ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2027ರಂದು ಪರಮ ಪೂಜ್ಯ ಶ್ರೀ ಗುರುಮಾಂತ ಸ್ವಾಮಿಗಳು ಚಿತ್ತರ್ಗಿ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠ ಇಳ್ಕಲ್ ಇವರ ಶುಭಾಶೀರ್ವಾದದೊಂದಿಗೆ ಹಾಗೂ ಶ್ರೀ ಶಂಭು ಹಿರೇಮಠ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಾವು ಈ ಉಪನ್ಯಾಸ ಮಾಲಿಕೆಯನ್ನು ಪ್ರಾರಂಭ ಮಾಡಿದ್ದೆವು. ಇಂದಿನ ಉಪನ್ಯಾಸ ಮಾಲಿಕೆ 133ನೇ ಉಪನ್ಯಾಸ ಮಾಲಿಕೆ. ಕಳೆದ ಮೂರುವರೆ ವರ್ಷಗಳಿಂದ ನಿರಂತರವಾಗಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಕಾರಣೀಭೂತರಾದಂಥ ಎಲ್ಲ ಉಪನ್ಯಾಸಕರುಗಳಿಗೂ ವಿದ್ವಾಂಸರುಗಳಿಗೂ ಕೂಡ ನಾವು ಈ ಮೂಲಕ ಧನ್ಯವಾದಗಳನ್ನು ಹಾಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಈ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ಉಪಸ್ಥಿತಿಯಿಂದ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆಯನ್ನು ಶ್ರೀಮಂತಗೊಳಿಸಿದಂಥ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಈ ಮೂಲಕ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮವನ್ನು ಶ್ರೀಮತಿ ಅನುಪಮ್ ಪಾಟೀಲ್ ಹುಬ್ಬಳ್ಳಿಯವರು ನಡೆಸಿಕೊಡಲಿದ್ದಾರೆ. ಅವರು ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ವಿನಂತಿ. ಸರಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣ, ನಿಮ್ಮ ಲಿಂಗದ ಆಚಾರವ ಕಂಡು ಎನಗೆ ಲಿಂಗ ಸಂಘವಾಯಿತಯ್ಯ. ಬಸವಣ್ಣ, ನಿಮ್ಮ ಮನದ ಸುಜ್ಞಾನವ ಕಂಡು ಎನಗೆ ಜಂಗಮ ಸಂಬಂಧವಾಯಿತಯ್ಯ. ಬಸವಣ್ಣ, ನಿಮ್ಮ ಸದ್ಭಕ್ತಿಯ ತಿಳಿದು ಎನಗೆ ನಿಜವೂ ಸಾಧ್ಯವಾಯಿತಯ್ಯ. ಚೆನ್ನ ಮಲ್ಲಿಕಾರ್ಜುನಯ್ಯ ಹೆಸರಿಟ್ಟ ಗುರು ನಿಜವಾದ ಕಾರಣ ನಿಮ್ಮ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ಜನು ಕಾರಣ ಸಂಗನ ಬಸವಣ್ಣ. ಬಸವಾದಿ ಶಿವಶರಣರನ್ನ ಸ್ಮರಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಇವತ್ತು ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಗೆ ಆಗಮಿಸಿದಂತಹ ಎಲ್ಲ ಶರಣ ಬಂಧುಗಳಿಗೂ ಮತ್ತು ಶರಣ ಸಹೋದರ ಸಹೋದರಿಯರಿಗೂ ನನ್ನ ಭಕ್ತಿಪೂರ್ವಕವಾದ ಶರಣಾರ್ಥಿಗಳು. ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವತಿಯಿಂದ ಇಂದು 133ನೆಯ ಅಂತರ್ಜಾಲ ಉಪನ್ಯಾಸ ಸಾಹಿತ್ಯ ಮಾಲಿಕೆ ನಡೆಯುತ್ತಿದೆ. ಪ್ರತಿ ಸಲದಂತೆ ಇಂದು ಕೂಡ ಪುಟಾಣಿಗಳಾದ ಐಸಿರಿ ಕಿರಣ್ ಮತ್ತು ಐಶಾನಿ ಕಿರಣ್ ಅವರಿಂದ ವಚನ ಗಾಯನ, ನಂತರ ಸ್ವಾಗತ ಕಾರ್ಯಕ್ರಮ ಇರುತ್ತದೆ. ಆಮೇಲೆ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರಿಂದ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ಅವರ ವಚನಗಳಲ್ಲಿ ಬಸವ ದರ್ಶನ ಎಂಬ ವಿಷಯದ ಕುರಿತು ಉಪನ್ಯಾಸ ಇರುತ್ತದೆ. ಕೊನೆಗೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರು ಸಂವಾದ ನಿರ್ವಹಣೆ ಮತ್ತು ಶರಣು ಸಮರ್ಪಣೆಯನ್ನ ನಡೆಸಿಕೊಡಲಿದ್ದಾರೆ. ಈಗ ಪುಟಾಣಿಗಳಾದ ಐಸಿರಿ ಕಿರಣ್ ಮತ್ತು ಐಶಾನಿ ಕಿರಣ್ ಅವರಿಂದ ವಚನ ಗಾಯನ. ಈ ಮಕ್ಕಳ ವಿಶೇಷ ಏನಂತಂದ್ರೆ 5 ವರ್ಷ ವಯಸ್ಸಿನ LKG ಓದುತ್ತಿರುವ ಈ ಮಕ್ಕಳು ಭದ್ರಾವತಿಯ ಪೂರ್ಣ ಪ್ರಜ್ಞೆ ಸ್ಕೂಲಿನಲ್ಲಿ ಓದ್ತಾ ಇದ್ದಾರೆ. ಶಾಲೆಯಲ್ಲಿ ವಚನ ಹೇಳೋ ಮಕ್ಕಳು ಅಂತಾನೆ ಫೇಮಸ್ ಆಗಿದ್ದಾರೆ. ತಾಯಿ ಪ್ರೀತಿ ಮತ್ತು ತಂದೆ ಕಿರಣ್ ಅವರು ಮಕ್ಕಳಿಗೆ ಬಸವ ಸಂಸ್ಕೃತಿಯನ್ನ, ಶರಣ ಪರಂಪರೆಯನ್ನ ಈ ಎಳೆ ವಯಸ್ಸಿನಲ್ಲಿ ಅವರಿಗೆ ದಾರಿ ಎರೆದಿದ್ದಾರೆ. ಅಭಿನಂದನೆಗಳು ಅವರಿಗೆ. ಪುಟಾಣಿಗಳಾದ ಐಸಿರಿ ಮತ್ತು ಐಶಾನಿ ಅವರು ವೇದಿಕೆಗೆ ಬಂದು ವಚನವನ್ನ ಹಾಡ್ಬೇಕಂತ ಕೇಳ್ಕೊಳ್ತೇನೆ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ನನ್ನ ಹೆಸರು ಸಿರಿ ಹೆಸರು ಇಶಾನಿ. LKG ಓದ್ತಾ ಇದ್ದೀವಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿರದಯ್ಯ. ಸಮುದ್ರ ತಡಿಲೊಂದು ಮನೆಯ ಮಾಡಿ ನೊರೆತಡಿಗಳಿಗೆ ಅಂಜಿದಳಂತಯ್ಯ. ಸಂತೆ ಒಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದದೊಂತಯ್ಯ. ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ. ಲೋಕದೊಳಗೆ ಹುಟ್ಟಿದ ಬಳಿಕ ತುದಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ನಾಳೆ ಬರುವುದು ಹಿಂದೆ ಮರಳಿ, ಇಂದು ಬರುವುದು ಮಲ್ಲಿಕಾರ್ಜುನ. ಬಸವಣ್ಣನ ಕಾಮಲ್ಲಿ ಬಸವಣ್ಣ ತಂದೆ, ಬಸವಣ್ಣನ ಪರಮ ಬಂಧು ಎರೆಗ ಹೊಸೂರು ದೀಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ.
ಉಳ್ಳವರು ಶಿವಾಲಯ ಮಾಡುವರು. ನಾನೇನ ಮಾಡಲಿ ಬಡವರಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಇರವೇ ಎನ್ನ ಕಳೆಸವಯ್ಯ. ತಾವರ ಕಳೆ ಉಂಟು, ಜಂಗಮ ಕಳೆಗಳಿಲ್ಲ. ಬ್ರಹ್ಮ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ರುದ್ರ ಪದವಿಯನ್ನೊಲ್ಲೆ, ನಾನು ಮತಾವ ಪದವಿಯನ್ನೊಲ್ಲೆನಯ್ಯ. ಕೂಡಲ ಸಂಗಮ ದೇವ ಇಳೆ ನಿನ್ನ ದಾನ, ಬೆಳೆ ನಿನ್ನ ದಾನ, ಸುಳಿದು ಸೂಸುವ ಗಾಳಿ ನಿನ್ನ ದಾನ. ನಿಮ್ಮ ದಾನ ಒಂದುಂಟು, ಹನ್ನೆರಡು ಮಕ್ಕಳುವ ಹುಣ್ಣಿಗಳೇ ನಂಬೆ. ಕಾಣ ರಾವಣ ಅಲ್ಲ ಬೇಡ ಕೊಡಬೇಡ, ಸಿಂಹವನ್ನು ಬೇಡ, ಪುಣ್ಯ ಬೇಡ, ನನಗೆ ಅಸಹ್ಯ ಪಡಬೇಡ, ತನ್ನ ವರ್ಣಿಸಬೇಡ, ಇದರೊಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ಕಲಿಸುವ ಬಳಿ. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲ. ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮಯ್ಯ ನನ್ನ ಕರುಣಯ್ಯ. ಎನ್ನ ವಾಮ ಶಿವ ನಿಮ್ಮದಯ್ಯ, ಎನ್ನ ನಿರುತಿ ನಿಮ್ಮದಯ್ಯ, ಎನ್ನ ಮನಪ ಮನವು ನಿಮ್ಮದಯ್ಯ. ಬಳ್ಳಿಗೆ ಕಾಯಿ ನಿದ್ದೆ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀರ್ಘ ಅಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಘ್ಯ ಅಂತಿರಬೇಕು, ನುಡಿದರೆ ಲಿಂಗಾದಿತ್ಯ ಔರೌದ್ಯನಬೇಕು. ಶಿವನೆಂಬರು ನಾಡ ಪ್ರಿಯ ಶಿವನಲ್ಲಯ್ಯ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲಯ್ಯ. ನಾದವ ಮಾಡಿದ ರಾವಣಂಗೆ, ವೇದವ ನೋಡಿದ ಬ್ರಹ್ಮಂಗೆ ಶಿರ ಹೋಯ್ತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಎತ್ತಡ ಮಾಮರ, ಎತ್ತಡ ಕೋಗಿಲೆ, ಎತ್ತಡಿದೆತ್ತ ಸಂಬಂಧವಯ್ಯ. ಬೆಟ್ಟದ ನಲ್ಲಿ ಕಾಯಿನ, ತಮ್ಮೊಳಗೆ ಉಪ್ಪು, ಎತ್ತಡಿದೆತ್ತ ಸಂಬಂಧವಯ್ಯ. ಗುಹೇಶ್ವರ ಲಿಂಗಕ್ಕೆಯು ನನಗೆಯು ಎತ್ತಡಿದೆತ್ತ ಸಂಬಂಧವಯ್ಯ. ಲೋಕದ ಡೊಂಕ ನೀವೇಕೆ ತಿದ್ದಬೇಡಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರವನೆಯ ದುಃಖಕ್ಕೆ ಅಳುವವರ ವೆಚ್ಚ ನಮ್ಮ ಕೂಡಲ ಸಂಗಮ ದೇವ. ತಂದೆ ನೀನು, ತಾಯಿ ನೀನು, ಬಂದರು ನೀನು, ಬಳಗ ದೇವ ಇರಲದ್ದು. ಶರಣಾರ್ಥಿ. ಧನ್ಯವಾದಗಳು ಐಸಿರಿ ಮತ್ತು ಈಶಾನ್ಯ ಅವರಿಗೆ. ಇವರು ಹೀಗೆ ಒಂದು 30ಕ್ಕೂ ಹೆಚ್ಚು ವಚನಗಳನ್ನ ಫ್ಲೂಯೆಂಟ್ ಆಗಿ ಇದೇ ತರ ಹೇಳ್ತಾರಂತೆ, ಕಂಠಪಾಠ ಮಾಡ್ಕೊಂಡು, ಯಾವುದೇ ಅಡೆತಡೆ ಇಲ್ಲದೇನೆ. ಈ ಮಕ್ಕಳಿಗೆ ಮತ್ತೊಮ್ಮೆ ನಮ್ಮ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತ ನಮ್ಮ ವೇದಿಕೆ ಪರವಾಗಿ ಶುಭ ಹಾರೈಸ್ತೇವೆ. ಥ್ಯಾಂಕ್ ಯು ಪುಟ್ಟಗಳ. ಶರಣಾರ್ಥಿ. ಶರಣಾರ್ಥಿಗಳು. ಈಗ ಪ್ರಾರಂಭ ಮುಂದುವರ್ಸೋಣಲ್ರಿ ಸರ್? ಸ್ವಾಗತ ಕಾರ್ಯಕ್ರಮ. ಮೊದಲನೆಯದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಎಲ್ಲ ವಚನ ಸಾಹಿತ್ಯಾಸಕ್ತ ಶರಣ ಬಂಧುಗಳಿಗೆ ನಮ್ಮ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ನಂತರ ತಮ್ಮ ಮುದ್ದು ಭಾಷೆಯಲ್ಲಿ ವಚನಗಳನ್ನ ಹೇಳಿದಂತಹ ಕುಮಾರಿ ಐಶಾನಿ ಕಿರಣ್ ಮತ್ತು ಐಸಿರಿ ಕಿರಣ್ ಅವರಿಗೆ ಪ್ರೀತಿಯ ಸ್ವಾಗತವನ್ನ ಕೋರುತ್ತೇನೆ. ನಮ್ಮ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್
ಪ್ರಾಚಾರ್ಯರು ಗೋಡುತಾಯಿ ದೊಡ್ಡಪ್ಪ ಅಪ್ಪ, ಕಲಾ ಮತ್ತು ವಾಣಿಜ್ಯ ಮಹಿಳಾ ವಿಶ್ವವಿದ್ಯಾಲಯ ಕಲಬುರಗಿ ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ತುಂಬ ಹೃದಯದ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಕೊನೆಯದಾಗಿ ನಮ್ಮ ಈ ಉಪನ್ಯಾಸ ಮಾಲಿಕೆಯ ಸಂಯೋಜಕರಾದಂತಹ ಡಾಕ್ಟರ್ ವಿಜಯಕುಮಾರ್ ಕಮಾರ್ ಅವರಿಗೂ ಮತ್ತು ಸಹ ಸಂಯೋಜಕರಾದಂತಹ ಡಾಕ್ಟರ್ ಸರ್ವಮಂಗಲ ಸಕ್ರಿ, ಡಾಕ್ಟರ್ ರಾಜೇಶ್ವರಿ ಶೀಲ್ವಂತರ್ ಮತ್ತು ಡಾಕ್ಟರ್ ಪುಷ್ಪಾವತಿ ಶಿಲೋಡಿ ಮಠ ಅವರಿಗೂ ಕೂಡ ಗೌರವಪೂರ್ವಕವಾದ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಈಗ ಉಪನ್ಯಾಸದ ಸಮಯ. ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮತ್ತೆ ಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಕೂಡ ಬಸವಣ್ಣನೇ ದೇವರು, ಮೇರುಗಿರಿ ಮಂದರಗಿರಿ ಮೊದಲಾದವಕ್ಕೆಲ್ಲ ಬಸವಣ್ಣನೇ ದೇವರು, ಚನ್ನ ಮಲ್ಲಿಕಾರ್ಜುನಯ್ಯ ನಿಮಗೂ ಎನಗೂ ನಿಮ್ಮ ಶರಣರಿಗೂ ಬಸವಣ್ಣನೇ ದೇವರು. ಹೀಗೆ ಬಸವಣ್ಣನವರು ನಿಮ್ಮೆಲ್ಲರ ಮನೆಗಳಲ್ಲಿ ಬೆರೆತು ಹೋಗಿದ್ದಾರೆ. ಇಂದು ಇದೇ ವಿಷಯ ಅಂತಂದ್ರೆ ವೈರಾಗಿರಿ ಅಕ್ಕ ಮಹಾದೇವರ ವಚನಗಳಲ್ಲಿ ಬಸವ ದರ್ಶನ ಎಂಬ ವಿಷಯದ ಕುರಿತು ನಮ್ಮ ವೇದಿಕೆಯ ಹಿರಿಯ ಸದಸ್ಯರಾದಂತಹ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರು ಉಪನ್ಯಾಸವನ್ನ ನೀಡುತ್ತಿದ್ದಾರೆ. ಅದಕ್ಕೂ ಮೊದಲು ಅವರ ಒಂದು ಪುಟ್ಟ ಪರಿಚಯವನ್ನ ಮಾಡಿಕೊಡುತ್ತೇನೆ. ನೀಲಾಂಬಿಕಾ ಅಕ್ಕನವರು ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆಯ ಹಿರಿಯ ಸದಸ್ಯರು ಮತ್ತು ಬಸವ ಸಂಸ್ಕೃತಿಯ ವಚನ ಸಾಹಿತ್ಯದ ಪ್ರಬುದ್ಧ ಚಿಂತಕಿಯೂ ಹೌದು. ಇವರು ಮೂಲತಃ ನಮ್ಮ ನಾಡಿನ ಪುಣ್ಯಭೂಮಿ ಬಸವ ಕಲ್ಯಾಣದವರು. ಬಾಲ್ಯದಲ್ಲಿ ಶಿಕ್ಷಣವನ್ನೆಲ್ಲ ಬಸವ ಕಲ್ಯಾಣದಲ್ಲಿಯೇ ಮುಗಿಸಿ ಕನ್ನಡ ವಿಷಯದಲ್ಲಿ MA, PhD ಮತ್ತು ಡಾಕ್ಟರ್ ಆಫ್ ಲಿಟರೇಚರ್ ಪದವಿಯನ್ನ ಪಡೆದಿದ್ದಾರೆ. ಪ್ರಸ್ತುತ ಕಲಬುರಗಿಯ ಗೋದುತಾಯಿ ದೊಡ್ಡಪ್ಪ ಅಪ್ಪ ಕಲಾ ಮತ್ತು ವಾಣಿಜ್ಯ ಮಹಿಳಾ ವಿದ್ಯಾಲಯದಲ್ಲಿ ಪ್ರಿನ್ಸಿಪಾಲ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಕರ್ನಾಟಕ ಸರ್ಕಾರದ ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿಯ ಸದಸ್ಯರು ಕೂಡ ಹೌದು. ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ವಿಜಯಪುರದ ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರು ಮತ್ತು ಸಿಂಡಿಕೇಟ್ ಸದಸ್ಯರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಶರಣ ಸಾಹಿತ್ಯ ಕೇಂದ್ರದ ಸದಸ್ಯರು ಮತ್ತು ಸಂಶೋಧನಾ ಸಲಹಾ ಸಮಿತಿಯ ಸದಸ್ಯರಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ನೀಲಾಂಬಿಕಾ ಅಕ್ಕನವರ ಮಾರ್ಗದರ್ಶನದಲ್ಲಿ ಗುಲ್ಬರ್ಗಾ ಯೂನಿವರ್ಸಿಟಿಯ 8 ಜನ ವಿದ್ಯಾರ್ಥಿಗಳು PhD ಪದವಿಯನ್ನ ಮತ್ತು ಹಂಪಿ ಯೂನಿವರ್ಸಿಟಿ ಹಂಪಿಯ 2 ಜನ ವಿದ್ಯಾರ್ಥಿಗಳು MPhil ಪದವಿಯನ್ನ ಮುಗಿಸಿದ್ದಾರೆ. ದಾಸೋಹ ಜ್ಞಾನ ರತ್ನ ಪತ್ರಿಕೆಯ ಸಂಪಾದಕರು ಮತ್ತು ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಕರ್ನಾಟಕ ರಿಸರ್ಚ್ ನ್ಯೂಡೆಲ್ಲಿಯಲ್ಲಿ ಎಡಿಟರ್ ಇನ್ ಚೀಫ್ ಆಗಿದ್ದಾರೆ. 5ನೇ ಬಸವ ಕಲ್ಯಾಣ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಸೇರಿದಂತೆ ಹಲವಾರು ಸಾಹಿತ್ಯ ಸಮ್ಮೇಳನಗಳ ಸರ್ವಾಧ್ಯಕ್ಷರಾಗಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಇನ್ನ ಅವರ ಸಾಹಿತ್ಯ ಸೇವೆಯನ್ನ ಗಮನಿಸಿದ್ರೆ ಮಹಾದಾಸೋಹಿ ದೊಡ್ಡಪ್ಪ ಅಪ್ಪ, ಬಹುರೂಪಿ ಚೌಡಯ್ಯ, ಪೂಜ್ಯ ಚನ್ನಬಸವ ಪಟ್ಟದ ದೇವರು ಎಂಬ ಮಹಾಕಾವ್ಯ, ಅಷ್ಟಾವರಣ, ಮಹಾಮನೆ, ಬಸವರ ಹಂತಿಯ ಪದಗಳು, ಬಸವರ ಲಾವಣಿ ಪದಗಳು ಸೇರಿದಂತೆ 30ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದಿದ್ದಾರೆ. ಮತ್ತು UGCಯ ಪ್ರಾಯೋಜಕತ್ವದಲ್ಲಿ ಬಸವ ಕಲ್ಯಾಣದ ಸಾಹಿತ್ಯಿಕ ಅಧ್ಯಯನ, ಜನಪದ ಸಾಹಿತ್ಯದಲ್ಲಿ ಬಸವರು ಮತ್ತು 770 ಅಮರ ಗಣಗಳು ಎಂಬ ಮಹಾ ಸಂಶೋಧನಾ ಪ್ರಬಂಧಗಳನ್ನ ಮಂಡಿಸಿದ್ದಾರೆ. ಗ್ಲೋಬಲ್ ಆರೋಗ್ಯ ಮತ್ತು ಶಿಕ್ಷಣ ಸಂಸ್ಥೆ ದೆಹಲಿಯ ವತಿಯಿಂದ ಭಾರತ ಶಿಕ್ಷಾ ರತ್ನ ಪ್ರಶಸ್ತಿ, DVG ಸಾಹಿತ್ಯ ರತ್ನ ಪ್ರಶಸ್ತಿ, ಸಾಹಿತ್ಯಶ್ರೀ ರತ್ನ ಪ್ರಶಸ್ತಿ ಮತ್ತು ಶರಣಬಸವ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಆಫ್ ಲಿಟರೇಚರ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಇಂತಹ ಬಹುಮುಖ ಪ್ರತಿಭೆ ನಮ್ಮ ನೀಲಾಂಬಿಕಾ ಅಕ್ಕನವರು ತಮ್ಮ ಅಪಾರ ಕೆಲಸಗಳ ನಡುವೆಯೂ ಬಿಡುವು ಮಾಡಿಕೊಂಡು ನಮ್ಮ ವೇದಿಕೆಗೆ ಉಪನ್ಯಾಸವನ್ನ ನೀಡಲು ಆಗಮಿಸಿದ್ದಾರೆ. ಅವರನ್ನ ನಮ್ಮ ವೇದಿಕೆಗೆ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇನೆ. ಹಲೋ, ಸ್ಟಾರ್ಟ್ ಮಾಡ್ಬೋದಮ್ಮ ಅನುಪಮ? ಹಾ ಮಾಡ್ರಿಮ್ಮ. ಓಕೆ, ಧನ್ಯವಾದಗಳಮ್ಮ ಅನುಪಮ. ಬಹಳ ದೀರ್ಘವಾಗಿ ಪರಿಚಯ ಮಾಡಿಕೊಟ್ಟಿದ್ದಕ್ಕಾಗಿ. ಇನ್ನು ಬಹಳ ಕಮ್ಮಿ ಆಯ್ತ್ರಿ ಅಕ್ಕ, ನೀವು ನಿಮ್ದು ಹೇಳೋದ್ನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ಆರಾಧ್ಯ ಗುರು ವಿಶ್ವಗುರು ಬಸವಣ್ಣನವರನ್ನು ಸ್ಮರಿಸಿ ಈ 3.5 ವರ್ಷದಿಂದ ವಚನ ಮಂದಾರ ಎನ್ನುವ ಸಂಘಟನೆಯನ್ನು ಹುಟ್ಟು ಹಾಕಿಕೊಂಡು
ಅದರ ಮುಖಾಂತರ ಬಸವಮುಖಿ ಕಾರ್ಯಕ್ರಮಗಳನ್ನ ಹಾಕಿಕೊಂಡು ಇವತ್ತು ನನ್ನನ್ನು ಕೂಡ ಸಂಪನ್ಮೂಲ ವ್ಯಕ್ತಿಯನ್ನಾಗಿ ಮಾಡಿದ ಸಹೋದರರಾದ ವಿಜಯಕುಮಾರ್ ಕಮಾರಣ್ಣವರೇ, ಅಕ್ಕ ಸರ್ವಮಂಗಳ ಸಕ್ರಿಯವರೇ, ಶೀಲ್ವಂತ್ ಸಹೋದರಿ ಶೀಲ್ವಂತ್ ಅವರೇ, ಶೆಲ್ವಂಡಿ ಮಠ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಶರಣ ಬಾಂಧವರೇ, ನಿಮಗೆಲ್ಲರಿಗೂ ಶರಣಾರ್ಥಿಗಳು. ಈ ಒಂದು ವಚನ ಮಂದಾರ ವೇದಿಕೆ ಸರ್ ಈಗಾಗಲೇ ಕಮ್ಮಾರ್ ಅವ್ರು ಹೇಳಿದಂತೆ ಇದು 133ನೆಯ ಒಂದು ಉಪನ್ಯಾಸ, ಆನ್ಲೈನ್ ಉಪನ್ಯಾಸ. ಕೆಲವು ತಿಂಗಳುಗಳ ಹಿಂದೆ ನಾನು ಇದರ ಸಕ್ರಿಯ ಸದಸ್ಯಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ವಿಷಯಗಳನ್ನ ಕುರಿತು ಚರ್ಚೆ ಮಾಡಿದ್ದೇನೆ. ಇವತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ನಿಮ್ಮೊಂದಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುತ್ತೇನೆ. ಚರ್ಚೆ ಮಾಡುವುದು ಸುಲಭ, ಉಪನ್ಯಾಸ ನೀಡುವುದು ಅಷ್ಟೇ ಕಠಿಣ ಅನ್ನುವುದು ನನ್ನ ಭಾವನೆ. ಯಾಕಂದ್ರೆ ಇಲ್ಲಿ ವಿಷಯದ ಪ್ರತಿಪಾದನೆ ಒಬ್ಬ ಉಪನ್ಯಾಸಕ ಎಷ್ಟರ ಮಟ್ಟಿಗೆ ಅದಕ್ಕೆ ನ್ಯಾಯ ಕೊಡ್ತಾನೆ ಅನ್ನೋದು ಬಹಳ ಮುಖ್ಯ ಆಗಿರುತ್ತದೆ. ಅಲ್ಲದೆ ಈ ಒಂದು ವೇದಿಕೆಯಲ್ಲಿ ಅವ್ರು ಎಷ್ಟೇ ಜನರಿರ್ಲಿ, ಇದ್ದ ಜನರೆಲ್ಲ ಬಹಳ ಅನುಭಾವಿಗಳು ವಚನ ಸಾಹಿತ್ಯದಲ್ಲಿ. ಹೀಗಾಗಿ ಹಂಚಿಕೊಂಡ್ರೆ ಇಂಥವ್ರ ಕೂಡನೆ ಹಂಚ್ಕೊಳ್ಬೇಕು ಅನ್ನುವಂತಹ ಒಂದು ಕಾರಣದಿಂದ ಈಗಾಗ್ಲೇ ಸರ್ ಅವ್ರು ಹೇಳಿದಂತೆ ಅಕ್ಕನ ವಚನಗಳಲ್ಲಿ ಬಸವ ದರ್ಶನ ಅನ್ನುವ ವಿಷಯ ಕುರಿತು ಒಂದು ಅರ್ಧ ಗಂಟೆ ನಾನು ನಿಮ್ಮೊಂದಿಗೆ ನನ್ನ ವಿಚಾರಗಳನ್ನ ಹಂಚಿಕೊಳ್ಳುತ್ತೇನೆ. ಅನುಪಮಾ ಪಾಟೀಲ್ ಅವರು ಈಗಾಗ್ಲೇ ನನ್ನ 2 ವಚನಗಳನ್ನ ಅವರು ಹೇಳಿಬಿಟ್ಟಿದ್ದಾರೆ. ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯ ಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು, ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು, ಚನ್ನಮಲ್ಲಿಕಾರ್ಜುನ ದೇವ ನಿಮಗೂ ಎನಗೂ ನಿಮ್ಮ ಶರಣರಿಗೂ ಬಸವಣ್ಣನೇ ದೇವರು. ಬಾಂಧವರೇ, ಬಸವಣ್ಣ ಅನ್ನುವಂತಹದು ಒಂದು ಅಮಾನುಷ ಶಕ್ತಿ. ಎ ಪರ್ಸನ್ ವಿತ್ ಎಕ್ಸ್ಟ್ರಾ ಆರ್ಡಿನರಿ ಅಮಾನುಷ ಶಕ್ತಿ. ಅದರ ಒಂದು ಇಂಗ್ಲಿಷ್ ಅರ್ಥ ನಿಮ್ಗ ಹೇಳಿದ್ರೆ ಬಹಳ ಜಲ್ದಿ ತಿಳಿಬಹುದು. ಎ ಪರ್ಸನ್ ವಿತ್ ಎಕ್ಸ್ಟ್ರಾ ಆರ್ಡಿನರಿ ಅಂತ. ಈ ಎಕ್ಸ್ಟ್ರಾ ಆರ್ಡಿನರಿ ಮತ್ತೆ ಚರ್ಚೆಗೆ ಬರಬಹುದು. ಎಕ್ಸ್ಟ್ರಾ ಆರ್ಡಿನರಿ ಅನ್ನುವಂತಹ ಒಂದು ಶಬ್ದ ಬಸವಣ್ಣನವರಿಗೆ ಒಪ್ಲಿಕ್ಕಿಲ್ಲ. ಅದಕ್ಕಿಂತ ಮುಂದೆ ಇರುವಂತಹ ಒಂದು ಶಬ್ದ ಬಸವಣ್ಣನವರಿಗಾಗಿ ಇಂಗ್ಲಿಷ್ನಲ್ಲಿ ಹುಡುಕಬೇಕಾಗುತ್ತೆ. ಅದಕ್ಕಾಗಿ ಬಸವಣ್ಣ ಅನ್ನುವ ಶಬ್ದ ಬಸವಣ್ಣನವರಿಗೆ ಸಾಟಿ ಅನ್ನುವಂತಹ ಅರ್ಥದಲ್ಲಿ ಅದೊಂದು ಅಮಾನುಷ ಶಕ್ತಿ ಅಂತ ಹೇಳಿ ನಾನು ಈ ಶಬ್ದವನ್ನ ಇಲ್ಲಿ ಬಳಸ್ತಾ ಇದ್ದೇನೆ. ಯಾಕೆಂದ್ರೆ ಅವರೊಬ್ಬ ಸಾಮಾನ್ಯರಾಗಿ ಹುಟ್ಟಿ ಸಾಮಾನ್ಯರಂತೆ ಬೆಳೆದರೂ ಕೂಡ ಅಸಾಮಾನ್ಯ ವ್ಯಕ್ತಿತ್ವವನ್ನ ಅವರೊಳಗೆ ನಿರ್ಮಾಣಗೊಂಡಿತ್ತಲ್ಲ. ಹೀಗಾಗಿ ಬಸವಣ್ಣನವರ ತಲೆ ಏನಿದೆ ಅದು ಒಂದು ಅರಿವಿನ ಭಂಡಾರ. ಬಸವಣ್ಣನವರ ಕಣ್ಣು ಅದು ಅಂತಃಕರಣದ ಶೆಲೆ. ಬಸವಣ್ಣನವರ ಬಾಯಿ, ನಾಲಿಗೆ ಇತ್ಯಾದಿಗಳು ಅವು ಜೇನ್ನುಡಿಯ ಒಂದು ಸಾಗರ. ಬಸವಣ್ಣನವರ ಕೈಗಳು ಅವೆರಡು ದಾಸೋಹಂ ಭಾವದಿಂದ ಕೂಡಿದಂಥವುಗಳು. ಬಸವಣ್ಣನವರ ಕಾಲುಗಳು ಅವು ಕಾಯಕದ ಪ್ರತೀಕಗಳು. ಹೀಗಾಗಿ ಬಸವಣ್ಣನವರ ಒಂದೊಂದು ಅಂಗಾಂಗಗಳು ಒಂದೊಂದು ತತ್ವಕ್ಕೆ ಮೀಸಲಾಗಿರುವುದರಿಂದ ಬಸವಣ್ಣ ಅನ್ನುವಂತಹದು ಅದು ಒಂದು ಅಮಾನುಷ ಶಕ್ತಿಯಾಗಿ ನಮ್ಮ ಮುಂದೆ ನಿಲ್ತಾ ಇದೆ. ಅದಕ್ಕಾಗಿಯೇ ಅಕ್ಕ ಬಸವಣ್ಣನವರನ್ನ ಒಂದೇ ವಚನದಲ್ಲಿ ಹೇಳ್ತಾಳೆ, ಕೇವಲ ದೇವಲೋಕದವರಿಗೆ ಮರ್ತ್ಯ ಲೋಕದವರಿಗೂ ಅಷ್ಟೇ ಅಲ್ಲವ, 7 ಲೋಕದವರಿಗೂ ಯಾರಾದರೂ ದೇವರಿದ್ರೆ
ಅದು ಬಸವಣ್ಣ ದೇವರು ಅಂತ ತಿಳ್ಕೊಂಡು ಆಕೆ ಅವರನ್ನ ಗುರುತಿಸ್ತಾ ಇದ್ದಾಳೆ. ಅದೊಂದು ಮಹಾಶಕ್ತಿಯಾಗಿ ಬೆಳೀತು ಅವತ್ತಿನ ದಿನ. ಇಲ್ಲಿ ಜಗತ್ತಿನಲ್ಲಿ ಅನೇಕ ದಾರ್ಶನಿಕರಾಗೋಗಿದ್ದಾರೆ, ಮಹಾಪುರುಷರಾಗೋಗಿದ್ದಾರೆ. ಆದರೆ ಅವರೆಲ್ಲರ ಸಂದರ್ಭಕ್ಕೂ ಬಸವಣ್ಣನವರ ಸಂದರ್ಭಕ್ಕೂ ಬಹಳ ವ್ಯತ್ಯಾಸ ಇದೆ. ಅವರು ಒಬ್ಬೊಬ್ಬರೇ ಬೆಳೆದು ಹೋಗಿರಬಹುದು. ಬಸವಣ್ಣನವರು ತಾನು ಮಹಾನ್ ವ್ಯಕ್ತಿ ಆಗುವುದರೊಂದಿಗೆ ಸಮಾಜದಲ್ಲಿರುವಂತಹ ಅದೆಷ್ಟೋ ಜನರನ್ನ, ಕೀಳು ವರ್ಗದವರನ್ನ, ನಿರ್ಗತಿಕರನ್ನ, ಸ್ತ್ರೀಯರನ್ನ, ದುಃಖಿತನರನ್ನ, ದಮನಿಗಳನ್ನ, ಬಡವರನ್ನ, ಬುದ್ಧಿವಂತವರನ್ನ, ಅಜ್ಞಾನದ ಪಿತ್ತು ನೆಲಿಗೇರಿದವರನ್ನ, ಜ್ಞಾನದ ಹಸಿವು ಬೇಕು ಅನ್ನುವಂಥವರನ್ನ, ಹೀಗೆ ಸಮಾಜದಲ್ಲಿ ಇರುವಂತಹ ಅದೆಷ್ಟೋ ಜನರನ್ನ ಇವತ್ತ ಮಹಾ ವ್ಯಕ್ತಿಯನ್ನಾಗಿ ಮಾಡಿದಂತಹ ಮಹಾ ಗುರು ಯಾರು ಅಂತಂದ್ರೆ ಬಸವಣ್ಣನವರು. ಅದಕ್ಕಾಗಿನೇ ಅಕ್ಕ ಅವರನ್ನ ದೇವರಂತ ಕರೀತಾಳೆ. ತಾನೊಬ್ನೇ ಬಸವಣ್ಣನವರು ತಾನೊಬ್ನೇ ದೇವರಾಗಬಹುದಾಗಿತ್ತು. ಬಸವಣ್ಣನವರು ತಾನೊಬ್ನೇ ಗುರು ಆಗಬಹುದಾಗಿತ್ತು. ಬಸವಣ್ಣನವರು ತಾನು ಕಟ್ಟಿದ ಅನುಭವ ಮಂಟಪಕ್ಕೆ ತಾನೇ ಅಧ್ಯಕ್ಷನಾಗಬೇಕಾಗಿತ್ತು. ಆದರೆ ಇದು ಯಾವುದೂ ಕೂಡ ಬಸವಣ್ಣನವರಿಗೆ ಅವಶ್ಯಕತೆ ಇರಲಿಲ್ಲ ಅನ್ನುವಂತಹ ಮಾರ್ಮಿಕ ಸತ್ಯವನ್ನ ಅಕ್ಕ ಮಹಾದೇವಿಯ ಅನೇಕ ವಚನಗಳಲ್ಲಿ ಶರಣರೇ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಅಕ್ಕ ಮಹಾದೇವಿ ಅನ್ನುವಂತಹ ಹೆಣ್ಣುಮಗಳು ದೇವರಾದಳು, ಸೂಳೆ ಸಂಕವ್ಯ ಅನ್ನುವಂತಹ ತಿರಸ್ಕರಿಸಲ್ಪಟ್ಟ ಹೆಣ್ಣು ಮಗಳು ದೇವರಾದಳು, ಕಾಳವ್ವೆ ಎನ್ನುವಂತಹ ಹೆಣ್ಣು ಮಗಳು ದೇವರಾದಳು, ಅಂಬಿಗರ ಚೌಡಯ್ಯನಂತವರು, ಮಾದಾರ ಚೆನ್ನಯ್ಯನಂತವರು, ಡೋಹರ ಕಕ್ಕಯ್ಯನಂತವರು, ಸಮಗಾರ ಹರಳಯ್ಯನಂತವರು, ಇವರೆಲ್ಲರೂ ಇವತ್ತ ದೇವರ ಸ್ವರೂಪರಾಗಬೇಕಾದ್ರೆ ಅದಕ್ಕೆ ಬಸವಣ್ಣ ಅನ್ನುವಂತಹ ಒಂದು ಅಮಾನುಷ ಶಕ್ತಿ ಏನಾಯ್ತು ಅಂತಂದ್ರ ಅದು ಬಹಳ ಏನಾಗಿತ್ತು ಅಂದ್ರ ದೊಡ್ಡದಾಗಿತ್ತು ಅನ್ನುವಂತಹ ಮಾತನ್ನ ತಮ್ಮ ಮುಂದೆ ಹೇಳ್ತಾ ಅಕ್ಕ ಮಹಾದೇವಿ ತಮ್ಮ ಸುಮಾರು 345 ವಚನಗಳು ಇವತ್ತ ಆ ತಾಯಿಯ ವಚನಗಳು ನಮ್ಮ ಮುಂದೆ ಇವೆ, ಲಭ್ಯವಾಗಿವೆ. ಆ 345 ವಚನಗಳಲ್ಲಿ ಆ ತಾಯಿ ಬಸವಣ್ಣನವರನ್ನ ಸುಮಾರು 40 ಸಲ ಆ ತಾಯಿ ಅವರ ಹೆಸರನ್ನ ಉಲ್ಲೇಖಿಸುತ್ತಾ ಅವರ ದರ್ಶನ ತಾನೂ ಮಾಡ್ತಾ ಇದ್ದಾರೆ, ನಮಗೂ ಮಾಡಿಸ್ತಾ ಇದ್ದಾರೆ. ಮಾಡಿಸಿ ಬಸವಣ್ಣ, ಬಸವರಸ, ಭಂಡಾರಿ ಬಸವ, ಸಂಗನ ಬಸವಯ್ಯ, ಬಸವರಾಜೇಶ್ವರ, ಬಸವಣ್ಣ, ಹೀಗೆ ಅನೇಕ ಶಬ್ದಗಳಿಂದ ಆ ವಚನಗಳಲ್ಲಿ ಆ ತಾಯಿ ತಾನು ಸಂಬೋಧನೆ ಮಾಡುವುದಷ್ಟೇ ಅಲ್ಲ, ನಮ್ಮೆಲ್ಲರನ್ನ ಆಕಿ ದರ್ಶನ ಮಾಡಿಸ್ತಾ ಮುಂದುವರಿತಾ ಇದ್ದಾಳೆ. ಒಂದು ಐತಿಹಾಸಿಕ ಸತ್ಯದಿಂದ ಬಸವಣ್ಣನವರ ವಿಚಾರವನ್ನ ಕುರಿತು ಐತಿಹಾಸಿಕ ಸತ್ಯಗಳು ಏನಾದರೂ ಬಂದ್ರೆ ಅವು ಅಕ್ಕ ಮಹಾದೇವಿ ಅಂತ ಶರಣಿಯರ ವಚನಗಳನ್ನ ನಾವು ಓದಿದಾಗ ಆ ವಚನಗಳಲ್ಲಿ ಬಸವಣ್ಣನವರ ಸತ್ಯಾಸತ್ಯತೆ ನಮ್ಗೇನಾಗ್ತಾ ಇದೆ, ಕಣ್ಣು ಮುಂದೆ ಅವು ಬರ್ತಾ ಹೋಗ್ತಾ ಇದ್ದಾವೆ. ಇಲ್ಲಿ ಅಕ್ಕ ತನ್ನ ಹುಟ್ಟಿದೂರನ್ನ ಬಿಟ್ಟು ತಾಯಿಗೆ ಹೇಳ್ತಾ ಇದ್ದಾಳೆ, ಏನಂತ? ಹಸಿವಾದೊಡೆ ಊರೊಳಗೆ ಭಿಕ್ಷಾನ್ನಗಳುಂಟು, ತೃಷಿಯಾದಡೆ ಕೆರೆಹಳ್ಳ ಬಾವಿಗಳುಂಟು, ಅಂಗಸೀತಕ್ಕೆ ಬೀಸಾಟ ಅರುವೆಗಳುಂಟು, ಚೆನ್ನಮಲ್ಲಿಕಾರ್ಜುನ ಎನ್ನ ಆತ್ಮಸಂಗಾತಕ್ಕೆ ಉಂಟು ತಾಯಿ, ನೀನಾವ ದುಃಖ ಪಡುವಂತಿಲ್ಲ. ನಾನು ಬಹಳ ಇದರಿಂದ ಏನಾಗ್ತೀನಿ ಅಂದ್ರ ನಾನು ಚೆನ್ನಮಲ್ಲಿಕಾರ್ಜುನನ ಹುಡುಕಿಕೊಂಡು ಹೋಗ್ತೀನಿ, ನಾನು ಹುಡುತಡಿಯಲ್ಲಿ ಇರೋದಿಲ್ಲ ಅಂತ ತಾಯಿಗೆ ಉಡುತಡಿಯಲ್ಲಿ ನಿಂತು ಹಡೆದ ತಾಯಿಗೆ ಅಕ್ಕ ಮಾತು ಕೊಟ್ಟಿದ್ದಾರೆ. ಇಲ್ಲಿ ಮುಂದೆ ಸಾರಿ ಫೋನ್ ಒಂದು ಬರ್ತಿರ್ತಾವ ನಮ್ಗ. ಮುಂದೆ ಹುಟ್ಟಿದೂರನ್ನ ಬಿಟ್ಟು ಅಕ್ಕ ಕಲ್ಯಾಣದ ಕಡೆಗೆ ಮುಖ ಮಾಡ್ತಾರೆ. ಅಕ್ಕ ಕಲ್ಯಾಣದ ಕಡೆಗೆ ಯಾಕೆ ಮುಖ ಮಾಡಿದ್ರು? ಕಾರಣ ಏನದ? ಚೆನ್ನಮಲ್ಲಿಕಾರ್ಜುನನ್ನ ಹುಡುಕುತ್ತಾ ಅಕ್ಕ ಶ್ರೀಶೈಲದ ಕದಳಿವನಕ್ಕೆ ನೇರವಾಗಿ ಹೋಗಬಹುದಾಗಿತ್ತಲ್ಲ. ಆಕೆಗೆ ಉಡುತಡಿಯಲ್ಲಿ ಲಿಂಗ ದೀಕ್ಷೆಯನ್ನು ಕೊಟ್ಟ ಅವರ ಅಕ್ಕನ ಗುರುಲಿಂಗ ದೇವರು ಈಗಾಗ್ಲೇ ಕಲ್ಯಾಣದ ಕಲ್ಪನೆ, ಬಸವಣ್ಣನವರ ಕಾರ್ಯವೈಖರಿ, ವಚನಗಳ ಒಂದು ಕಟ್ಟುಗಳನ್ನ
ಈ ತಾಯಿಗೆ ಪರಿಚಯ ಮಾಡಿಸಿರ್ತಾರೆ. ಅದಕ್ಕಾಗಿ ವಯಸ್ಸಿನಲ್ಲಿ ಚಿಕ್ಕವಳಾಗಿರುವ ಅಕ್ಕ ನೇರವಾಗಿ ಕದಳಿಗೆ ಹೋಗ್ಲಾರ್ದೇನೆ ಕಲ್ಯಾಣದ ಕಡೆಗೆ ಆ ತಾಯಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮುಖ ಮಾಡ್ತಾ ಇದ್ದಾರೆ. ಯಾಕೆ ಮುಖ ಮಾಡಿದ್ರು ಅನ್ನುವುದಕ್ಕೆ ಆ ತಾಯಿನೇ ಉತ್ತರ ಕೊಡ್ತಾ ಇದ್ದಾಳೆ. ಏನಂತಾಳೆ ತನ್ನ ಒಂದು ವಚನದಲ್ಲಿ ಅಂದ್ರ, ಕಾಯದ ಕಾರ್ಪಣ್ಯ ಹೊರತಿತ್ತು, ಕಾಯದ ಕಾರ್ಪಣ್ಯ ಹೊರತಿತ್ತು, ಕರಣಂಗಳ ಕಳವಳ ಅಳಿದಿತ್ತು, ಮನ ತನ್ನ ತಾರ್ಕಣೆಯ ಕಂಡು ತೆಳೆವಳಗಾದೆನು, ಎನ್ನೇವೆ ಇನ್ನೇನೇನೇನೋವೆ ನಿಮ್ಮ ಶರಣ ಬಸವಣ್ಣನ ಶ್ರೀಪಾದವ ಕಂಡಲ್ಲದೆ ಬಯಕೆ ಬಯಲಾಗದು ಚೆನ್ನಮಲ್ಲಿಕಾರ್ಜುನ. ತನ್ನ ಒಂದು ವಚನದಲ್ಲಿ ಅಕ್ಕ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಿಮ್ಮ ಶರಣ ಬಸವಣ್ಣನವರ ಶ್ರೀಪಾದವ ಕಂಡಲ್ಲದೆ ಎನ್ನ ಬಯಕೆ ಬಯಲಾಗದು ಚೆನ್ನಮಲ್ಲಿಕಾರ್ಜುನ. ನಿಮ್ಮ ಶರಣ ಬಸವಣ್ಣನ ಕಾಂಬ್ಯನೆಂಬ ತವಕದಿಂದ, ನಿಮ್ಮ ಶರಣ ಬಸವಣ್ಣನ ಕಾಣೆನೆಂಬ ತವಕದಿಂದ ಕಲ್ಯಾಣಕ್ಕೆ ಬಂದೆ ಅಂತ ಅಕ್ಕ ಹೇಳ್ತಾ ಹೇಳ್ತಾ ಕಲ್ಯಾಣಕ್ಕೆ ಬರ್ತಾಳೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾಳಕ್ಕೆ, ನನ್ನ ಒಳಗಿನ ಬಯಕೆ ಏನದ, ಯಾವ ಬಯಕೆ ಅನ್ನುವುದು ನಿಮ್ಮೆಲ್ಲರಿಗೆ ಗೊತ್ತಿರುವಂತಹದೇ ಆ ಬಯಕೆ. ಆ ಬಯಕೆ ಸಾಮಾನ್ಯ ಬಯಕೆ ಅಲ್ಲ, ಅದೊಂದು ಅಲೌಕಿಕವಾದ ಬಯಕೆಯಾಗಿದೆ. ಯಾವ ಅಲೌಕಿಕ ಅಂತಂದ್ರೆ ಆಕೆ ಅಲೌಕಿಕ ಪತಿಯನ್ನು ಹುಡುಕಿಕೊಂಡು ಹೊರಟಿದ್ದಾಳೆ. ಆ ಅಲೌಕಿಕ ಪತಿಯನ್ನು ಹುಡುಕಿಕೊಂಡು ಹೊರಟ ಅಕ್ಕಳಿಗೆ ಆ ಒಂದು ಏನಿದೆ ಅಲ್ಲ ಅದು ಬಯಕೆ, ಆ ಚೆನ್ನಮಲ್ಲಿಕಾರ್ಜುನನ್ನ ಕೂಡಬೇಕನ್ನುವಂತಹ ಒಂದು ತವಕ, ಆ ತವಕ ಆ ಬಯಕೆ ಈಡೇರಬೇಕಾದ್ರೆ ಅದು ಬಸವಣ್ಣನವರಿಂದ ಮಾತ್ರ ಸಾಧ್ಯ. ನಾನು ನೇರವಾಗಿ ಕದಳಿಗೆ ಹೋದ್ರೆ ಬಸವಣ್ಣನವರ ಚೆನ್ನಮಲ್ಲಿಕಾರ್ಜುನನ ಒಂದು ವಿಳಾಸ ನನಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಚೆನ್ನಮಲ್ಲಿಕಾರ್ಜುನನ ವಿಳಾಸ ತೆಗೆದುಕೊಳ್ಬೇಕಾದ್ರೆ ಬಸವಣ್ಣನಂತಹ ಗುರುವಿನಿಂದ ಮಾತ್ರ ಸಾಧ್ಯ ಇದೆ ಅನ್ನುವಂತಹ ಕಾರಣಕ್ಕಾಗಿ ಅಕ್ಕ ಏನಾಗ್ತಾ ಇದ್ದಾರೆ, ಕಲ್ಯಾಣದ ಕಡೆಗೆ ಅವರು ಧಾವಿಸಿಕೊಂಡು ಬರ್ತಾ ಇದ್ದಾರೆ. ಕಲ್ಯಾಣಕ್ಕೆ ಬರ್ತಾ ಇದ್ದಾಳೆ ಅಕ್ಕ. ನೋಡಿ, ಕಲ್ಯಾಣಕ್ಕೆ ಅಕ್ಕ ಬರ್ತಾ ಇದ್ದಾಳೆ. ತನ್ನ ಬಯಕೆಯನ್ನ ಈಡೇರಿಸಿಕೊಳ್ಳುವಂತಹ ಆ ಮಾರ್ಗ ಏನಿದೆ, ಅಲೌಕಿಕ ಮಾರ್ಗ, ಆ ಮಾರ್ಗವನ್ನ ಕಂಡುಕೊಳ್ಳುವ ಸಲುವಾಗಿ ಕಲ್ಯಾಣಕ್ಕೆ ಬರ್ತಾ ಇದ್ದಾಳೆ. ಬಂದು ಆ ಒಂದು ವಚನವನ್ನೇ ಹೇಳ್ಕೊತಾ ಕಲ್ಯಾಣದ ಪುರವನ್ನ ಅಕ್ಕ ಪ್ರವೇಶ ಮಾಡ್ತಾಳೆ. ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ, ಅಯ್ಯ ನಿಮ್ಮ ಶರಣರು ನಿಂದ ಪುರವೇ ಕೈಲಾಸವಯ್ಯ, ಅಯ್ಯ ನಿಮ್ಮ ಶರಣರು ನಿಂದದ್ದೇ ನಿಜ ನಿವಾಸವಯ್ಯ, ಚೆನ್ನಮಲ್ಲಿಕಾರ್ಜುನ ದೇವ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಆನು ಸಂಗನ ಬಸವಣ್ಣನ ಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನಯ್ಯ. ನೋಡ್ರಿದು, ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ. ಶರಣರು ಇದ್ದಂತಹ ನೆಲೆ ಏನದ ಅಂದ್ರ ಅದು ಕೈಲಾಸವಾಗ್ಯದ, ಅದು ಪಾವನವಾಗ್ಯದ, ಅದು ದೇವರ ನಿಜವಾದ ನಿವಾಸವಾಗ್ಯದ ಅಂತ ತಿಳ್ಕೊಂಡು ಹೇಳ್ತಾ ಕೆಳಗಿನ 2 ಸಾಲುಗಳು ಬಹಳ ಇಂಪಾರ್ಟೆಂಟ್. ಏನಂದ್ರ ನಿಮ್ಮ ಶರಣ ಬಸವಣ್ಣನ ಇದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರ. ಶರಣರೇ, ನಿಮ್ಮೆಲ್ಲರಿಗೆ ಈಗಾಗ್ಲೇ ಗೊತ್ತಿದೆ. ಈಗ ಅವಿಮುಕ್ತ ಕ್ಷೇತ್ರ ಅಂದ್ರೆ ನಾವು ಸಾಮಾನ್ಯವಾಗಿ ಕಾಶಿಗೆ ವಾರಣಾಸಿಗಿದೆ, ಅದಕ್ಕೆ ನಾವು ಏನಂತ ಕರಿತೀವಿ, ಅದಕ್ಕ ಅವಿಮುಕ್ತ ಕ್ಷೇತ್ರ ಅಂತ ಹೇಳಿ ಕರಿತೀವಿ. ಯಾಕೆಂದ್ರೆ ಈ ಪೌರಾಣಿಕ ಹಿನ್ನೆಲೆ ಒಳಗ ಕಾಶಿ ಪರಮಾತ್ಮನಿಂದ ರಕ್ಷಿಸಲ್ಪಟ್ಟಂತಹ ಸ್ಥಳ. ಕಾಶಿಯನ್ನ ಸ್ವತಃ ಶಿವನೇ ಏನ್ ಮಾಡ್ದ, ಪ್ರಳಯದ ಕಾಲದಲ್ಲಿ ಇಡೀ ವಿಶ್ವವೇ ಪ್ರಳಯವಾದರೂ ಕೂಡ ಕಾಶಿಯನ್ನ ಪ್ರಳಯವಾಗುವುದಕ್ಕೆ ಪರಮಾತ್ಮ ಬಿಡಲಿಲ್ಲ. ತನ್ನ ತ್ರಿಶೂಲದಿಂದ ಹೋರಾಟ ಮಾಡಿ ಕಾಶಿಯನ್ನ ಉಳಿಸ್ಕೊಂಡ. ಅದಕ್ಕಾಗಿ ಕಾಶಿ ಹುಟ್ಟು ಸಾವಿನಿಂದ ಮುಕ್ತಿಯನ್ನ ಕೊಡುವಂತಹ ನೆಲೆ, ಅದು ಪರಶಿವನ ನೆಲೆ. ಅದಕ್ಕಾಗಿ ಅದು ಅವಿಮುಕ್ತ ಕ್ಷೇತ್ರ ಅಂತ ತಿಳ್ಕೊಂಡು ಎಲ್ಲರೂ ನಂಬಿರುವಂತ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಇವತ್ತ ಇಂತಹ ಯಾವ ಕಾಶಿ ವಾರಣಾಸಿಗಳನ್ನ, ಯಾವ ಜ್ಯೋತಿರ್ಲಿಂಗಗಳನ್ನು ಕೂಡ
ಶರಣರು ಏನಂತ ಕರೀಲಿಲ್ಲ, ಪಾವನ ಕ್ಷೇತ್ರಗಳು ಅಂತ ಕರೀಲಿಲ್ಲ, ಅವರು ಕೈಲಾಸ ಅಂತ ಕರೀಲಿಲ್ಲ, ಅಲ್ಲಿ ದೇವರ ನಿಜ ನಿವಾಸ ಅಂತ ಕರೀಲಿಲ್ಲ. ಬಸವ ಕಲ್ಯಾಣವನ್ನ ಮಾತ್ರ ಅವರು ಅಕ್ಕನನ್ನ ಹಿಡ್ಕೊಂಡು ಅನೇಕ ಜನರು ಅದನ್ನ ಅವಿಮುಕ್ತ ಕ್ಷೇತ್ರ ಅಂತ ಕರೆದ್ರಲ್ಲ. ಇದಕ್ಕೆ ಕಾರಣ ಏನದ ಅಂದ್ರ ಬಸವಣ್ಣನವರು ಕೂಡ ಇಂತಹ ಒಂದು ಪ್ರಳಯವನ್ನೇ ಅವತ್ತು 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ನಿಂತು ಅವರು ತಡೆದಿದ್ರು ಅನ್ನುವಂತಹ ಅಭಿಪ್ರಾಯ ಎಲ್ಲ ಶರಣರದಾಗಿತ್ತು. ಹಸಿವು ಎನ್ನುವ ಒಂದು ಪ್ರಳಯ, ಅಜ್ಞಾನ ಎನ್ನುವ ಒಂದು ಪ್ರಳಯ, ಅಸಮಾನತೆ ಎನ್ನುವಂತಹ ಒಂದು ಪ್ರಳಯ, ಇಂತಹ ಅದೆಷ್ಟೋ ಪ್ರಳಯಗಳನ್ನ ತಡವಿ ಅಲ್ಲಿ ಕಲ್ಯಾಣಕ್ಕೆ ಶರಣರನ್ನು ಕರೆದುಕೊಂಡು ಅವರ ಎದೆಯ ಮೇಲೆ ಲಿಂಗವನ್ನ ಕೊಟ್ಟು ಅವರ ಬಾಯೊಳಗೆ ವಚನಗಳನ್ನ ಬರೆಸಿ ಅವರ ಬದುಕನ್ನೇ ಏನ್ ಮಾಡಿದ್ರು ಬಸವಣ್ಣನವರು ಪಾವನವನ್ನಾಗಿ ಗೊಳಿಸಿದ್ರಲ್ಲ. ಅದಕ್ಕಾಗಿ ಅಕ್ಕ ಏನಂತಾಳ ಅಂದ್ರ ಬಸವಣ್ಣ ಇದ್ದಂತಹ ಕಲ್ಯಾಣ ಇವೆರಡೂ ಏನದವ ಅಂದ್ರ ನನ್ನಂತಹ ಅಸಂಖ್ಯಾತ ಶರಣರಿಗೆ ಅವು ಪಾವನಗಳಾಗ್ಯಾವ, ಪಾವನದ ನೆಲೆಗಳಾಗ್ಯಾವ, ಅವಿಮುಕ್ತ ಕ್ಷೇತ್ರಗಳಾಗ್ಯಾವ, ಹುಟ್ಟು ಸಾವಿನಿಂದ ಬಿಡುಗಡೆ ಹೊಂದಿಸುವಂತ ನೆಲೆಗಳಾಗ್ಯಾವ. ಅದಕ್ಕಾಗಿ ಈ ಕಲ್ಯಾಣದ ಬಸವಣ್ಣನಿದ್ದ ಈ ನೆಲಕ್ಕೆ ನನ್ನ ನಮೋ ನಮೋ ಅಂತ ತಿಳಿದು ಅಕ್ಕ ಕಲ್ಯಾಣಕ್ಕೆ ಬರುವುದಕ್ಕಿಂತ ಮೊದಲು ಬಂದರವಾಡಿ ಅನ್ನುವಂತಹ ಒಂದು ಪ್ರದೇಶದಲ್ಲಿ ನಿಂತು ಆ ಕಲ್ಯಾಣದ ಭೂಮಿಗೆ ಶರಣಂತಾಳೆ, ಆ ಬಸವಣ್ಣನವರಿಗೆ ಶರಣಂತಾಳೆ. ಕೇವಲ ಇನ್ನು ಒಳಗ ಬಂದಿಲ್ಲ ಅಕ್ಕ, ಕೇವಲ ಹೊರಗೆ ನಿಂತು ಅಕ್ಕ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಆ ಭೂಮಿಗೆ ಆಕಿ ಸಾಷ್ಟಾಂಗಿ ಯಾಕೆ ಹಾಕಿದ್ಳು ಅಂದ್ರ ಆ ಭೂಮಿಯ ಒಳಗೆ ಯಾರಿದಾರ ಬಸವಣ್ಣನವರಂತ ಮಹಾ ಗುರು ಇರುವುದರಿಂದ, ಬಸವಣ್ಣನವರಂತಹ ಒಬ್ಬ ತಂದೆ ಕುಂತಿರುವುದರಿಂದ, ಬಸವಣ್ಣನಂತಹ ಒಬ್ಬ ಜ್ಞಾನ ಭಂಡಾರಿ ಕುಂತಿರುವುದರಿಂದ, ಭಕ್ತಿ ಭಂಡಾರಿ ಕುಂತಿರುವುದರಿಂದ ಆ ನೆಲ ಅವಿಮುಕ್ತ ಕ್ಷೇತ್ರ ಅಂತ ತಿಳ್ಕೊಂಡು ಹೇಳುತ್ತಾ ಅಕ್ಕ ಒಳಗೆ ಬರ್ತಾ ಇದ್ದಾಳೆ. ಕಲ್ಯಾಣದ ಅಕ್ಕ ಒಳಗೆ ಬರ್ತಾ ಇದ್ದಾಳೆ. ಯಾಕೆ ಬಂದಳು ಅಂತಂದ್ರೆ ತನ್ನ ಹೇಳದ್ನಲ್ಲ, ಆ ಮಹಾ ಬಯಕೆ ಏನಾಗಿತ್ತಲ್ಲ, ಆ ಅಲೌಕಿಕ ಬಯಕೆ ಏನಾಗಿತ್ತಲ್ಲ, ಅಲೌಕಿಕ ಬಯಕೆಗೆ ದಾರಿಯನ್ನ ಕಂಡುಕೊಳ್ಳುವ ಸಲುವಾಗಿ ಅಕ್ಕ ಅಲ್ಲಿಗೆ ಬರ್ತಾ ಇದ್ದಾಳೆ. ಬಂದು ನಿಮ್ಮೆಲ್ಲರಿಗೆ ಗೊತ್ತಿದೆ, ಆ ವಿಷಯದ ಕಡೆಗೆ ನಾನು ಹೋಗೋದಿಲ್ಲ. ಇದರಲ್ಲಿ ನಮ್ಮ ಅನುಭವ ಮಂಟಪದಲ್ಲಿ ಮಹಾಜ್ಞಾನಿಗಳಾದ ಅಲ್ಲಮ್ಮ ಪ್ರಭುದೇವರೊಂದಿಗೆ ನಡೆದ ಚರ್ಚೆ ಅದೇ ಒಂದು ಉಪನ್ಯಾಸವಾಗುವುದಾಗಿರುವುದರಿಂದ ಅದರ ಉಲ್ಲೇಖ ಮಾಡ್ಲಾರ್ದೇನೆ ನಾನು ಅಕ್ಕ ಹೆಂಗ ಹೇಳ್ತಾಳ ಅದರ ಕಡೆಗೆ ನಾನಿಲ್ಲಿ ಬರ್ತಾ ಇದ್ದೀನಿ ಅನ್ನುವಂತ ಮಾತನ್ನು ಹೇಳ್ತಾ, ಈಗಾಗ್ಲೇ ಅನುಪಮ ತನ್ನ ಪ್ರಾರಂಭದಲ್ಲಿ ಒಂದು ವಚನ ಕೋಟ್ ಮಾಡಿದ್ರು. ಬಸವಣ್ಣ ನಿಮ್ಮ ಅಂಗದ ಆಚಾರವ ಕಂಡು ನನಗೆ ಲಿಂಗ ಸಂಘವಾಯಿತಯ್ಯ, ಬಸವಣ್ಣ ನಿಮ್ಮ ಮನದ ಸುಜ್ಞಾನವ ಕಂಡು ನನಗೆ ಜಂಗಮ ಸಂಬಂಧವಾಯಿತಯ್ಯ, ಬಸವಣ್ಣ ನಿಮ್ಮ ಸದ್ಭಕ್ತಿಯ ತಿಳಿದು ನನಗೆ ನಿಜವೂ ಸಾಧ್ಯವಾಯಿತಯ್ಯ, ಚನ್ನಮಲ್ಲಿಕಾರ್ಜುನಯ್ಯನ ಹೆಸರಿಟ್ಟ ಗುರು ನೀವಾದ ಕಾರಣ ನಿಮ್ಮ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದೇನು ಕಾನ ಸಂಗನ ಬಸವಣ್ಣ. ನೋಡಿ ಸಾಕಲ್ಲ, ಈ ಒಂದೇ ವಚನದಲ್ಲಿ ಅಕ್ಕ ಹೆಂಗ ಬಸವಣ್ಣನವರ ದರ್ಶನವನ್ನ ನಮಗೆ ಮಾಡಿಸಿದ್ದಾಳೆ. ದೇವರಿಗೆ ಹೆಸರಿಟ್ಟ ಗುರು ಬಸವಣ್ಣನವರು, ದೇವರ ವಿಳಾಸ ಕೊಟ್ಟವರು ಬಸವಣ್ಣನವರು, ದೇವರ ಕುರುಹು ಕೊಟ್ಟವರು ಬಸವಣ್ಣನವರು, ಆ ಕುರುಹಿನ ಅರಿವು ಕೊಟ್ಟವರು ಬಸವಣ್ಣನವರು ಅಂತಾಳೆ ಅಕ್ಕ. ಸತ್ಯವಾದ ಮಾತಿದು. ದೇವರ ಕುರುಹು ಅಂಗೈಯೊಳಗೆ ಕೊಟ್ಟು ಆ ಕುರುಹಿನ ಅರಿವನ್ನು ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳ ಮುಖಾಂತರ ಕೊಟ್ಟು ಆ 3 ತತ್ವಗಳನ್ನು ಹಿಡಿದುಕೊಂಡು ಹೋಗುವ ವಿಳಾಸವನ್ನ ಕೊಟ್ಟ ಬಸವಣ್ಣನವರು ದೇವರಿಗೆ ಏನಾದರು ಅಂತಂದ್ರ ಹೆಸರಿಟ್ರು. ನೋಡಿ ಎಷ್ಟು ಅರ್ಥಪೂರ್ಣವಾಗಿ ಈ ಬಸವಣ್ಣನವರು ಏರಿದಂತಹ ಆ ಆಧ್ಯಾತ್ಮಿಕ ನಿಲುವಿನ ದರ್ಶನವನ್ನ ನಮಗಿಲ್ಲಿ ಅಕ್ಕ ಮಾಡಿಸ್ಕೊಡ್ತಾ ಇದ್ದಾಳೆ. ಅಕ್ಕ ನಿಮ್ಮ ಅಂಗದ ಆಚಾರವ ಕಂಡು, ಬಸವಣ್ಣ ನಿಮ್ಮ ಅಂಗದ ಆಚಾರವ ಕಂಡು. ಹಾಗಿತ್ತು ಹಾಗಾದ್ರೆ ಬಸವಣ್ಣನವರ ಆ ಭೌತಿಕ ದೇಹ, ಆ ಭೌತಿಕ ಅಂಗದ ಆಚಾರಗಳು
ಸದಾ ಲಿಂಗಾಚಾರಿಯಾಗಿರುವ ಬಸವಣ್ಣನವರು ಸದಾಚಾರಿಯಾಗಿದ್ರು, ಶಿವಾಚಾರಿಯಾಗಿದ್ರು, ಭೃತ್ಯಾಚಾರಿಯಾಗಿದ್ರು. ಪ್ರಸಂಗ ಬಂದಾಗ ಗಣಾಚಾರಿಗಳಾಗಿ ಕೂಡ ಅವರು ಏನ್ ಮಾಡಿದ್ರು ಅಂದ್ರ ಬಹುದೊಡ್ಡ ಒಂದು ಇದಕ್ಕೆ ಏನಾದ್ರು ಇವತ್ತ ಹೆಗ್ಗುರುತು ಆದರೂ ಬಸವಣ್ಣನವರು. ನೋಡಿ ಎಷ್ಟು ಅರ್ಥಪೂರ್ಣ ಅದ. ಲಿಂಗವನ್ನ ಆವಿಷ್ಕಾರ ಮಾಡಿ ಆ ಲಿಂಗವನ್ನ ಎದೆಯ ಮೇಲೆ ಕಟ್ಟಿಕೊಂಡು ಯಾವ ರೀತಿ ಲಿಂಗವನ್ನ ಪೂಜಿಸಿದ್ರು ಬಸವಣ್ಣನವರು ಅನ್ನುವಂತಹದನ್ನ ಇಲ್ಲಿ ಅಕ್ಕ ಕಲ್ಯಾಣಕ್ಕೆ ಬಂದು ಬಸವಾದಿ ಶರಣರಿಂದ ಕಂಡುಕೊಂಡಿದ್ದಾಳೆ. ಅದನ್ನ ಇಲ್ಲಿ ಅವರು ಹೇಳ್ತಾರೆ. ನಿಮ್ಮ ಅಂಗದ ಆಚಾರದಲ್ಲಿರುವ ಲಿಂಗಾಚಾರವನ್ನ ಕಂಡು ಸದಾಚಾರಿ ಎಂದು ಏನ್ ಮಾಡ್ಲಿಲ್ಲ ಬಸವಣ್ಣನವರು, ಇನ್ನೊಬ್ಬರಿಗೆ ಹೇಳ್ತಾ ಹೋಗ್ಲಿಲ್ಲ. ಇವತ್ತಿಗೂ ಬಸವಣ್ಣನವರಿಗೂ ಉಳಿದವರಿಗೂ ಆಗುವಂತಹ ವ್ಯತ್ಯಾಸ ಇಲ್ಲೇ ನಡೆದದ. ಹೇಳೋರು ಬಹಳ ಮಂದಿ ಆಗಿದ್ದೇವು, ನಡೆಯುವಂತವರು ಬಹಳ ಕಡಿಮೆ ಅದಾರ ಇಲ್ಲ ಅಂತಿಲ್ಲ, ಕಡಿಮೆ ಅದಾರ. ಬಸವಣ್ಣನವರು ಸದಾಚಾರಿಗಳಾಗಿದ್ರು. ಇನ್ನೊಬ್ಬರಿಗೆ ಕಾಯಕ ಮಾಡು ಅಂತ ತಿಳ್ಕೊಂಡು ಹೇಳಿ ತಾನು ಕಾಲ ಚಾಚಿಕೊಂಡು ಕೂಡ್ಲಿಲ್ಲ, ಯಾರಿಂದಲೂ ಕಾಲಿಗೆ ನಮಸ್ಕಾರ ಮಾಡಿಸಿಕೊಳ್ಳಿಲ್ಲ. ಸ್ವತಃ ಕಾಯಕಗೈದರು ಬಸವಣ್ಣನವರು. ಅವರು ಮಂತ್ರಿಗಳಾಗಿರಬಹುದು, ಅವರು ಹಣಕಾಸಿನ ಮಂತ್ರಿ ಆಗಿರಬಹುದು, ಅವರು ಪ್ರಧಾನ ಮಂತ್ರಿನೇ ಆಗಿರಬಹುದು. ಆದರೆ ಮತ್ತೊಬ್ಬರ ಕಾಯಕವನ್ನ ನಿಂದಿಸುವ ಮೂರ್ಖತನ ಬಸವಣ್ಣನವರಲ್ಲಿ ಇರಲಿಲ್ಲ ಅನ್ನುವಂತಹ ಮಾತು ಕೂಡ ಅಷ್ಟೇ ಸಮಂಜಸವಾದದ್ದು. ಅದಕ್ಕೆ ಅಕ್ಕ ಹೇಳ್ತಾಳೆ, ಸದಾಚಾರಿ ನಿಮ್ಮಿಂದ ನೋಡಿ ಕಾಯಕ ದಾಸೋಹ ಕಲಿಬೇಕು ಬಸವಣ್ಣ. ಶಿವಾಚಾರಿ ಯಾಕೆ ಮಾದಾರ ಚೆನ್ನಯ್ಯನವರು, ಯಾಕೆ ಸಮಗಾರ ಹರಳಯ್ಯನವರು, ಯಾಕೆ ಡೋಹಾರ ಕಕ್ಕಯ್ಯನವರು, ಅಂಬಿಗರ ಚೌಡಯ್ಯನವರು, ಸತ್ಯಕ್ಕ, ಕಾಳವ್ವೆ, ಉರ್ಲಿಂಗ ಪೆದ್ದಿ ಇವರೆಲ್ಲರೂ ಯಾಕೆ ಅಷ್ಟರ ಮಟ್ಟಿಗೆ ಬಸವಣ್ಣನವರನ್ನ ಅವರು ಒಪ್ಪಿಕೊಂಡ್ರು, ತಮ್ಮ ವಚನಗಳಲ್ಲಿ ಹಾಡಿದ್ರು, ಹೊಗಳಿದ್ರು. ಏನು ಪ್ರೈಮ್ ಮಿನಿಸ್ಟರ್ ಇದ್ರಂತ ಹೊಗಳಿದ್ರ, ಏನ್ ಇವ್ರಿಗೆಲ್ಲ ಕೂಡಿಸಿ ಅವರು ಊಟ ಕೊಟ್ರು ಅಂತ ಹೊಗಳಿದ್ರ? ಅದು ನಾವು ಮಾಡುವ ಕೆಲಸ. ನಮ್ಮಂತವ್ರು ಶರಣರಿಗಿದ ಅವಶ್ಯಕತೆ ಇರ್ಲಿಲ್ಲ. 3 ದಿನ ಮಾತ್ರ ಬಸವಣ್ಣನವರ ಮಹಾಮನೆಯಲ್ಲಿ, ಹೊರಗಿನಿಂದ ಯಾರೇ ಬರ್ಲಿ 3 ದಿನ ಮಾತ್ರ ಅವರಿಗೆ ಮಹಾಮನೆಯಲ್ಲಿ ಪ್ರಸಾದ. 3ನೇ ದಿನಕ್ಕ ತಮ್ಮ ಕಾಯಕವನ್ನ ತಾವು ಹುಡುಕಿಕೊಂಡು ಹೋಗಲೇಬೇಕು ಅನ್ನುವಂತಹ ನಿರ್ಬಂಧನೆ ಅವತ್ತ ಮಹಾಮನೆಯಲ್ಲಿ ಇತ್ತು ಅನ್ನುವುದನ್ನು ಕೂಡ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಬಸವಣ್ಣನವರು ಶರಣರನ್ನ ಹೆಂಗ ಬೆಳೆಸಿದ್ರು ಅಂದ್ರೆ ತನ್ನಂಗೆ ಬೆಳೆಸಿದ್ರು. ಅವರು ಯಾವುದನ್ನ ಬಾಲ ಬಡಿಯುವ ಕೆಲಸವಾಗ್ಲಿ, ತನ್ನ ಮಾತಿಗೆ ಎಸ್ ಅನ್ರಿ ಎನ್ನುವಂತ ವಿಷಯವನ್ನಾಗ್ಲಿ ಬಸವಣ್ಣನವರು ತನ್ನ ಬಾಂಧವರಿಗೆ ಕಲಿಸಿರ್ಲಿಲ್ಲ. ಎಲ್ಲರಿಗೂ ಎಲ್ಲಾ ರೀತಿಯ ಸ್ವಾತಂತ್ರ್ಯ ಕೊಟ್ಟಂತಹ ಪರುಷಮಣಿ ಯಾರಾಗಿದ್ರು? ಇಲ್ಲಿ ಬಸವಣ್ಣನವರಾಗಿದ್ರು. ಅದಕ್ಕಾಗಿ ಅಕ್ಕ ಹೇಳ್ತಾಳೆ, ಶಿವಾಚಾರಿ, ಎಂತ ಶಿವಾಚಾರಿಯಪ್ಪ ಬಸವಣ್ಣ ನೀನು, ನಿನ್ನೊಳಗ ಜಾತಿ ಭೇದ ಅನ್ನೋದು ಸ್ವಲ್ಪವೂ ಕಂಡು ಬರ್ಲಿಲ್ಲ. ಭೃತ್ಯಾಚಾರಿ ನಾ ಒಂದು ಮಾತು ಹೇಳಿದೆ, ತಾನು ಗುರುವಾಗಿ ಉಳಿದ ಶರಣರನ್ನು ಮಹಾಗುರುವನ್ನಾಗಿ ಮಾಡಿದ್ರು ಬಸವಣ್ಣನವರು. ತಾನು ವಿಶ್ವಗುರು ಆದರು ಇವತ್ತ. ಆದ್ರೆ ತನ್ನೊಂದಿಗೆ ಅನೇಕ ಶರಣರನ್ನು ಕೂಡ ಅದೇ ಮಟ್ಟಕ್ಕೆ ಕರ್ಕೊಂಡು ಹೋದ್ರು ಅಂತ ನಾನು ಹೇಳ್ತಾ ಇದ್ದೀನಿ. ಆದ್ರೆ ತನ್ನ ಒಂದು ವಚನದಲ್ಲಿ ಹೇಳ್ತಾರ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಈ ಇದರಲ್ಲಿರುವಂತವ್ರು ಎಲ್ಲರೂ ಗುರುಲಿಂಗ ಜಂಗಮರು, ನಾನೊಬ್ಬನೇ ಭಕ್ತ ನೋಡ ಅಂತ ಆ ಮಾತು ಒಬ್ಬ ಭಕ್ತಿ ಭಂಡಾರಿ, ಒಬ್ಬ ನಾಯಕ ಪುರುಷ, ಒಬ್ಬ ಮಹಾನ್ ದೇವರ ಸ್ವರೂಪದಲ್ಲಿರುವ ಆ ಒಂದು ವ್ಯಕ್ತಿ ಇವತ್ತಿ ಮಾತು ಆಡ್ಬೇಕಾಗಿತ್ತು ಅಂದ್ರೆ ಎಷ್ಟರ ಮಟ್ಟಿಗೆ ಅವರಲ್ಲಿ ಭೃತ್ಯಾಚಾರತ್ವ, ಸದಾಚಾರತ್ವ ತುಂಬಿ ತುಳುಕಿತ್ತು ಅನ್ನೋದನ್ನ ಅಕ್ಕ ಕಣ್ಣಾರೆ ಕಂಡು ಅದರ ದರ್ಶನ ನಮ್ಗ ಮಾಡಿಕೊಡ್ತಾ ಇದ್ದಾರೆ. ಗಣಾಚಾರಿ ಎಂದೆಂದು ತಾನು ಕಲ್ಯಾಣದಲ್ಲಿ ಇರುವ ತನಕ ಬಸವಣ್ಣನವರು ಬಿಜ್ಜಳ ರಾಜನೇ ಆಗಿರಬಹುದು, ಇತರ ಜಾತಿ ವಾದಿಗಳೇ ಆಗಿರಬಹುದು,
ಅವರಿಂದ ಏನಾದರೂ ಶರಣರಿಗೆ ಕಿರುಕುಳಗಳು ಶಿವನಿಂದ ಶರಣರ ನಿಂದೆಗಳಾಗ್ಲಿ ಶಿವನಿಂದೆಗಳಾಗ್ಲಿ ಏನಾದರೂ ನಡೆದರೆ ಆ ಗಳಿಗೆ ಬಸವಣ್ಣನವರು ವಿರೋಧ ಮಾಡಿದವರು. ಅದಕ್ಕೆ ಇಲ್ಲಿ ಕಲ್ಯಾಣದ ಕ್ರಾಂತಿಯ ಸಂದರ್ಭದಲ್ಲಿ ಬಸವಣ್ಣನವರನ್ನ ಕಲ್ಯಾಣದಿಂದ ಹೊರಗೆ ಕಳಿಸಿ ಇಲ್ಲಿ ಕಲ್ಯಾಣದ ಕ್ರಾಂತಿ ಮಾಡಿದ್ರು. ಕಲ್ಯಾಣದಲ್ಲಿ ಬಸವಣ್ಣನವರಿದ್ದಾಗಲೇ ಅವರ ಕಣ್ಣೆದುರಿಗೆ ಒಂದು ವೇಳೆ ಕ್ರಾಂತಿ ಆಗ್ತಿತ್ತು ಅಂದ್ರ ಬಸವಣ್ಣನವರು ಮೊದಲು ಆನೆಯ ಕಾಲಿಗೆ ಕಟ್ಕೋತೀರು, ನನಗ ಮೊದಲು ಎಳಿರಿ ಆಮೇಲೆ ನನ್ನ ಶರಣರಿಗೆ ಎಳಿರಿ ಅಂತಿದ್ರು ಅನ್ನುವಂತಹ ವಿಚಾರ ಈ ಬಿಜ್ಜಳ ಮತ್ತು ಇವನ ಸಹಪಾಠಿಗಳಿಗೆ ಈ ಜಾತಿವಾದಿಗಳಿಗೆ ಗೊತ್ತಿರುವಂತಹ ಒಂದು ವಿಷಯವೇ ಸರಿ. ಅದಕ್ಕಾಗಿನೇ ಅವರು ಬಸವಣ್ಣನವರಿಗೆ ಮೊದಲು ಕಲ್ಯಾಣದಿಂದ ಹೊರಗೆ ಕಳುಹಿಸಿ ಆಮೇಲೆ ಏನ್ ಮಾಡ್ತಾರ ಅಂದ್ರ ಶರಣರ ಐಹುಳಿ ಅದು ಎಳೆಹುಟಿ ಶಿಕ್ಷೆಯನ್ನು ಕೊಡ್ತಾರ. ಅದು ಇಲ್ಲಿ ನಾವು ಗಮನಿಸಿದಾಗ ಬಸವಣ್ಣನವರು ತಾನು ಕಲ್ಯಾಣದಲ್ಲಿರುವಾಗ ತನ್ನ ಕಣ್ಣೆದುರಿಗೆ ಎಂದೂ ಶರಣರ ನಿಂದೆ ಶಿವನ ನಿಂದೆ ಎಂದೂ ಅವರು ಸಹಿಸಲಿಲ್ಲ. ಅದಕ್ಕ ಅಕ್ಕ ಹೇಳ್ತಾಳೆ, ಬಸವಣ್ಣ ನಿನ್ನ ಅಂಗದ ಒಂದು ಇದನ್ನ ಕಂಡು ನನಗೆ ಲಿಂಗ ಸಂಘವಾಯಿತಯ್ಯ. ಇವತ್ತು ನನ್ಗ ಕಲ್ಯಾಣದಲ್ಲಿ ಏನು ಆ ಅಡ್ರೆಸ್ ತಗೊಂಡ್ ಬಂದಿಳಲ್ಲ, ಅಡ್ರೆಸ್ ಅಲ್ಲಿ ಹೋಗ್ಬೇಕಾಗ್ಯದಂತ ಇಲ್ಲಿ ಕೇಳಕ್ ಬಂದಿಳಲ್ಲ, ಆ ವಿಳಾಸ ಸಿಕ್ತು ಬಸವಣ್ಣ ನನಗಂತ ಅಕ್ಕ ಉದ್ಗಾರ ತೆಗಿತಾರೆ. ನಿನ್ನ ಮನದ ಸುಜ್ಞಾನವ ಕಂಡು ನನಗೆ ಜಂಗಮ ಸಂಬಂಧವಾಯಿತಯ್ಯ. ಜಂಗಮ ಅಕ್ಕ ಕೂಡ ಒಬ್ಬ ಮಹಾ ಜಂಗಮಳೆ ಸರಿ. ಯಾಕಂದ್ರೆ ಅಕ್ಕ ಇಲ್ಲಿ ಕಲ್ಯಾಣದಲ್ಲಿ ತನ್ನ ಹುಟ್ಟಿದ ಊರಲ್ಲಿ ಬಿಟ್ಟು ಕಲ್ಯಾಣಕ್ಕೆ ಹೋಗಿ ಅಲ್ಲಿಯೇ ಉಳಿತೀನಿ ಅನ್ನಲಿಲ್ಲ ಅಕ್ಕ ಕಲ್ಯಾಣದಿಂದ ಕದಳಿಗೆ ಏನ್ ಮಾಡ್ತಾ ಇದ್ದಾಳ, ಅಕ್ಕಿ ಹೋಗ್ತಾ ಇದ್ದಾಳ. ಕಲ್ಯಾಣದಿಂದ ಕದಳಿಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಸಾಧ್ಯ ಆದಷ್ಟು ಏನ್ ಮಾಡ್ತಾಳ ಅಕ್ಕ ಅಂತಂದ್ರ ಈ ಬಸವ ತತ್ವ, ಈ ಕಲ್ಯಾಣದ ಶರಣರ ತತ್ವವನ್ನ ಬಿತ್ತರಿಸ್ತಾ ಹೋಗ್ತಾಳ. ಅದಕ್ಕೆ ಜಂಗಮ ಅನ್ನುವಂತಹ ತತ್ವ ಒಂದು ಕಡೆ ನಿಲ್ಲುವುದಲ್ಲ ಅನ್ನುವಂತಹದನ್ನ ನಿಮ್ಮ ಜ್ಞಾನದಿಂದ ಕಂಡುಕೊಂಡೆ ಬಸವಣ್ಣ ನಾನು ಅನ್ನುವಂತಹ ಉದ್ಗಾರವನ್ನ ಇಲ್ಲಿ ತೆಗಿತಾಳ. ಚನ್ನಮಲ್ಲಿಕಾರ್ಜುನಯ್ಯನ ಹೆಸರಿಟ್ಟ ಗುರು ನೀವಾದ ಕಾರಣ. ಬಾಲ್ಯದಲ್ಲಿ ಚನ್ನಮಲ್ಲಿಕಾರ್ಜುನ ದೇವರು ಶಿವದೇವರು ಅನ್ನುವಂತಹ ಅಭಿಪ್ಸೆ ಉಳ್ಳಂತಹ ಆ ತಾಯಿಗೆ ನಿಜವಾದ ಚನ್ನಮಲ್ಲಿಕಾರ್ಜುನ ಅನ್ನುವುದು ಯಾರು ಅನ್ನುವುದನ್ನ ತೋರಿಸಿಕೊಟ್ಟವ್ರು ಯಾರು ಅಂದ್ರೆ ಅದು ಬಸವಣ್ಣ ಅನ್ನುವಂತಹ ಮಾತನ್ನ ಬಹುಶಃ ಅಕ್ಕ ಏನ್ ಮಾಡ್ತಾ ಇದ್ದಾಳ ಅಂತಂದ್ರ ಅದು ಹೇಳ್ತಾ ಅಕ್ಕ ಮುಂದುವರಿತಾ ಇದ್ದಾಳ. ಒಂದು ಶರಣರೇ ಆಕೆಯ ಒಂದು ದೀರ್ಘವಾದಂತಹ ಒಂದು ವಚನ, ಬಹಳ ದೀರ್ಘವಾದಂತಹ ಒಂದು ವಚನ. ಆ ವಚನದಲ್ಲಿ ಅಕ್ಕ ಸಾಮಾನ್ಯವಾಗಿ ಬಸವಣ್ಣನವರ ಸುಮಾರು ಎಷ್ಟು ಅಂತಂದ್ರೆ ನನ್ಗನಿಸ್ತದೆ 52 ಲಕ್ಷಣಗಳು ಬಸವಣ್ಣನವರಲ್ಲಿ ಇದ್ದು ಅನ್ನುವಂತಹ ಮಾತನ್ನ ತನ್ನ ವಚನದಲ್ಲಿ ಅಕ್ಕ ಹೇಳ್ತಾ ಹೋಗ್ತಾಳೆ. ಆ ವಚನ ಬಹಳ ದೊಡ್ಡದಾದಂತಹ ವಚನ ಇದ್ರೂ ಕೂಡ ತಾವೆಲ್ಲರೂ ಕೇಳಲೇಬೇಕಾದಂತಹ ಒಂದು ವಚನ. ಯಾಕೆಂದ್ರೆ ಕೇಳ್ಬೇಕು. ಬಸವಣ್ಣನವರು ಆ 52 ಲಕ್ಷಣಗಳು ಬಸವಣ್ಣನವರಿಗೆ ಇದ್ದು ಅನ್ನುವುದನ್ನ ನೀವು ಕೇಳ್ಕೊಂಡ್ರಿ ಅಂದ್ರೆ ವಿಜಯ್ ಕುಮಾರ್ ಅಣ್ಣವ್ರೆ ಆ ಬಸವಣ್ಣನವರಿಗೆ ಒಂದೊಂದು ಟೈಟಲ್ ಕೊಟ್ಟು 52 ರೀತಿಯಲ್ಲಿ ಬಸವಣ್ಣ ಹೇಗೆ ಇದ್ರು ಅನ್ನುವುದ ಒಂದೊಂದು ಉಪನ್ಯಾಸ ಇಡ್ಲಿಕ್ಕೂ ಕೂಡ ನಿಮ್ಗ ಸಾಧ್ಯ ಆಗ್ತದೆ. ಆ ವಚನ ಯಾವುದು ಅಂದ್ರೆ ಶಿವ ಶಿವ ಆದಿ ಅನಾದಿಗಳ ಎಂಬೆರಡಿಲ್ಲದೆ ನಿರವಯ ಶಿವ ಅನ್ನುವಂತಹ ಒಂದು ದೊಡ್ಡದಾಗಿರುವ ವಚನದಲ್ಲಿ ಅವರು ಹೇಳ್ತಾರ, ಕಾಣಲರಿಯದೆ ಅಜ್ಞಾನದಿಂದ ಭವಭಾರಿಗಳಾದರಯ್ಯ ಈ ಜನರು, ಈ ಪರಿಯಲ್ಲಿ ಬಯಲಾಗಿ ಹೋಗಬಾರದೆಂದು ನಮ್ಮ ಬಸವಣ್ಣನು ಜಗದ ಇತ್ಯಾರ್ಥಕ್ಕಾಗಿ ಮರ್ತ್ಯಕ್ಕೆ ಅವತರಿಸಿ ವೀರಶೈವ ಮಾರ್ಗವನ್ನ ಅರುವುದಕ್ಕೆ ಬಾವನ್ನ ವಿವರವನ್ನೊಳಗೊಂಡು ಚರಿಸಿದನೇನು. ಬಾವನ್ನ ಅಂದ್ರೆ ಇದು 52, ಬಾವನ್ನ 51 ಬಾವನ್ನ ಅದೊಂದು ಉರ್ದು ಶಬ್ದ. ಬಹುಶಃ ಇವೆಲ್ಲ ಸ್ವಲ್ಪ ಇದು ಆಗ್ಬೇಕಾಗ್ತದೆ. ಬಾವನ್ನ ವಿವರವನ್ನೊಳಗೊಂಡ ಚರಿಸಿದನು ಎಂತೆಂದಡೆ ಗುರು ಕಾರುಣ್ಯ ವೇದನು, ವಿಭೂತಿ ರುದ್ರಾಕ್ಷಿಧಾರಕನು, ಪಂಚಾಕ್ಷರಿ ಭಾಷಾ ಸಮೇತನು, ಲಿಂಗಾಂಗ ಸಂಬಂಧಿಯು, ನಿತ್ಯ ಲಿಂಗಾರ್ಚಕನು, ಅರ್ಪಿತದಲ್ಲಿ ಅವಧಾನಿ, ಪಾದೋದಕ ಪ್ರಸಾದ ಗ್ರಾಹಕನು, ಗುರುಭಕ್ತಿ ಸಂಪನ್ನನು, ಏಕಲಿಂಗ ನಿಷ್ಠಾಪರನು,
ಚರಲಿಂಗ ಲೋಲೋಪ್ತನು, ಶರಣ ಸಂಗಮೇಶ್ವರನು, ತ್ರಿವಿಧ ಗಾಯತನು, ತ್ರಿಕರಣ ಶುದ್ಧನು, ತ್ರಿವಿಧ ಲಿಂಗಾಂಗ ಸಂಬಂಧಿ, ಅನ್ಯ ದೈವ ಸ್ಮರಣೆಯ ಹೊದ್ದ, ಭವಿಸಂಗ ಮಾಡ, ಭವಿ ಪಾಕವ ಕೊಳ್ಳ, ಪರಸತಿಯ ಕೂಡ, ಪರಧನವನೊಲ್ಲ, ಪರನಿಂದೆಯ ನಾಡ, ಅನೃತವ ನುಡಿಯ, ಹಿಂಸೆಯ ಮಾಡ, ತಾಮಸ ಭಕ್ತದ ಸಂಗವ ಮಾಡ, ಗುರುಲಿಂಗ ಜಂಗಮಕ್ಕೆ ಅರ್ಥ ಪ್ರಾಣ ಅಭಿಮಾನ ಮುಂತಾದವೆಲ್ಲವನ್ನು ಅರ್ಪಿಸಿ ಪ್ರಸಾದ ಮುಂತಾಗಿ ಭೋಗಿಸುವ, ಜಂಗಮ ನಿಂದೆ ಸೈರಿಸ, ಪ್ರಸಾದ ನಿಂದೆಯ ಕೇಳ, ಅನ್ಯರ ಆಶೆಗೆಯ, ಪಾತ್ರವನ್ನರಿಯದೀವ, ಚತುರ್ವಿಧ ಪದವಿಯ ಹಾರ, ಅರಿಷಡ್ವರ್ಗಕ್ಕೆ ಅಳುಕ, ಕುಲಾದಿ ಮದಂಗಳ ಬಗೆಗೊಳ್ಳ, ದ್ವೈತ ಅದ್ವೈತ ನುಡಿವನಲ್ಲ, ಸಂಕಲ್ಪ ವಿಕಲ್ಪವ ಮಾಡುವನಲ್ಲ, ಕಾಲೋಚಿತವ ಬಲ್ಲ, ಕ್ರಮಯುಕ್ತನಾಗಿ ಶಟಸ್ಥಲ ಭರಿತ, ಸರ್ವಾಂಗಲಿಂಗಿ, ದಾಸೋಹ ಸಂಪನ್ನ, ಇಂತಿ 52 ವಿಧದಲ್ಲಿ ನಿಪುಣನಾಗಿ ಮೆರೆದ ನಮ್ಮ ಬಸವಣ್ಣನ ಶ್ರೀಪಾದಕ್ಕೆ ನಾನು ಅಹೋರಾತ್ರಿಯಲ್ಲಿ ನಮೋ ನಮೋ ಎಂದು ಬದುಕಿದೆನು ಚೆನ್ನಮಲ್ಲಿಕಾರ್ಜುನ. ಸಾಕಿದ ಒಂದೇ ವಚನ. ಬಸವಣ್ಣನವರು ವಿಶ್ವಗುರು ಆಗುವುದಕ್ಕೆ, ಬಸವಣ್ಣನವರು 7 ಲೋಕಕ್ಕೆ ದೇವರಾಗುವುದಕ್ಕೆ. ದಯವಿಟ್ಟು ಶಿವಶರಣೆಯರ ವಚನ ಸಂಪುಟದಲ್ಲಿ ದೀರ್ಘವಾದ ಈ ವಚನದಲ್ಲಿ ಬಸವಣ್ಣನವರ 52 ಲಕ್ಷಣಗಳನ್ನ ಅಕ್ಕ ಕಲ್ಯಾಣದಲ್ಲಿ ಕಂಡು ಸುದೀರ್ಘವಾಗಿ ಅಕ್ಕ ಏನ್ ಮಾಡ್ತಾ ಹೋಗ್ತಾಳ ಅಂದ್ರ ಅದನ್ನ ಹೇಳ್ತಾ ಹೋಗ್ತಾಳ. ಅಂತಹ 52 ಲಕ್ಷಣಗಳನ್ನ ಉಳ್ಳಂತಹ ಬಸವಣ್ಣನವರು ಏನಿದ್ರು, ಆ ಬಸವಣ್ಣನವರ ಕಾಣುವುದಕ್ಕಾಗಿ ನಾನು ಎಲ್ಲಿಗೆ ಹೋದೆ, ಕದಳಿಗೆ ಹೋಗ್ಲಾರ್ದೇನೆ ನಾನು ಕಲ್ಯಾಣಕ್ಕೆ ಬಂದೆ ಅನ್ನುವಂತಹ ಮಾತನ್ನ ಅಲ್ಲಿ ಹೇಳ್ತಾ, ಇನ್ನೊಂದು ವಚನದಲ್ಲಿ ಆದಿ ಅನಾದಿಗಳಿಂದ ಲೆತ್ತಲಯ್ಯ ಬಸವಣ್ಣನವನು, ಮೂದೇವರ ಮೂಲ ಸ್ಥಾನವಯ್ಯ ಬಸವಣ್ಣನವನು, ನಾದಬಿಂದು ಕಳಾತೀತನಯ್ಯ ಬಸವಣ್ಣನು, ಆ ನಾದ ಸ್ವರೂಪವೇ ಬಸವಣ್ಣನಾದ ಕಾರಣ ಆ ಬಸವಣ್ಣನ ಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದೆನು ಕಾಣ ಚೆನ್ನಮಲ್ಲಿಕಾರ್ಜುನ. ನೋಡ್ರಿ, ಆದಿ ಅಂದ್ರೆ ಈ ಆದಿ ಅನಾದಿ ಅಂದ್ರೆ ಮತ್ತ ಆ ಕಡೆ ಹಳೆಯ ಕಾಲಕ್ಕಂತ ಆ ರೀತಿಯ ಅರ್ಥ ನಾವು ಮಾಡೋದಕ್ಕಿಂತ, ಆದಿ ಅಂದ್ರೆ ಇಲ್ಲಿ ಜಡವಾದ ಕಾಯ, ಅನಾದಿ ಅಂದ್ರೆ ಇಲ್ಲಿ ಏನದ ಅಂದ್ರ ಅಜಡವಾದ ಪ್ರಾಣ. ಬಸವಣ್ಣನವ್ರು ಏನದಾರ ಅಂದ್ರ ಆದಿನೂ ಅಲ್ಲ, ಬಸವಣ್ಣನವರು ಅನಾದಿನೂ ಅಲ್ಲ. ಅಷ್ಟೇ ಅಲ್ಲ, ಮೂದೇವರ ಮೂಲ ಸ್ಥಾನ ನಾವೇನು ಇವತ್ತ ಕಲ್ಪಿಸಿಕೊಂಡಿದ್ದೆವು, ಬ್ರಹ್ಮ ವಿಷ್ಣು ಮಹೇಶ ಅಂತೇಳಿ. ಆ ಮೂವರ ದೇವರ ಮೂಲ ಸ್ಥಾನ ಯಾರು ಅಂದ್ರ ಬಸವಣ್ಣ ಅನ್ನುವಂತಹ ಮಾತು. ಪರಶಿವನಿಗೆ ನಾವು ಒಂದು ನಾದ ಬಿಂದು ಕಳಾತೀತ ಅಂತ ಹೇಳಿ ಸಾಮಾನ್ಯವಾಗಿ ಒಂದು ಶಬ್ದ ಯೂಸ್ ಮಾಡ್ತೇವೆ. ಆ ನಾದ ಬಿಂದು ಕಳಾತೀತ ಸ್ವರೂಪ ಯಾರಾಗಿದ್ರು ಅಂದ್ರ ಬಸವಣ್ಣನವರಾಗಿದ್ರು. ನಾದ ಬಿಂದು ಕಳಾತೀತ, ಇದ್ದರು ಇಲ್ಲದಂತೆ, ಇಬ್ಬರು ಮಡದಿಯರಿದ್ದರು ಸಂಸಾರದಲ್ಲಿ ಇಲ್ಲದಂತೆ, ಬಾಲ ಸಂಗಣ್ಣ ಎನ್ನುವ ಮಗ ಇದ್ರೂ ಕೂಡ ಅದಕ್ಕೆ ಅಂಟಿಕೊಳ್ಳದೆ, ಲಕ್ಷದ ಮೇಲೆ 96 ಜಂಗಮರ ಒಡನಾಟ ಇದ್ರೂ ಕೂಡ ಇಲ್ಲದಂತೆ, ಅನುಭವ ಮಂಟಪ ಕಟ್ಟಿದ್ದರು ಆ ಅಹಂಕಾರದಿಂದ ದೂರವಿರುವಂತೆ, ಮಹಾಮನಿ ಎನ್ನುವಂತ ಹೇಳಿ ಮಾಡಿದ್ರು ಕೂಡ ನನ್ನದಲ್ಲ ಅನ್ನುವಂತ ಭಾವನೆಯಿಂದ ಇರುವ ದೇವರು ಹೆಂಗದ ನೋಡ್ರಿಗ. ದೇವರು ವಿಶ್ವವನ್ನೆಲ್ಲ ನಿರ್ಮಾಣ ಮಾಡಿದ ದೇವರು ಎಲ್ಲೋ ಒಂದು ಕಡೆ ಮರೆಮಾಚಿಕೊಂಡು ಯಾರ ಕೈಗೂ ಸಿಗದೆ ಹೆಂಗ ಆ ವಿಶ್ವದೊಳಗೆ ಒಂದಾಗಿ ಕುಂತನ, ಹಂಗ 12ನೇ ಶತಮಾನದ ಈ ಕಲ್ಯಾಣದಲ್ಲಿ ಬಸವಣ್ಣನವರು ಇದ್ದು ಇಲ್ಲದಂತೆ ಬದುಕಿದ್ರು. ಅದಕ್ಕೆ ಬಸವಣ್ಣನವರು ಏನು ಅಂದ್ರ ನಾದ ಬಿಂದು ಕಳಾತೀತ ಅಂತ ತಿಳ್ಕೊಂಡು ಅಕ್ಕ ಅವರನ್ನ ವರ್ಣನೆ ಮಾಡ್ತಾ ಹೋಗ್ತಾಳೆ. ಅದಕ್ಕಾಗಿ ಈ ಸ್ವಲ್ಪ ಅರಿತ ಅಕ್ಕ ಕಲ್ಯಾಣಕ್ಕೆ ಬಂದು ಇವತ್ತು ಏನಾದಳು ಅಂತಂದ್ರ ಅದ್ಭುತವಾಗಿ ಬೆಳೆದಳು. ಕೆಲವು ಬಹುಶಃ ನನಗನ್ನಿಸ್ತದ 1-2 ವರ್ಷ ಇದ್ದಿರ್ಬೋದು ತಾಯಿ ಕಲ್ಯಾಣದಲ್ಲಿ. ಅಷ್ಟರಲ್ಲಿ ಅಕ್ಕಿ ಬಹಳ ಅದ್ಭುತವಾಗಿ ಬಸವಣ್ಣನವರ ಒಂದು ಛಾಯೆಯಲ್ಲಿ, ಬಸವಣ್ಣನವರ ತಂದೆ ಕೊಟ್ಟ ವಾತ್ಸಲ್ಯದಲ್ಲಿ, ಗುರು ಕೊಟ್ಟ ಜ್ಞಾನದಲ್ಲಿ ಅಕ್ಕ ಅಖಂಡವಾಗಿ ಬೆಳೆದಳು. ಅಕ್ಕ ಮಾತ್ರ ಬೆಳಿಲಿಲ್ಲ, ಇಂಥ ಅದೆಷ್ಟೋ ಶರಣರು ಅವತ್ತ ಬೆಳೆದ್ರು ಅಂತ ತಿಳ್ಕೊಂಡು ಹೇಳ್ತಾ ಕೊನೆಗೆ 1-2 ಮಾತುಗಳು. ಅಕ್ಕ ನಾವು ಇನ್ನೂ 2 ವಚನ ನಾವು ಕೋಟ್ ಮಾಡ್ಲೇಬೇಕು. ಯಾಕಂದ್ರೆ
ಬಸವಣ್ಣನವರು ಮಾಡಿದ ಸಮಾನತೆಯ ಕ್ರಾಂತಿಗೆ ಹಿಡಿದಂತಹ ವಚನ. ಕಾಮಾರಿಯ ಗೆಲಿದೆನು ಬಸವಣ್ಣ ನಿಮ್ಮ ದಯದಿಂದ, ಕಾಮಾರಿಯ ಗೆಲಿದೆನು ಬಸವಣ್ಣ ನಿಮ್ಮ ದಯದಿಂದ, ಸೋಮಧರನ ಹಿಡಿದಿಪ್ಪೆ ಬಸವಣ್ಣ ನಿಮ್ಮ ದಯೆಯಿಂದ, ಭಾವಿಸಲು ಗಂಡು ರೂಪು ನೋಡ ಬಸವಣ್ಣ ನಿಮ್ಮಿಂದ, ಅತೀಕಾಮಿ ಚೆನ್ನ ಬಸವಣ್ಣನ ಇದು ಚೆನ್ನ ಮಲ್ಲಿಕಾರ್ಜುನಂಗೆ ತೊಡರಿಕ್ಕಿ ಎರಡು ವರಿಯದೆ ಕೂಡಿದೆನು ಬಸವಣ್ಣ ನಿಮ್ಮ ಕೃಪೆಯಿಂದ. ನೋಡ್ರಿ, ನನಗೂ ಇವತ್ತ ಅವ್ರದೇ ಅದ, ಸರ್ವಮಂಗಳ ಅಕ್ಕ ಅವ್ರಿಗೂ ಅವ್ರದೇ ಅದ, ಅನುಪಮ ಅವರಿಗೂ ಅವ್ರದೇ ಅದ. ಅಕ್ಕಗಷ್ಟೇ ಅಲ್ಲ, ಅಕ್ಕ ಅವತ್ತಿನ ಹೆಣ್ಣು ಮಕ್ಕಳ ಎಲ್ಲರ ಪರವಾಗಿ 12ನೇ ಶತಮಾನದಿಂದ 21ನೇ ಶತಮಾನದವರೆಗೂ ನಮ್ಮೆಲ್ಲರ ಪರವಾಗಿ ಅಕ್ಕ ಅಂದೇ ಬಸವಣ್ಣನವರಿಗೆ ಏನ್ ಹೇಳಿದ್ದಾಳ ಅಂದಳ, ಮನ ತುಂಬಿದ ಧನ್ಯವಾದಗಳನ್ನ ಅಕ್ಕ ಅರ್ಪಿಸಿದ್ದಾಳೆ. ನಾಮದಲ್ಲಿ ಹೆಣ್ಣಾದರೇನು ಭಾವಿಸಲು ಗಂಡು ರೂಪು ನೋಡ ಬಸವಣ್ಣ ನಿಮ್ಮ ದಯದಿಂದ. ಇದು 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 ಬಹಳ ಇಂಪಾರ್ಟೆಂಟ್. ಅಕ್ಕ ದರ್ಶನ ಮಾಡಿಕೊಟ್ಟ ಬಸವ ದರ್ಶನ, ಅಕ್ಕ ಮಾಡಿಕೊಟ್ಟ ಸಮಾನತೆಯ ದರ್ಶನ. ಬಸವಣ್ಣನವರು ಮಾಡಿದಂತಹ ಈ ಸಮಾನತೆಯ ಕ್ರಾಂತಿ ಏನಿದೆ, ಹೆಣ್ಣು ಮಕ್ಕಳಿಗೊಂದು ಸ್ಥಾನ ಬಸವಣ್ಣನವರು ಕಲ್ಪಿಸಿಕೊಟ್ರಲ್ಲ. ಸಿದ್ದರಾಮ ಶಿವಯೋಗಿಗಳು ಸಿದ್ದರಾಮ ಶಿವಯೋಗಿಗಳು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೆಣ್ಣು ಮಕ್ಕಳನ್ನ ಕರೆದ್ರು. ಇಲ್ಲಿ ಅಕ್ಕ ತಾನೇ ಆ ಅನುಭವವನ್ನ ಆ ತಾಯಿ ಒಬ್ಬ ಹೆಣ್ಣು ಮಗಳಲ್ವಾ, ಆ ಹೆಣ್ಣು ಮಗಳಾಗಿ ಆ ಬಸವಣ್ಣನವರಿಂದ ಏನ್ ಹರಿದೆ ಅಂದ್ರೆ, ಸೋಮಧರನ ಹಿಡಿದಿಪ್ಪೆ, ಯಾರನ್ನ ಹಿಡಿಯುವ ಸಲುವಾಗಿ, ಯಾರನ್ನ ಒಲಿಸಿಕೊಳ್ಳುವ ಸಲುವಾಗಿ ನಾನು ಇಲ್ಲಿಗೆ ಬಂದಿದ್ದೆ ತಂದೆ, ನಿನ್ನ ಪಾದದಡಿಗೆ ಬಂದಿದ್ದೇನೆ. ಅದು ನನಗೀಗ ಸಾಧ್ಯ ಆಯ್ತು ಬಸವಣ್ಣ. ಅಷ್ಟೇ ಅಲ್ಲ, ನನ್ನೊಳಗಿರುವಂತಹ ಈ ಎಲ್ಲ ಇದನ್ನು ಹೋಗಿ, ಈ ಅಂಜಿಕೆ, ಭಯ, ಮೋಹ, ಎಲ್ಲ ಒಳಗೆ ಹೋಗಿ ನಾನು ಏನಾದೆ ಅಂತಂದ್ರೆ, ನಾನು ನಿಮ್ಮಿಂದ ನಾನು ಬಹುದೊಡ್ಡ ಗಂಡು ರೂಪವನ್ನ ಧರಿಸಿದ ವ್ಯಕ್ತಿಯಾದೆ ಬಸವಣ್ಣ ಅಂತ ತಿಳ್ಕೊಂಡು ಹೇಳ್ತಾ, ಕೊನೆಗೆ ಒಂದು ವಚನದಲ್ಲಿ ಅಕ್ಕ ಏನ್ ಹೇಳ್ತಾಳೆ ಅಂತಂದ್ರೆ ಬಹಳ ಅರ್ಥಪೂರ್ಣವಾಗಿರುವಂತಹ ವಚನ. ಆಕೆ ಹೇಳ್ತಾಳೆ, ಯಾವ ಆಶೆ ಇಟ್ಟುಕೊಂಡು ಬಂದಿದ್ದಳಲ್ಲ ಆ ಆಶೆಯನ್ನ ನಾನು ಪೂರ್ಣ ಮಾಡ್ಕೊಂಡೆ ಅಂತ ಹೇಳ್ತಾಳೆ. ಒಡಲಿಲ್ಲದ ನುಡಿ ಇಲ್ಲದ ಕಡೆ ಇಲ್ಲದ, ಒಡಲಿಲ್ಲದ ನುಡಿ ಇಲ್ಲದ ಕಡೆ ಇಲ್ಲದ ನಲ್ಲನ ಒಡಗೂಡಿ ಸುಖಿಯಾದೆ ಕೇಳಿರಯ್ಯ. ನೋಡ್ರಿ, ಆ ನಲ್ಲನನ್ನ ಕೂಡುವ ಸಲುವಾಗಿ ಲೌಕಿಕ ಗಂಡನನ್ನ ಒದ್ದು, ಲೌಕಿಕ ಗಂಡಸರನ್ನೆಲ್ಲ ಒದ್ದು ಕಲ್ಯಾಣಕ್ಕೆ ಹೊರಟ ಅಕ್ಕ ತನ್ನ ಗಂಡನ ವಿಳಾಸ ಮಹಾಗುರು ವಿಶ್ವಗುರುವಾಗಿರುವ ಬಸವಣ್ಣನವರಿಂದ ಪಡ್ಕೊಳ್ಳಿಕ್ಕೆ ಬಂದ ಅಕ್ಕ, ಅದು ಬಸವಣ್ಣನವರಿಂದ ಪಡ್ಕೊಂಡೆ ಅಂತ ಈ ವಚನದಲ್ಲಿ ಹೇಳ್ತಾರೆ. ಎಂತವರದು ಒಡಲಿಲ್ಲ ನೋಡ್ರಿ, ಲಿಂಗ ಸ್ವರೂಪಿ ಅಂತ ಈಗಾಗ್ಲೇ ಅಕ್ಕ ಹೇಳಿದ್ದಾಳೆ. ಒಡಲಿಲ್ಲದ ನುಡಿ ಇಲ್ಲ ಕಡೆ ಇಲ್ಲ, ನಲ್ಲನ ಒಡಗೂಡಿ ಸುಖಿಯಾದೆ ಕೇಳಿರಯ್ಯ. ಭಾಷೆ ಪೈಸರವಿಲ್ಲ ಆಸೆ ಮಾಡೆನು ಮತ್ತೆ ಭಿನ್ನ ಸುಖಕ್ಕೆ. ಬಹಳ ಅದ್ಭುತ ವಚನ. ಆಸೆ ಮಾಡೆನು ಮತ್ತೆ ಭಿನ್ನ ಸುಖಕ್ಕೆ, ಆರಳಿದು ಮೂರಾಗಿ ಮೂರಳಿದು ಎರಡಾಗಿ ಎರಡಳಿದು ಒಂದಾಗಿ ನಿಂದೆನಯ್ಯ. ಏನು ಅಕ್ಕನ ವಚನಗಳು. ಆರಳಿದು ಮೂರಾಗಿ, ಮೂರಳಿದು ಎರಡಾಗಿ ಎರಡಳಿದು ಒಂದಾಗಿ ನಿಂದೆನಯ್ಯ. ಬಸವಣ್ಣ ಮೊದಲಾದ ಶರಣರಿಗೆ ಶರಣು ಶರಣಾರ್ಥಿ. ಬಸವಣ್ಣ ಮೊದಲಾದ ಶರಣರಿಗೆ ಶರಣು ಶರಣಾರ್ಥಿ. ಕೇವಲ ಅಕ್ಕ ಮಾತ್ರ ಅಲ್ಲ, ಇಂತಹ ಅದೆಷ್ಟೋ ಜನರು ಲಿಂಗದಲ್ಲಿ ತಮ್ಮ ತಮ್ಮ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡ ಆ ದೇವರೇನಿದ್ದನು, ಆ ಒಡಲಿಲ್ಲದ ಕಡೆ ಇಲ್ಲದ ನುಡಿ ಇಲ್ಲದ ಹಸಿವಿಲ್ಲದ ನೀರಡಿಕೆ ಇಲ್ಲದ ಏನೇನು ಇಲ್ಲ ಪರಮಾತ್ಮನಿಗೆ. ಏನೇನು ಇಲ್ಲ, ನಿರಾಕಾರ ಸ್ವರೂಪದಲ್ಲಿರುವ ಆ ಪರಮಾತ್ಮನನ್ನ ತೋರಿಸಿ ಕೊಟ್ಟವರೇ ಇಷ್ಟಲಿಂಗದ ಮುಖಾಂತರ ಬಸವಣ್ಣನವರು. ನೋಡಿ, ಇಷ್ಟಲಿಂಗದ ಮುಖಾಂತರ ಬಸವಣ್ಣನವರು. ಅದಕ್ಕಾಗಿ ಅಕ್ಕ
ಅಕ್ಕ ಇಲ್ಲಿ ಏನ್ ತೆಗಿತಾಳ ಅಂತಂದ್ರ ಉದ್ಗಾರ ತೆಗಿತಾಳ. ಅಂತಹ ಇದರನ್ನ ನಾನು ಏನ್ ಮಾಡಿದೆ, ನಾನು ಒಂದಾದೆ ಬಸವಣ್ಣ, ಒಂದಾದೆ. ಆದ್ರೂ ಅಕ್ಕ ಕದಳಿಗೆ ಹೋಗ್ಬೇಕಂತ ಇದ್ದಾಳೆ. ತನ್ನ ಆಶೆಯನ್ನ ಪ್ರಭುದೇವರಲ್ಲಿ ಬಸವಣ್ಣನವರಲ್ಲಿ ತಿಳಿಸ್ತಾಳೆ. ಹೋಗಂತಾರೆ ಅವ್ರು. ಯಾಕಂದ್ರೆ ಉಡುತಡಿ ಬಿಟ್ಟು ಕಲ್ಯಾಣಕ್ಕೆ ಬರುವಾಗಲೇ ಆಕೆ ಅದೆಷ್ಟೋ ಧೈರ್ಯದಿಂದ ಬಂದವಳು. ಈಗಂತೂ ಸ್ವತಃ ಚೆನ್ನಮಲ್ಲಿಕಾರ್ಜುನನೇ ಅವಳ ಹಿಂದೆ ಹೊರಟಿದ್ದಾನೆ. ನಾನು ಮೊದಲೇ ಒಂದು ಮಾತು ಹೇಳಿದೆ ನಿಮಗ, ಉಡುತಡಿ ಬಿಟ್ಟು ಬರುವಾಗ ತನ್ನ ತಾಯಿಗೆ ಹಸಿವಾದೊಡೆ ಭಿಕ್ಷಾನ್ನಗಳುಂಟು ಅಂತ ತಿಳ್ಕೊಂಡು ಹೇಳಿದ್ದಳು. ಇವತ್ತ ಕದಳಿಗೆ ಹೋಗುವ ಸಲುವಾಗಿ ಕಲ್ಯಾಣದ ಮಹಾಮನೆಯ ಎದುರಿಗೆ ಬಂದು ನಿಂತಿದ್ದಾಳೆ ಅಕ್ಕ ಮಹಾದೇವಿ. ನೀಲಮ್ಮ, ಗಂಗಮ್ಮ, ಅಕ್ಕನಾಗಮ್ಮ, ಬಸವಣ್ಣ, ಅಲ್ಲಿ ಎಷ್ಟು ಮಂದಿ ಶರಣರಿದ್ರು ಕಲ್ಯಾಣ ಊರಾಗ. ಎಲ್ಲಾ ಅದು ಜನಪದ ಸಾಹಿತ್ಯದಲ್ಲಿ ಅಕ್ಕ ಮಹಾದೇವಿಯನ್ನ ಕಲ್ಯಾಣದ ಶರಣರು ಹೆಂಗ ಕಳಿಸ್ಕೊಟ್ರು ಅನ್ನೋದನ್ನ ಬಹಳ ಅದ್ಭುತವಾಗಿ ಜನಪದ ಸಾಹಿತ್ಯ ನಮ್ ಕಡೆ ಕಂಡು ಬರ್ತದ. ಅದಕ್ಕಾಗಿ ಇಲ್ಲಿ ಆಕಿ ಅಲ್ಲಿ ತನ್ನ ತಾಯಿಗೆ ಏನು ಮಾತು ಕೊಟ್ಟಿದ್ದಳು, ಈಗ ಬಸವಣ್ಣನವರಿಗೆ ಏನಂತ ಕೊಡ್ತಾ ಇದ್ದಾಳೆ ಮಾತು ಕದಳಿಗೆ ಹೋಗುವಾಗ. ಎಲ್ಲರಿಗೂ ಗೊತ್ತಿರುವ ವಚನ, ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಬೆಳೆದೆನೋ ಅಸಂಖ್ಯಾತ ಕರ್ಣದೊಳಗೆ, ಭಾವವೆಂಬ ಹಾಲು ಸುಜ್ಞಾನವೆಂಬ ತುಪ್ಪ, ಪರಮಾರ್ಥವೆಂಬ ಸಕ್ಕರೆಯ ನೆಕ್ಕಿದರು ನೋಡ. ಆ ತಾಯಿ ಲೌಕಿಕ ಹಾಲು ತುಪ್ಪ ಸಕ್ಕರೆ ನಿಕ್ಕಿ ಬೆಳೆಸಿದಳು. ಸುಮತಿ ತಾಯಿ, ಉಡುತಡೆಯ ತಾಯಿ. ಕಲ್ಯಾಣದ ತಂದೆ ತಾಯಿಯರು ಏನು ಕೊಟ್ರು, ಎಂತಹ ತುಪ್ಪ ಹಾಲು ಕೊಟ್ರು ಅಂತಂದ್ರ, ಭಾವವೆಂಬ ಹಾಲು ಸುಜ್ಞಾನವೆಂಬ ತುಪ್ಪ, ಪರಮಾರ್ಥವೆಂಬ ಸಕ್ಕರೆಯ ನಿಕ್ಕಿದಿರಿ ನೀವು ಕಲ್ಯಾಣದ ತಂದೆ ತಾಯಂದಿರರು. ಇಂತೆಪ್ಪ ತ್ರಿವೈಧ ಅಮೃತವ ದಣಿಯಲೆಂದು ಸಲುಹಿದಿರಿ ಎನ್ನ. ವಿವಾಹ ಮಾಡಿದಿರಿ, ಇಲ್ಲಿ ಮದಿ ಆಯ್ತು ಅಕ್ಕೊಂದು. ವಿವಾಹವ ಮಾಡಿದ್ದೀರಿ, ಸಯವಪ್ಪ ಗಂಡಂಗೆ ಕೊಟ್ಟಿರಿ. ಕೊಟ್ಟ ಮನೆಗೆ ಕಳುಹಲೆಂದು ಅಸಂಖ್ಯಾತರೆಲ್ಲರೂ ನೆರೆದು ಬಂದಿರಿ. ಬಸವಣ್ಣ ಮೆಚ್ಚಲು ಒಗೆತನವ ಮಾಡುವೆ, ಬಸವಣ್ಣ ಮೆಚ್ಚಲು ಒಗೆತನವ ಮಾಡುವೆ, ಚೆನ್ನಮಲ್ಲಿಕಾರ್ಜುನನ ಕೈ ಹಿಡಿದು ನಿಮ್ಮ ತಲೆಗೆ ಹೂವು ತರುವೆನಲ್ಲದೆ ಹುಲ್ಲ ತಾರೆನು ಅವಧರಿಸಿ ನಿಮ್ಮ ಅಡಿಗಳಿಗೆಲ್ಲರಿಗೂ ಮರಳಿ ಬಿಜಯಂಗಯ್ಯುವುದು ಶರಣು ಶರಣಾರ್ಥಿ. ನೋಡ್ರಿ, ಇಲ್ಲಿ ಬಸವಣ್ಣನವರಿಗೆ ಮಾತು ಕೊಡ್ತಾಳೆ ಆ ತಾಯಿ. ಬಸವಣ್ಣ, ನನಗೆ ಬೇಕಾದಂತ ಗಂಡನಿಗೆ ನೋಡಿ ಮದುವೆ ಮಾಡಿದ್ದೀರಿ ನೀವು. ಅಂತ ಗಂಡನ ಕೈ ಹಿಡಿದು ಹೊರಟಿದ್ದೇನೆ. ನಿಮ್ಮ ತಲೆಗೆ ಹೂವು ತರುತ್ತೇನೆ ಹೊರತು ಹುಲ್ಲು ತರೇನು. ತಾಯಿಗೆ ಹೇಳಲಿಲ್ಲ, ಅಲ್ಲಿ ಉಡುತಡಿಯಲ್ಲಿ ತಾಯಿಗೆ ಹೇಳಲಿಲ್ಲ. ಅಲ್ಲಿ ನನಗ ಚೆನ್ನಮಲ್ಲಿಕಾರ್ಜುನ ಹಣ ಅಂತ ಹೇಳಿದಳು ಸಂಗಟ. ಇಲ್ಲಿ ಏನ್ ಹೇಳ್ತಾಳೆ, ಅವನ್ ಕೈ ಹಿಡಿದು ಹೊರಟಿದ್ದೀನಿ. ಈ ತಂದೆಗೆ ಹೇಳ್ತಾಳೆ, ಹಡೆದ ತಂದೆ ತಾಯಿ, ಪಡೆದ ತಂದೆ ತಾಯಿ ಆಗ್ತಂದು. ಈ ಪಡೆದ ತಂದೆ ತಾಯಿಗೆ ಏನ್ ಹೇಳ್ತಾಳೆ ಅಂದ್ರೆ, ನೀವು ಮೆಚ್ಚುವಂತೆ ಒಗೆತನ ಮಾಡುವ ಬಸವಣ್ಣ, ನಿಮ್ಮ ತಲೆಗೆ ಹೂವು ತರುತ್ತೀನಿ ಹೊರತು ಹುಲ್ಲು ತರುವುದಿಲ್ಲ ಅಂತ ಹೇಳಿ ಅಕ್ಕಿ ಕೈ ಮುಗಿದು ಪ್ರತಿಯೊಬ್ಬ ಶರಣರು ಬಸವಣ್ಣನವರಿಗಾಗಿ ಕಲ್ಯಾಣದತ್ತ ಧಾವಿಸಿದ್ರು. ಪ್ರತಿಯೊಬ್ಬ ಶರಣರು ಬಸವಣ್ಣನವರಂತೆ ಬದುಕಿದ್ರು. ಅಂದ್ರೆ ಇಲ್ಲಿ ಬಸವಣ್ಣನವರ ಒಳಗಿರುವ ಅಂತರ್ಶಕ್ತಿಯಂತಹ ದರ್ಶನ ಅಕ್ಕನು ಕಂಡಿದ್ದಾಳೆ, ನಮಗೂ ಮಾಡಿಸಿದ್ದಾಳೆ. ಅದಕ್ಕೆ ಅವರ ಕಾಲಿಗೆ ಮುಗಿದು ಆ ತಾಯಿ ಏನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ, ಆಕೆ ಕದಳಿಯತ್ತ ಹುರುಡ್ತಾ ಇದ್ದಾಳೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಂದೆ ಹೇಳ್ತಾ, ಆ 40 ವಚನಗಳೆಲ್ಲ ಇದರಲ್ಲಿ ಶಿವಶರಣೆಯರ ವಚನ ಸಂಪುಟದಲ್ಲಿ ಬಂದಿವೆ. ಅದಕ್ಕಾಗಿ ಅವೆಲ್ಲ ತಾವು ಓದ್ಕೋರಿ ಅಂತ ತಿಳ್ಕೊಂಡು ಕೆಲವು ವಚನಗಳನ್ನ ಕೋಟ್ ಮಾಡ್ತಾ, ಇದು ನನ್ಗ ಭಾಲ್ಕಿ ಅಪ್ಪ ಅವ್ರು ಕೊಟ್ಟಂತಹ ಒಂದು ವಿಷಯ. ಈಗಾಗ್ಲೇ PhD ಕೂಡ ನಡೀತಾ ಇದೆ ಈ ವಿಷಯ ಮೇಲೆ. ಅಷ್ಟು ಜನಪ್ರಿಯ ಐತಿ ಈ ವಿಷಯ ಇದೆ. ಯಾಕಂದ್ರೆ ಒಂದೊಂದು ವಚನವೇ ಬಸವಣ್ಣನವರ ಕುರಿತು ಅಕ್ಕ ಹೇಳಿದಂತಹ ಒಂದೊಂದು ವಚನವೇ ಅದ್ಭುತವಾದಂತಹ ವಚನಗಳಾಗಿರುವುದರಿಂದ ಎಲ್ಲವೂ ಕೆಲವು ನಿಮಿಷ ಇಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ಎನ್ನುವ ಅಭಿಪ್ರಾಯದೊಂದಿಗೆ ಇವತ್ತ ಪೂರ ಎಲ್ಲ ಅಕ್ಕಮಯ ಮಾಡಿದ್ದಾರೆ ವಿಜಯ್ ಕುಮಾರ್ ಅಣ್ಣವರು. ವಿಷಯ ಅದೇ, ಅನುಪಮ ಕೋಟ್ ಮಾಡಿದ ವಚನಗಳು ಅವೇ. ಆ 2 ಮಕ್ಕಳು ನೋಡ್ರ, ಅವು ಅಲ್ಲಿ ಅಕ್ಕನ ಫೋಟೋ ಇಟ್ಟು
ಅಕ್ಕನ ಫೋಟೋ ಎದುರ ಕೈ ಮುಗಿದು ಅವ್ರ ತಂದೆ ತಾಯಿಗಳಿಗೆ ಅದೆಷ್ಟು ನಾವು ಇವತ್ತ ಧನ್ಯವಾದಗಳನ್ನ ಹೇಳಬೇಕು ಅನ್ನುವಂತಹ ಮಾತು. ಅಂದ್ರೆ ಇವತ್ತು ಇಡೀ ಒಂದು ಈ ವಚನ ಮಂದಾರದಲ್ಲಿ ಅಕ್ಕನ ಬೆಳಕೇ ಬೆಳಕು, ಅಕ್ಕನ ಬೆಳಕೇ ಬೆಳಕು. ಆ ಅಕ್ಕನ ಬೆಳಕಿಗೆ ಕಾರಣೀ ಪುರುಷನಾದ ನಮ್ಮ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಅವರ ವಿಷಯವನ್ನ ಕೊಟ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅಣ್ಣವರಿಗೆ, ಅದರ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ನನ್ನೆಲ್ಲ, ಯಾಕಂದ್ರೆ ಯಾವಾಗ್ಲೂ ನಮ್ ಡಿಸ್ಕಷನ್ ಕೇಳ್ಯಾರ ಈ ಗ್ರೂಪಿನವರು. ಇವತ್ತು ಮೊದಲು ನಾನು ಮಾತಾಡಿದ್ದು ಎಲ್ಲವ ಮಾತುಗಳನ್ನು ನಿಮ್ಮ ಅಡಿಗೆ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿಗಳು ಅಕ್ಕ, ಧನ್ಯವಾದಗಳು. ತಮ್ಮ ಈ ವಿದ್ವತ್ಪೂರ್ಣವಾದ ಉಪನ್ಯಾಸ ಕೇಳಿ ಇವತ್ತು ನಾವು ಧನ್ಯ ಆದ್ವಿ. ಬಸವಣ್ಣ ಮತ್ತು ಅಕ್ಕ ಮಹಾದೇವಿ ಇಬ್ರು ನಮ್ಮ ಶರಣ ಸಂಕುಲದ ಮೇರು ರತ್ನಗಳು. ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ, ಎಷ್ಟು ಮಾತಾಡಿದ್ರು ಕಡಿಮೆನೆ. ಮೊದ್ಲಿನೆಲ್ಲಾ ಉಪನ್ಯಾಸ ಮಾಲಿಕೆ ಒಳಗ ತಮ್ಮ ಮಾತುಗಳನ್ನ ಚರ್ಚಾ ರೂಪದಲ್ಲಿ ಕೇಳ್ತಿದ್ವಿ. ಏನೋ ಸಮಾಧಾನ ಆಗ್ತಿರ್ಲಿಲ್ಲ, ಇನ್ನು ಹೇಳ್ಬೇಕಾಗಿತ್ತು, ಮುಗಿಸ್ಬಿಟ್ರಲ್ಲ ಅಂತಿದ್ವಿ. ಇವತ್ತ ಮನಸ್ಫೂರ್ತಿಯಾಗಿ ತಮ್ಮ ಉಪನ್ಯಾಸವನ್ನ ಕೇಳಿದ್ವಿ. ಆಮೇಲೆ ಒಂದು ರಿಕ್ವೆಸ್ಟ್ ರೀ ಅಕ್ಕ, ನಿಮ್ಗ ಜನಪದದ್ದು ಹೇಳಿದ್ರಲ್ಲ ಅಕ್ಕ ಮಹಾದೇವಿದ ಬಗ್ಗೆ, ಅದನ್ನು ಒಂದ್ಸಲ ಹೇಳ್ರಿ. ಅದನ್ನ ಬಹಳ ಅನುಪಮ, ಅದು ಬಹಳ ಅದ್ಭುತ ಅದಮ್ಮ. ಎಲ್ಲರೂ ಅಳ್ತೀರಿ ಕುಂತು. ಅದೇ ರೀ, ಈ ವಚನ ಕೇಳೇ ನಮ್ಗೆ ಎಷ್ಟು ಇದು ಅನಸ್ತು. ಅದನ್ನ ಒಂದ್ಸಲ ತಮ್ಮ ಸಮಯ ಅದನ್ನ ಹೇಳ್ರಿ. ನೀಲಮ್ಮ ಅವ್ರ ಹೆಂಗತ್ರು, ಗಂಗಮ್ಮ ಅವ್ರ ಹೆಂಗತ್ರು, ಅಕ್ಕ ನಾಗಮ್ಮ ಹೆಂಗ ಅಳ್ತಾರ, ಬಸವಣ್ಣ ಹೆಂಗತ್ರು, ಬಹಳ ಅದ್ಭುತವಾಗಿ ಕಟ್ಟ್ಯಾರಮ್ಮ ಅದು ಹಾಡ. ಅದೇ ರೀ, ಅದೇ ಇವೆಲ್ಲಾ ಇದ್ರೊಳಗಿನಕಿನ ಜನಪದ ರೂಪದೊಳಗೆ ಕೇಳಿದ್ರೇನೆ ನಮ್ ಮನ್ಸಿಗೂ ತಟ್ಟತೈತ್ರಿ ಅದು ಯಾವಾಗ್ಲೂ. ಇರ್ತೈತಿ. ತಮ್ಮ ಸಮಯ ಬಿಡುವು ಮಾಡ್ಕೊಂಡು ಒಂದ್ಸಲ ಹೇಳ್ರಿ ಅದ್ರ ಬಗ್ಗೆ. ಮತ್ತೊಮ್ಮೆ ವಚನ ಸಾಹಿತ್ಯ ಮಂದಾರದ ವೇದಿಕೆ ಪರವಾಗಿ ತಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ ಸಂವಾದ ಕಾರ್ಯಕ್ರಮವನ್ನ ಕಮ್ಮರ್ ಸರ್ ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ. ಸರ್. ಎಸ್. ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಟೇಲ್ ಅವರು ಬಸವ ಕಲ್ಯಾಣದಲ್ಲಿ ಹುಟ್ಟಿದವರು. ಹುಟ್ಟತಾನೆ ವಚನಗಳನ್ನ ಕಿವಿಯಲ್ಲಿ ಹಾಕೊಳ್ತಾ ಬೆಳೆದಂಥವರು. ಅವರ ಒಂದು ಉಪನ್ಯಾಸ ಇವತ್ತು ಅದ್ಭುತವಾದಂತಹ ಒಂದು ಉಪನ್ಯಾಸವಿತ್ತು. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ನಮಸ್ಕಾರ ಸರ್. ಧನ್ಯವಾದಗಳನ್ನು ಹೇಳ್ತಾ, ಮಲ್ಲಿಕಾರ್ಜುನ್ ಸ್ವಾಮಿ ಅವರು ಮಾತಾಡ್ಬೇಕು ಅಂತ. ಮಲ್ಲಿಕಾರ್ಜುನ್ ಸ್ವಾಮಿ ಅವರೇ. ಸರ್, ಶರಣಾರ್ಥಿಗಳು. ಎಸ್ ಸರ್. ನಾನ್ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಓಕೆ. ಶರಣರ ನಮ್ದು 900 ವರ್ಷದ ಹಿಂದೆ ನಾವು ಎಷ್ಟು ಹಿಂದೆ ಹೋಗ್ತಾ ಇದೀವಿ ಅಂದ್ರೆ ಅಷ್ಟು ಸಂಸ್ಕೃತಿ, ನಮ್ಮ ಧಾರ್ಮಿಕ ಸಂಸ್ಕೃತಿ ಬಸವಣ್ಣವ್ರು ನಮಗೆ ತಿಳಿಸಿದ್ದಾರೆ. ಅಂದ್ರೆ ನಾವು ತುಂಬಾ ಈ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿದ್ದು ತುಂಬಾ ಧನ್ಯ ಅನ್ಸುತ್ತೆ. ನೀಲಾಂಬಿಕಾ ಮೇಡಮ್ ಅವರು ಅವ್ರ ಪ್ರವಚನ ತುಂಬಾ ಚೆನ್ನಾಗಿತ್ತು. ನಾನು ಬೇರೆ ಕಡೆ ಎಲ್ಲ ಹೋಗಿದ್ದೆ, ಆಮೇಲೆ ಜಾಬ್ಕು ಬಂದ್ ಕೂಡಲೇ ಬಂದು ಆನ್ ಮಾಡಿದೆ. ಸಾರಿ, ಲೇಟ್ ಆಯ್ತು. ಆದ್ರೂ ನಾನು ಶರಣ ತತ್ವಗಳನ್ನ ಓದ್ತಾ ಇರ್ತೀನಿ. ನಮ್ ಬ್ರದರ್ ಸ್ವಾಮೀಜಿ ಆಗಿರೋದ್ರಿಂದ ಚಿಕ್ಕಮಂಗ್ಳೂರ್ನಲ್ಲಿ ಸ್ವಾಮೀಜಿ ಇದ್ದಾರೆ. ನಾನು ಎಲ್ಲಾ ಶರಣ ತತ್ವಗಳಿಗೆ ಯಾವಾಗ್ಲೂ ಭಾಗವಹಿಸ್ತಾ ಇರ್ತೀನಿ. ಆದ್ರೆ ಶರಣ ತತ್ವವನ್ನ ತಿಳ್ಕೊಬೇಕು. ನಾವು ತಿಳ್ಕೊಂಡ್ರೆ ನಮ್ಮ ಜೀವನ ಪಾವನವಾಗುತ್ತೆ. ತಿಳ್ಕೊಂಡಂಗ್ ನಡ್ಕೋಬೇಕು. ವಚನ ಸಾಹಿತ್ಯವನ್ನೇ ನಾವ್ ಯಾವ ರೀತಿ ಸ್ಟಡಿ ಮಾಡ್ತೀವಿ, ಯಾವ ರೀತಿ ನಡ್ಕೊಂಡ್ರೆ ನಾವು ನಿಜವಾಗ್ಲೂ ಧನ್ಯರಾಗ್ತೀವಿ. ಅಕ್ಕಮಹಾದೇವಿ ಅವರು ಮೊದಲನೇ ಕವಿಯತ್ರಿ ಇದ್ರು. ತುಂಬಾ ಚೆನ್ನಾಗಿ ರಚನೆ ಮಾಡಿ ಹೋಗಿದ್ದಾರೆ. ಅವ್ರು ದೇವರನ್ನೇ ಗಂಡ ಅಂತ ಹೇಳಿ ನಂಬಿ ಎಷ್ಟೋ ವಚನಗಳನ್ನು ಬರ್ದಿದ್ದಾರೆ. ಅದನ್ನ ತಿಳ್ಕೊಂಡ್ರೆ ನಮ್ಮ ಎಲ್ಲಾ ಸ್ತ್ರೀಯರು ತುಂಬಾ ಅಂದ್ರೆ ತುಂಬಾ ಜ್ಞಾನಿಗಳಾಗ್ತಾರೆ. ನಿಜವಾಗೂ ನನಗೆ ತುಂಬಾ ಸಂತೋಷ ಆಗುತ್ತೆ. ಒಬ್ರು ಹೆಣ್ಣಾಗಿ ನಮ್ಮ ಜಗತ್ತಿಗೆ ತೋರ್ಸ್ಕೊಟ್ಟಿದ್ದಾರೆ. ಮೊದಲನೇ ಕವಿಯತ್ರಿಯಾಗಿ ನಮ್ಮ ಭಾರತ ದೇಶಕ್ಕೆ ಒಂದು ಒಳ್ಳೆ ಹೆಸರನ್ನು ತಂದಿದ್ದಾರೆ. ಅವು ಎಷ್ಟೋ ವಚನಗಳೆಲ್ಲವೂ ಕೂಡ ಇಂಗ್ಲಿಷಿಗೆ ಎಲ್ಲವೂ ತರ್ಜುಮೆ ಆಗಿದೆ. ಎಲ್ಲರೂ ಇಷ್ಟಪಡ್ತಾರೆ ನಮ್ಮ ವೀರಶೈವ ಲಿಂಗಾಯತ ಧರ್ಮನ. ನಮ್ಮ ಲಿಂಗಾಯತ ಧರ್ಮದಲ್ಲಿ ಒಗ್ಗಟ್ಟಿರ್ಬೇಕು. ನಾವು ಎಲ್ಲರೂ ಲಿಂಗಾಯತರು ಅಂತ ತಿಳ್ಕೊಬೇಕು. ಲಿಂಗವನ್ನು ಧರಿಸ್ಬೇಕು. ಫಸ್ಟ್ ಆಫ್ ಆಲ್, ನಾನು ಆರ್ಮಿನಲ್ಲಿ 30 ವರ್ಷ ಮಾಡಿದ್ರು, ನಾನು ಕಾರ್ಗಲ್ ಇದ್ರೂ ಕೂಡ ಈ ಲಿಂಗಯ್ಯನ ಮಾತ್ರ ಬಿಟ್ಟಿಲ್ಲ. ನಾನು ಈ ಲಿಂಗಯ್ಯ ನಾನು ಉಳಿಸಿದ್ದಾರೆ ಅಂತ ನಾನು ಲಿಂಗ ತತ್ವದಲ್ಲಿ ಬೆಳೆದಿದ್ದೀನಿ. ಆಮೇಲೆ ನಮ್ ತಾಯಿಯವರು 82 ವರ್ಷ ಆದ್ರೂ ಕೂಡ ನಾನು ಅವ್ರಿಗೆ ಅಕ್ಷರ ಕಲಿಸಿದ್ದೆ. ಅವ್ರು ವಚನ ಸಾಹಿತ್ಯ ಓದ್ತಾರೆ ನಮ್ ತಾಯಿಯವರು. ನಾವು ಬೆಳಿಗ್ಗೆ 4:15 ಎದ್ಬಿಟ್ಟು ಅಧ್ಯಯನ ಮಾಡ್ತಾರೆ ನಮ್ ತಾಯಿಯವರು.
ಅಧ್ಯಯನ ಮಾಡಿ ನಮ್ ಸ್ವಾಮೀಜಿನ ಎಬ್ಬರಿಸ್ತಾರೆ. ವಚನ ಸಾಹಿತ್ಯ ಓದ್ರಿ, ಜನಗಳಿಗೆ ಒಳ್ಳೆ ಇದನ್ನ ಮೂಡಿಸ್ಬೇಕು, ಅವರು ಮೂಡಿಸ್ಬೇಕು, ನೀವು ಚೆನ್ನಾಗಿ ಅಭ್ಯಾಸ ಮಾಡ್ರಿ ಅಂತ ಹೇಳಿ ನಮ್ ಗುರುಗಳನ್ನ ಈಗ್ಲೂ 4:15 ಬೆಳಗಿನ ಜಾವ ಎಬ್ಬರಿಸ್ತಾ ಇರ್ತಾರೆ ನಮ್ ತಾಯಿಯವರು. ನನ್ನಿಂದ ಅಕ್ಷರ ಕಲ್ತಿದ್ರು, ಮಗನಿಂದ ಅಕ್ಷರ ಕಲ್ತು ಅವರು ವಚನ ಸಾಹಿತ್ಯನ ಸ್ಟಡಿ ಮಾಡ್ತಾರೆ. ನಮ್ ತಾಯಿಯವರು ಹಾಡುಗಳು ನೀವು ಕೇಳ್ಬಿಟ್ರೆ ರೋಮಾಂಚನ ಆಗ್ತೀರಾ. ಬಟ್ ಇನ್ನೊಂದ್ಸತಿ ಯಾವಾಗ್ಲಾದ್ರು ನಾನ್ ಟೈಮ್ ಸಿಕ್ಕಿದ್ಮೇಲೆ ನಮ್ ತಾಯಿಯವ್ರಿಗೆ ಹೇಳ್ತೀನಿ, ಒಂದ್ ದಿವಸ ನಾನು ನಿಮಗೆ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಬಸವಲಿಂಗ ಶಿವಯೋಗಿಗಳದ್ದು ತುಂಬಾ ಚೆನ್ನಾಗ್ ಆಡ್ತಾರೆ. ಗುರುಕರ್ಣ ತ್ರಿವೇದಿ ತುಂಬಾ ಚೆನ್ನಾಗ್ ಆಡ್ತಾರೆ. ಆಮೇಲೆ ಅವರಿಗೆ ಮೇಡಮ್ ಅವ್ರು ಹೇಳಿದಂಗೆ ಅವರಿಗೆ ಜಾನಪದ ಸಾಹಿತ್ಯ ತುಂಬಾ ಚೆನ್ನಾಗ್ ಗೊತ್ತಿದೆ. 82 ವರ್ಷ 1ನೇ ಕ್ಲಾಸ್ ಓದಿಲ್ಲ, ಆದ್ರೆ ಒಳ್ಳೆ ಜ್ಞಾನಿಗಳಾಗಿ ಬೆಳೆದಿದ್ದಾರೆ. ಎಲ್ಲ ಆ ಲಿಂಗಯ್ಯಂದು ಕೃಪೆ, ಬಸವಣ್ಣವ್ರ ಕೃಪೆ. ಇವತ್ತು ನಮ್ಮನೆ ವಿಚಾರ ಹೇಳಿದೆ, ಸ್ವಲ್ಪ ಬೇಜಾರು ಮಾಡ್ಕೊಬೇಡಿ. ಆದ್ರೆ ನಮ್ಮ ಲಿಂಗ ತತ್ವವನ್ನ ನಾವು ಅರಿತು ಬಾಳಿದ್ರೆ ನಮ್ಮಲ್ಲೇ ನಾವು ದೇವ್ರು ಕಾಣ್ಬೋದು. ಅರಿವೇ ಗುರು ಅಂತ ಹೇಳ್ತಾರಲ್ಲ, ಹಂಗೆ ನಮ್ಮಲ್ಲೇ ನಾವು ದೇವ್ರು ಕಾಣ್ಬೇಕು ಅಂದ್ರೆ ವಚನ ಸಾಹಿತ್ಯನ ನಾವು ಓದ್ಬೇಕು, ನುಡ್ದಂಗೆ ನಡಿಬೇಕು. ಇಷ್ಟೇ ನಾನ್ ತಿಳಿದಷ್ಟು ಹೇಳಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನೀವು 5 ನಿಮಿಷ ಕೊಟ್ಟಿದ್ದು ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಮಲ್ಲಿಕಾರ್ಜುನ ಸ್ವಾಮಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಶರಣಾರ್ಥಿಗಳು. ಬಸವಮರಳ ಸಿದ್ಧ ಸ್ವಾಮೀಜಿಗಳು ಅತ್ಯಂತ ಪ್ರಬುದ್ಧ ಚಿಂತಕರು. ಅವರ PhD ವಿಷಯವೇ ಗುರುಲಿಂಗ ಜಂಗಮ ಅಂತ. ಅದು 3 ಮುದ್ರಣ ಮುಗಿದು 4ನೇ ಮುದ್ರಣಕ್ಕೆ ಹೋಗ್ತಾ ಇದೆ. ಅಂಥ ಒಂದು ಅದ್ಭುತವಾದಂಥ ಒಂದು PhD ಥೀಸಸ್ ಅನ್ನ ಬಸವಮರಳ ಸಿದ್ಧ ಸ್ವಾಮೀಜಿಯವರು ಮಾಡಿದ್ದಾರೆ. ಅವರು ತಮ್ಮ ಸಹೋದರರು ಅಂತ ತುಮಕೂರಿಗೆ ಬಂದ ಭೇಟಿ ಆದಾಗ ನನಗೆ ಅರಿವಾಗಿತ್ತು. ಥ್ಯಾಂಕ್ ಯು ಸರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗೆ 5 ನಿಮಿಷ ಮಾತಾಡಕ್ಕೆ ತುಂಬಾ ಥ್ಯಾಂಕ್ಸ್. ನೀಲಾಂಬಿಕಾ ಮೇಡಮ್ ನೋಡಕ್ ಸಿಕ್ತಲ್ಲ ನಮ್ಗೆ, ಅದೇ ನಮ್ಗೆ ನಮ್ಮ ಅದೃಷ್ಟ. ನಾನು ಆರ್ಮಿ ಸರ್ವಿಸ್ ಮುಗಿದ್ಮೇಲೆ ಪ್ರಿನ್ಸಿಪಾಲ್ ಆಗಿದ್ದೆ ಮೇಡಮ್, ಮುರಾರ್ಜಿ ದೇಸಾಯಿ ವಸತಿ ಪ್ರಿನ್ಸಿಪಾಲ್ ಆಗಿ. ಈಗ 1 ತಿಂಗಳಾಯ್ತು. ನಾನು ಈಗ ಪ್ರಿನ್ಸಿಪಾಲ್ ರಿಟೈರ್ಡ್ ಆಗೀನಿ ಸರ್. ಈಗ ನಾನು 1 ತಿಂಗಳು ಈಗ ಶರಣಬಸವೇಶ್ವರ ಸಂಸ್ಥಾನದಾಗ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹೇಳಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತುಂಬಾ ಸಂತೋಷ ನಿಮ್ ಬಗ್ಗೆ ವಿಷಯ ತಿಳ್ಕೊಂಡು. ತುಂಬಾ ಸಂತೋಷ. ಇರ್ತೀನಿ ಆನ್ಲೈನ್ ಅಲ್ಲಿ, ಯಾವಾಗ್ಲೂ ಸಿಗ್ತಾ ಇರ್ತೀನಿ. ಇರ್ತೀವಿ ಸರ್, ವಿಜಯ್ ಕುಮಾರ್ ಸರ್ ಅವ್ರದ್ದು ಇದ್ರಾಗ ಇರ್ತೀವಿ. ಇರ್ತೀನಿ. ವಿಜಯ್ ಕುಮಾರ್ ಸರ್ ಚರ್ಚೆ ಮಾಡೋದು ನಮ್ ಹುಟ್ಟು ಗುಣ ಅದ ಸರ್. ಚರ್ಚೆ ಮಾಡ್ಲಿಕ್ಕೆ ಬಹಳ ಮುಂದಲ್ಲ. ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವ್ರದ್ದು ಪುಸ್ತಕ ಉದ್ಘಾಟನೆ ಆಯ್ತು. ಆ ಟೈಮಲ್ಲಿ ನಮ್ಮ ಸಿದ್ಧಗಂಗಾ ಸ್ವಾಮೀಜಿಯವ್ರದ್ದು ಬುಕ್ ಉದ್ಘಾಟನೆ ಆ ಟೈಮಲ್ಲಿ ಅವ್ರು ನಾನು ಭೇಟಿ ಮಾಡಿದ್ದೆ. ತುಂಬಾ ಜ್ಞಾನಿಗಳಿದ್ದಾರೆ. ನಮಗೆ ತುಂಬಾ ಸಂತೋಷ. ವಿಜಯ್ ಕುಮಾರ್ ಸರ್, ಡಾಕ್ಟರ್ ವಿಜಯ್ ಕುಮಾರ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಕೇಳಿ ಸರ್, ನೀವ್ ಹೇಳಿದ್ ಕೇಳ್ತೀವಿ. ಥ್ಯಾಂಕ್ ಯು. ಶಿವಪ್ರಕಾಶ್ ಅವರು ಮಾತಾಡ್ಬೋದಾ? ಶರಣಾರ್ಥಿಗಳು ಸರ್. ಇವತ್ತು ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಸರ್. ಶರಣಾರ್ಥಿಗಳು ಸರ್. ಡಾಕ್ಟರ್ ನೀಲಾಂಬಿಕಾ ಅಕ್ಕ ಅವರ ಅದ್ಭುತ ಒಂದು ಮಾತುಗಾರಿಕೆಗೆ ನಾವೆಲ್ಲರೂ ಇವತ್ತು ಕಿವಿಯಾದವು. ಪ್ರಾಯಶಃ ಕೇವಲ ಚರ್ಚಾ ವೇದಿಕೆಗಳಲ್ಲಿ ಅವರ ಮಾತುಗಳನ್ನ ಕೇಳಿ ಒಂದು ಹೊಸ ಲೋಕಕ್ಕೆ ಹೋಗ್ತಿದ್ದಂತ ನಾವು ಇವತ್ತು ಅವರ ಸುದೀರ್ಘವಾದಂತಹ ಉಪನ್ಯಾಸಕ್ಕೆ ಕಿವಿಯಾಗಿದ್ದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ನೋಡಿ, ಅಕ್ಕ ಅವರು ಹೇಳಿದಂತಹ ಒಂದು ಮಾತು ನನ್ನ ಕಿವಿಯಲ್ಲಿ ಮೊಳಗ್ತಾ ಇದೆ. ಅವತ್ತಿನ ದಿನ ಕಲ್ಯಾಣದೆಡೆಗೆ ಬಂದಂತಹ ಎಲ್ಲ ಶರಣರು ಕೂಡ ಅಪ್ಪ ಬಸವ ಅಲ್ಲಿದ್ದಾನೆ ಅನ್ನುವಂಥ ಕಾರಣಕ್ಕಾಗಿ ಬಂದ್ರು ಅನ್ನುವಂಥದ್ದು ಎಂತಹ ತೂಕಭರಿತವಾದಂತಹ ಮಾತು. ಇಲ್ಲಿ ನನ್ನ ಮನಸ್ಸಿಗೆ ಇನ್ನೊಂದನ್ನು ನಾನು ಇವತ್ತು ಈ ಮಾತನ್ನು ಹೇಳುವಾಗ ನಾನು ಇನ್ನೊಂದು ಮಾತನ್ನು ನೆಂದು ಕೂಡ ಭಾವುಕತೆಯ ಪರಮಾವಧಿಗೆ ಹೋಗ್ತಾ ಇದ್ದೇನೆ. ಆ ಮಾತು ಅಂದ್ರೆ, ಎಷ್ಟು ದೊಡ್ಡದಾದಂತಹ ಹಿಮಾಲಯಕ್ಕಿಂತ ದೊಡ್ಡದಾದಂತಹ ನಿರೀಕ್ಷೆಯ ಭಾರ ಅಪ್ಪ ಬಸವಣ್ಣನ ಹೆಗಲ ಮೇಲೆ ಇತ್ತು ಅನ್ನುವಂಥದ್ದು. ನೋಡಿ, ಅಕ್ಕನಂತಹ ಒಬ್ಬ ಶರಣೆ ಕಲ್ಯಾಣಕ್ಕೆ ಬಸವಣ್ಣನನ್ನು ಹುಡುಕೊಂಡು ಬಂದು ತನ್ನ ದೇವರ ವಿಲಾಸವನ್ನ ತೋರಿಸುವುದಕ್ಕಾಗಿ ಬಸವಣ್ಣನ ಹುಡುಕೊಂಡು ಬಂದು ಅನ್ನುವಲ್ಲಿ ದೇಶ ಮತ್ತು ವಿದೇಶದ ನಾನಾ ಶರಣರು ಕೂಡ ಕಲ್ಯಾಣಕ್ಕೆ ಬರ್ತಾರೆ. ಹಾಗಾಗಿ ಕಲ್ಯಾಣವನ್ನ ಬಸವ ಕಲ್ಯಾಣ ಅನ್ನುವಂತಹ ಹೆಸರು ಬಹಳ ಪ್ರಸ್ತುತ ಹೆಸರಾಗಿ ನನಗೆ ಕಾಣಿಸ್ತಾ ಇದೆ. ಅವತ್ತು ಕಲ್ಯಾಣ ಕಟ್ಟಿದ್ದು ಬಿಜ್ಜಳಿನಿಂದ ಅಲ್ಲ, ಕಲ್ಯಾಣ ಕಟ್ಟಿದ್ದು ಕಾಕತೇಯಿ ಸಾಮ್ರಾಜ್ಯದಿಂದ ಅಲ್ಲ. ಕಲ್ಯಾಣಕ್ಕೆ ಕಲ್ಯಾಣ ಅನ್ನುವಂಥ ಹೆಸರನ್ನು ಬಂದಿದ್ದು ಬಸವ ಎನ್ನುವಂತಹ ಅಮಾನುಷ ವ್ಯಕ್ತಿಯೊಬ್ಬ ಅಲ್ಲಿ ಆ ಕಾಲದಲ್ಲಿ ಜೀವಿಸಿದ್ದ ಅನ್ನುವುದ ಕಾರಣಕ್ಕಾಗಿ. ಹಾಗಾಗಿ ಜಗತ್ತಿನಲ್ಲಿ ನಾವು ಯಾವುದೇ ಭಾರವನ್ನಾದ್ರೂ ಹೊರಬಹುದು, ಆದರೆ ನಿರೀಕ್ಷೆಯ ಭಾರ ಏನಿದೆಯಲ್ಲ ಅದು ಎಂಥವನನ್ನು ಕೂಡ ಬಹಳ ಕುಪಿತನನ್ನಾಗಿ ಮಾಡಿಬಿಡುತ್ತೆ, ಬಹಳ ಸಣ್ಣವನನ್ನಾಗಿ ಮಾಡಿಬಿಡುತ್ತೆ. ಈ ಮಾತನ್ನು ಹೇಳುವಾಗ ನನಗೆ ವಿಜಯ್ ಕುಮಾರ್ ಸರ್ ಅವರು ಕೂಡ ನೆನಪಿಗೆ ಬರ್ತಾರೆ. ಈ ಮಂದಾರ ವೇದಿಕೆಯ ಸಾಹಿತ್ಯದ ಮುಖಾಂತರ ಅವರು ಹುಟ್ಟಿಸಿರುವಂತಹ ಎಷ್ಟೊಂದು ಘನವಾದಂತಹ ಒಂದು ಹೊರೆ ಇದೆ ಅಂದ್ರೆ ಆ ಹೊರೆಯನ್ನ ಅವರೇ ಬಲ್ಲರು. ಹಾಗಾಗಿ ಜಗತ್ತಿನಲ್ಲಿ ನಿರೀಕ್ಷೆಗಳನ್ನು ಹುಟ್ಟಿಸುವುದೇನಿದೆಯಲ್ಲ ಮತ್ತು ಆ ನಿರೀಕ್ಷೆಗಳನ್ನ
ಪೂರೈಸಿದೇನಿದೆಯಲ್ಲ, ಇದು ಪ್ರಾಯಶಃ ಮನುಷ್ಯನ ಒಂದು ಆತ್ಯಂತಿಕ ಪ್ರತಿಮೆ ಅಂತ ನಾನು ಗುರುತಿಸ್ತೇನೆ. ಇಂಥ ಪ್ರತಿಭಾ ಪುರುಷರು ನಮ್ಮ ಅಣ್ಣ ಬಸವಣ್ಣರು ಆಗಿದ್ರು ಅನ್ನೋ ಕಾರಣಕ್ಕಾಗಿ ಅಕ್ಕ ಬಸವಣ್ಣನ ಬಗ್ಗೆ ಹೇಳಿದಂತಹ ಒಂದೊಂದು ಪದವೂ ಕೂಡ ದಿಟವಾಗಿ ತೋರ್ತಾ ಇದೆ. ನಾವು ಮತ್ತೆ ಇಲ್ಲಿ ವೇದಿಕೆಯಲ್ಲಿ ಅನೇಕ ಬಾರಿ ಚರ್ಚೆ ಮಾಡ್ತಾ ಇದ್ದೇವೆ. ಐತಿಹಾಸಿಕ ಸಂಗತಿಗಳು ಬಸವಣ್ಣ ಹಾಗೂ ಶರಣರ ಬಗ್ಗೆ ಇಲ್ಲದೆ ಹೋಗೋದಕ್ಕೆ ಕಾರಣಗಳನ್ನು ಹುಡುಕ್ತಾ ಇದ್ದೇವೆ. ಆದರೆ ನನಗನ್ಸುತ್ತೆ ಅಲ್ಲಿ ಇಲ್ಲಿ ನಾವು ಸುರಿದಾಡಬೇಕಾಗಿಲ್ಲ. ಬಸವಣ್ಣ ಅಂತಹ ಶರಣರ ಐತಿಹಾಸಿಕ ಸತ್ಯಗಳನ್ನು ತಿಳಿಲಿಕ್ಕೆ, ಅವರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅಕ್ಕನಂತವರ ಅವರ ಸಮಕಾಲೀನ ಶರಣರ ವಚನಗಳನ್ನು ಓದಿದ್ರು ಸಾಕು. ಇಲ್ಲಿ ಕೊಡುವಂತಹ ಬಸವಣ್ಣನ ಪ್ರತಿಮೆ ಏನಿದೆಯಲ್ಲ, ಪ್ರಾಯಶಃ ಸಾವಿರಾರು ಶಾಸನಗಳು ಕೂಡ, ಸಾವಿರಾರು ಬಿಜ್ಜಳನ ಐತಿಹಾಸಿಕ ದಾಖಲೆಗಳು, ಅರಮನೆಯ ದಾಖಲೆಗಳು ಕಟ್ಟಿಕೊಡದಂತಹ ಸತ್ಯವನ್ನ ಅಕ್ಕ ಮಹಾದೇವಿಯವರು ತಮ್ಮ ವಚನಗಳಲ್ಲಿ ಬಸವಣ್ಣನ ಬಗ್ಗೆ ಕಟ್ಟಿಕೊಡ್ತಾರೆ. ಇದು ನನ್ನ ಮಟ್ಟಿಗೆ ಬಹಳ ದೊಡ್ಡದಾದಂತಹ ವಿಷಯ. ಅಂದ್ರೆ ಅಕ್ಕನನ್ನ ನಾವು ಒಂದು ಶರಣ ನಿಧಿಯ ಗಣಿ ಅಂತ ಭಾವಿಸ್ತೇವೆ. ಅಂತ ಅಕ್ಕನಿಗೆ ಅವಳ ನಿಜವಾದ ಲೋಕದ ಬೆಳಕನ್ನ ತೋರಿದಂತಹ ಬಸವಣ್ಣ ಯಾವ ಎತ್ತರದ ವ್ಯಕ್ತಿಯಾಗಿದ್ದ ಅನ್ನೋದನ್ನ ಪ್ರಾಯಶಃ ನಾನು ಇವತ್ತು ಊಹಿಸಲು ಅಸಮರ್ಥನಾಗಿದ್ದೇನೆ. ಇನ್ನು ಬಸವಣ್ಣನ ಬಗ್ಗೆ ಮಾತಾಡುವುದನ್ನು ಬಿಡಿ, ಬಸವಣ್ಣನ ವ್ಯಕ್ತಿತ್ವದ ಅಂದಾಜನ್ನು ಮಾಡ್ಲಿಕ್ಕೂ ಕೂಡ ನನ್ನಿಂದ ಸಾಧ್ಯವಿಲ್ಲ. ಹಾಗಾಗಿ ಬಸವಣ್ಣ ಅನ್ನುವಂಥವನು ಅಮಾನುಷ್ಯ ಶಕ್ತಿಯಾಗೇ ಉಳಿತಾನೆ. ಬಸವಣ್ಣ ಅನ್ನುವಂಥವನು ಒಂದು ಅನೂಹ್ಯ ಶಕ್ತಿಯಾಗೇ ಉಳಿತಾನೆ. ಬಸವಣ್ಣ ಅನ್ನುವಂಥವನು ಜಗಕ್ಕೆ ಅಚಂದ್ರಾತ್ಮಕವಾಗಿ ಒಂದು ವಿಸ್ಮಯವಾಗಿ ಉಳಿತಾನೆ. ಬಸವ ಅನ್ನುವಂತಹ ವಿಸ್ಮಯವನ್ನ ಬೇಯಿಸುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಈ ತಲೆಮಾರಿನ ಮಾತು ಬಿಡಿ, ಮುಂದೆ ಬರುವಂತಹ ನೂರಾರು ತಲೆಮಾರುಗಳಿಗೂ ಕೂಡ ಬಸವ ಅನ್ನುವಂಥವನು ಒಂದು ವಿಸ್ಮಯದ ಪ್ರತಿಭೆಯಾಗಿ ಜಗತ್ತಿಗೆ ಕಂಗೊಳಿಸ್ತಾನೆ ಎನ್ನುವ ಮಾತುಗಳನ್ನು ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಶರಣು ಶರಣಾರ್ಥಿಗಳು. ಥ್ಯಾಂಕ್ ಯು ಶಿವಪ್ರಕಾಶ್ ಅವರೇ. ಪ್ರತಿ ವಾರನೂ ಅಟೆಂಡ್ ಆಗಿ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ. ದೂರದ ಮಸ್ಕಟ್ನಲ್ಲಿದ್ದರೂ ಕೂಡ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ. ಥ್ಯಾಂಕ್ ಯು ಸರ್ ಶಿವಪ್ರಕಾಶ್ ಅವರೇ. ಹಮೀದಾ ಬೇಗಂ ಮೇಡಮ್ ಅವ್ರು ಮಾತಾಡ್ಬೋದಾ? ಹಮೀದಾ ಅಕ್ಕ ಅವರು? ಓಕೆ. ಹಲೋ ಹೇಳ್ರಿ ಅಕ್ಕ, ಹೇಳ್ರಿ. ಕೇಳ್ತಾ ಹಾ ಇಲ್ಲ ರೀ, ಏನು ಅಲ್ಲ, ಇವತ್ತಿನ ಉಪನ್ಯಾಸ ನಮ್ಮ ನೀಲಾಂಬಿಕಾ ಅಕ್ಕ ಅವ್ರದ್ದು ಅಂದ ಕೂಡ್ಲೆ ನಾವು ಕಣ್ಣು ಕಿವಿ ಬಾಯಿ ಎಲ್ಲಾ ತೆರ್ಕೊಂಡನ ಹಿಂಗ ಕೂತ್ ಬಿಟ್ಟಿದ್ವಿ ನೋಡ್ರಿ. ಅದು ಎಷ್ಟೊಂದು ನಮ್ಮಲ್ಲಿ ಗ್ರಹಿಸಿ ಹೋಗ್ತದ ಅನ್ನೋದನ್ನ ವಿಚಾರ ಮಾಡ್ತಾ ಇದ್ದೆ ನಾನು. ಅಷ್ಟೊಂದು ಅವರ ವಿದ್ವತ್ ಇದೆಯಲ್ಲ, ಅದರಲ್ಲಿ ಒಂದು ಸಾಸಿವೆ ಕಾಳಷ್ಟು ನಾವು ತಿಳ್ಕೊಂಡ್ರು ಎಷ್ಟೋ ಆಗ್ತದೆ ಅನ್ನುವಂಥದ್ದು. ನಿಜಕ್ಕೂ ಬಹಳ ಅವರ ಒಂದು ವಿದ್ವತ್ತು, ಅವರ ಜ್ಞಾನದ ಹರಿವು ನಿಜಕ್ಕೂ ಒಂದು ಮೆಚ್ಚುಗೆ ಸೂಚಿಸ್ಬೇಕಾದ ಶ್ಲಾಘನೀಯವಾದಂತಹದ್ದು. ಆ ವಚನ ಸಾಹಿತ್ಯದ ಬಗ್ಗೆ ಅವರಿಗಿರುವಂತಹ ಒಂದು ಅಪಾರ ಕಾಳಜಿ, ಜನಪರ ಕಾಳಜಿನೂ ಕೂಡ ಅವರಲ್ಲಿ ಇದೆ. ಎಲ್ಲರೂ ಆ ರೀತಿ ಇರಬೇಕು ಅನ್ನುವಂತಹ ಒಂದು ಸದಾಶಯ ಅವರಲ್ಲಿ ಯಾವತ್ತೂ ಇರ್ತದೆ. ಅದಕ್ಕೆ ಅವರು ನಮಗೆ ಬಹಳ ಒಂದು ನಿಜವಾಗಿಯೂ ಇದು ಒಂದು ಬಹಳ ಉತ್ಪ್ರೇಕ್ಷೆ ಅನ್ನಿಸ್ಬೋದು. ನಾವು 12ನೇ ಶತಮಾನದಲ್ಲಿ ಎಲ್ಲಾ ಶರಣರು ಇದ್ರಲ್ಲ, ಹಾಗೆ ನಮಗೆ ಇವತ್ತು ಅವರೇ ನಿಜವಾದ ಶರಣೆ ಹಂಗ ಕಾಣಿಸ್ತಾರ. ಅವರ ಒಂದು ಇಲ್ಲ ಇಲ್ಲ ಅಕ್ಕ, ಹಾಗೇನಿಲ್ಲ ರೀ. ಆ ಒಂದು ರೀತಿಯಲ್ಲಿ ನಮ್ಗೆಲ್ಲಾ ಮಾರ್ಗದರ್ಶನ ಮಾಡ್ತಿರಲ್ಲ ನೀವು, ಅದು ಬಹಳ ಮಹತ್ವದ್ದು. ನಿಮ್ಮೆಲ್ಲರಿಂದ ನಾವ್ ಎಷ್ಟೋ ಮಟ್ಟಕ್ಕ ಇದು ಆಗ್ತಾ ಇದ್ದೀವ್ರಿ ಅಕ್ಕ. ಎಲ್ಲಾರು ಒಬ್ರಿಗೊಬ್ರು ಇದೆ ವಚನ ಮಂದಾರ ಗ್ರೂಪ. ಹೌದೌದು, ವೈಭವೀಕರಣ ಮಾಡಲ್ಲ, ಒಂದು ಅತೀಕರಣಕ್ಕೆ ಒಯ್ಯಲ್ಲ. ಹಿಂಗಾಗಿ ಎಲ್ಲರೂ ಒಂದೇ ವಿಚಾರ ಇರೋದ್ರಿಂದ ಎಲ್ಲರೂ ಬೆಳಿತಾ ಇದ್ದೀವಿ. ಅದೇ ಮುಖ್ಯ, ಅದೇ ಮುಖ್ಯ. ಹೌದು, ಬಹಳ ಸುಂದರವಾದ ಉಪನ್ಯಾಸ ಇವತ್ತು. ಬಹಳಷ್ಟು ವಚನಗಳನ್ನ ಇವತ್ತು ನಾನು ಕೇಳಿದೆ, ಬಹಳಷ್ಟು ವಚನಗಳನ್ನ. ಕೊನೆಯ ವಚನ ಅಂತೂ ನನಗೆ ಬಹಳ ಹಿಡಿಸ್ತು. ಅದು ಯಾವಾಗ್ಲೂ ನಾನು ಸ್ಕೂಲ್ನಲ್ಲಿ ಇರುವಾಗ್ಲೂ ಅಕ್ಕನ ವಚನಗಳಲ್ಲಿ ನನಗೆ ಬಹಳ ಅದು ಕೊನೆಯ ವಚನ ಬಹಳ ನನಗೆ ತುಂಬಾ ಇಷ್ಟ. ಅದರಲ್ಲಿ ಒಂದು ವಾಕ್ಯ ಹೇಳಿದ್ರಲ್ಲ ನೀವು, ನಿಮ್ಮ ಮನೆಗೆ ಹೂವ ತಾಹ ನಲ್ಲದೆ ಹುಲ್ಲತಾರೇನು. ನಾವು ಯಾವಾಗ 7ನೇ ಇದ್ದಾಗಿಂದ ಆ ವಚನವನ್ನ ನಾವು ಓದ್ತಾ ಬಂದಿದ್ದೇವೆ. ನಿಜಕ್ಕೂ ಅದೆಲ್ಲ ನಾವು ನಿಜಕ್ಕೂ ಅಳವಡಿಸ್ಕೊಳ್ಬೇಕು. ಅಂದ್ರೆ ಜಗತ್ತಿನ ಅಥವಾ ಸಮಾಜಕ್ಕೆ ನಾವು ಏನ್ ಕೊಡ್ತಾ ಇದ್ದೇವೆ ಅದು ಕೂಡ ವಚನದಲ್ಲಿ ಅಡಕವಾಗಿದೆ ಅಂತ ನನಗೆ ಅನಿಸ್ತದೆ. ಸಮಾಜಕ್ಕೆ
ಇನ್ನೊಬ್ಬರಿಗೆ ನಾವು ಒಳಿತನ್ನೇ ಬಯಸ್ಬೇಕು ಹೊರತಾಗಿ ಅವ್ರದ್ದು ಕೆಟ್ಟದ್ದು ಮಾಡಬಾರ್ದು ಅನ್ನುವಂತ ಒಂದು ಬಹಳ ದೊಡ್ಡ ಸದಾಶಯ ಆ ಒಂದೇ ಒಂದು ಸಾಲಿನಲ್ಲಿ ಬಹಳ ಸುಂದರವಾಗಿ ಅಕ್ಕ ಎಲ್ಲಾ ಇಡೀ ಜಗತ್ತಿಗೆ ಹೇಳಿದ ಹಾಗೆ ಹೇಳ್ತಾಳೆ ಅನ್ನುವಂಥದ್ದು ನನಗೆ ಅದು ಬಹಳ ಆ ಸಾಲು ಬಹಳ ಇಷ್ಟ ನನಗೆ. ಇವತ್ತು ನೀವು ಅದನ್ನು ಮತ್ತೊಮ್ಮೆ ಹೇಳಿದ್ರಲ್ಲ ನನಗೆ ಬಹಳ ಖುಷಿ ಆಯ್ತು. ನಿಮಗೆ ಅನಂತ ಧನ್ಯವಾದಗಳು ಅಕ್ಕ. ನಾ ಮೇಡಮ್ ಅನ್ನೋದಿಲ್ಲ, ನಿಮಗೆ ಅಕ್ಕನ ಅಂತೇನೆ. ತುಂಬಾ ಸುಂದರ ಉಪನ್ಯಾಸ. ಎಲ್ಲರಿಗೂ ಶರಣಾರ್ಥಿಗಳು. ಥ್ಯಾಂಕ್ ಯು ಅಕ್ಕ ಅವ್ರೆ, ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ಕಾವ್ಯಶ್ರೀ ಮಹಗಾಂವ್ಕರ್ ಅವ್ರು ಮಾತಾಡ್ಬೋದಾ? ಶರಣಾರ್ಥಿ ಅಣ್ಣ. ಮೊಟ್ಟ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು, ಡಾಕ್ಟರೇಟ್ ಬಂದಿದ್ದಕ್ಕೆ ಅಭಿನಂದನೆಗಳು. ಧನ್ಯವಾದ ಮುಂದುವರಿಸಿ. ಧನ್ಯವಾದ. ನನಗ್ ಸ್ವಲ್ಪ ಆರೋಗ್ಯ ಸರಿ ಇರ್ಲಾರ್ದಕ್ಕೆ ಹಾಗೆ ಕಿವಿಲಿ ಇಟ್ಕೊಂಡು ಆನಂದ ಪಟ್ಟೆ ಉಪನ್ಯಾಸನೆಲ್ಲ ಕೇಳಿ. ಆದ್ರೂ ಧ್ವನಿ ಹೇಗಾದ್ರೂ ಇರ್ಲಿ ಮಾತಾಡೋಣ ಅನ್ನೋ ಖುಷಿಗೆ ಮ್ಯೂಟ್ ಮಾಡ್ಕೊಂಡು ಮತ್ತೆ ಮಾತಾಡಕ್ ಶುರು ಮಾಡಿದೆ ನಿಮ್ಮ ಆಗ್ರಹದಂತೆ. ನೀಲಾಂಬಿಕಾ ಅಕ್ಕ ಅವರು ಇದುವರೆಗೂ ಸುದೀರ್ಘವಾಗಿ ಅಕ್ಕನ ಕೆಲವಾರು ವಚನಗಳನ್ನ ಎದುರಿಗಿಟ್ಕೊಂಡು ಬಸವಣ್ಣನ ವ್ಯಕ್ತಿತ್ವ ಹೇಗೆ ಇತ್ತು ಅನ್ನೋದನ್ನ ನಮ್ ಕಣ್ಣೆದ್ರಿಗೆ ತರಿಸ್ಕೊಟ್ರು. ನಾನು ಅಕ್ಕನ ವಚನಗಳನ್ನ ಅಧ್ಯಯನ ಮಾಡ್ತಾ ಇರೋದ್ರಿಂದ ಇವತ್ತಿನ ಉಪನ್ಯಾಸದಲ್ಲಿ ಬಹಳ ಆಸಕ್ತಿಯಿಂದ ಪ್ರೀತಿಯಿಂದ ನಾನು ಭಾಗಿಯಾದೆ. ಅವರು ಹೇಳ್ತಾ ಅವ್ರು ಹೇಳಿದ ಮಾತಿಗೆನೆ ಇನ್ನೊಂದಿಷ್ಟು ಪೂರಕವಾಗಿ ಹೇಳ್ಬೇಕು ಅಂತಂದ್ರೆ, ಬೀದರ್ನಲ್ಲಿ ಅಕ್ಕ ಅನ್ನಪೂರ್ಣ ಅವರು ಒಂದು ಪ್ರವಚನ ಮಾಲಿಕೆಯನ್ನ ಕೊಟ್ರು. ಅವರು ಅದರಲ್ಲಿ ನೀಲಾಂಬಿಕಾ ಅಕ್ಕ ಅವ್ರು ಕೋಟ್ ಮಾಡಿದಂತ ಭಾವನ ಬಸವಣ್ಣ ಅನ್ನೋ ವಚನ ಇದೆಯಲ್ಲ, 52 ರೀತಿಯಲ್ಲಿ ಬಸವಣ್ಣನ ವ್ಯಕ್ತಿತ್ವವನ್ನ ಕಂಡಿದ್ದನ್ನ ಆ ಒಂದೇ ಒಂದು ವಚನವನ್ನ ಇಟ್ಕೊಂಡು ಅಕ್ಕ ಅನ್ನಪೂರ್ಣ ಅವರು 116 ದಿನ ಪ್ರವಚನ ಮಾಡಿದ್ದಾರೆ. ಅದು ಸುದೀರ್ಘವಾಗಿ, ಅದು ಒಂದೇ ವಚನದಲ್ಲಿ. ಅದಾದ್ಮೇಲೆ ಅದು ಇಡೀ ವಚನ ಸಾಹಿತ್ಯ ಮತ್ತೆ ಆ 12ನೇ ಶತಮಾನದ ಶರಣರ ಕಾಲದಲ್ಲಿ ನಡೆದಂಥದ್ದು, ಆ ಶರಣ ತತ್ವಗಳು, ಅವರ ವಿಚಾರಗಳು, ಚಿಂತನೆಗಳು, ಮತ್ತೆ ಉಳಿದ ಎಲ್ಲಾ ಶರಣರ ಜೊತೆಗೆ ಅವರ ಸಂಬಂಧ, ಮತ್ತೆ ಜಗತ್ತನ್ನ ಇಡಿಯಾಗಿ ಜಾಗತೀಕರಣದ ನೆಲೆಯಲ್ಲಿ ಬಸವಣ್ಣ ನೋಡುವ ದೃಷ್ಟಿಕೋನ, ಇವು ಎಲ್ಲವೂ ಆ ಒಂದೇ ವಚನದಲ್ಲಿ. ನಾನು ಹೇಳಿದ್ದು ಬಹಳ ಕಡಿಮೆ, ಇನ್ನೂ ಅನೇಕ ಅಂಶಗಳು ಇದು ಒಂದೇ ವಚನದಲ್ಲಿ ಅಡಗಿದೆ ಅಂತ ನೀಲಾಂಬಿಕಾ ಅಕ್ಕವ್ರು ಹೇಳಿದ ಹಾಗೇನೆ ಇದು ಬಹಳ ಅದ್ಭುತವಾದ ವಚನ. ಇದನ್ನ ನಾವು ಒಂದು ವಚನವನ್ನ ಅಧ್ಯಯನ ಮಾಡಿದ್ವಿ ಅಂತಂದ್ರೆ ಕೇವಲ ಅಕ್ಕ ಅಲ್ಲ, ಕೇವಲ ಬಸವಣ್ಣ ಅಲ್ಲ, ಇಡೀ ಜಗತ್ತು ಒಂದು ಅನ್ನೋ ಭಾವನೆ ಬರುವಂತ ವಚನ ಇದು. ಇಲ್ಲಿ ನಮ್ಗೆ ಬಸವಣ್ಣ ಒಂದು ವ್ಯಕ್ತಿ ಅಲ್ಲ, ಒಂದು ದಿವ್ಯ ಚೇತನ ಅನ್ನೋ ಅನುಭವವನ್ನ ಅಕ್ಕನ ಮೂಲಕ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಇನ್ನು ಕಮ್ಮರ್ ಅಣ್ಣವರು ನನ್ನ ಈ PhD ಮುಗ್ದಿದ್ದಕ್ಕೆ ಅಭಿನಂದನೆಗಳನ್ನ ಹೇಳಿದ್ರು. ಎಷ್ಟು ಯೋಗ ಅಂತಂದ್ರೆ ಆ PhDಗೆ ದಾರಿ ತೋರ್ಸಿದ್ದೆ ನನಗೆ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅಕ್ಕ ಅವರು. ನಿಮ್ಮ ಅವ್ರ ಬಗ್ಗೆ ಒಂದು ಪುಸ್ತಕ ನೀ ಬರೀತೀಯ, ನಾ ಬರೀಲಿ ಅಂತ ಹೇಳಿ ನನ್ಗೆ ತಾಯಿ ಅಂತೆ ಎದುರು ನಿಂತು ಕೇಳಿದ್ರು. ಅವಾಗಿಲ್ಲ ಬರೀತೀನ್ರಿ ಅಕ್ಕ ಅಂತ ಹೇಳಿದ್ದೆ. ಆದ್ರೆ ಈ ರೂಪದಲ್ಲಾದ್ರೂ ನೀನು PhD ಮಾಡ್ದಂಗೂ ಆಗುತ್ತೆ, ನಿನ್ ಓದೋದ್ರಲ್ಲಿ ಆಸಕ್ತಿ ಬಾಳ ಇದೆ, ನೀ ಅವ್ರ ಬಗ್ಗೆ ಒಂದ್ ಪುಸ್ತಕನೂ ಬರೀತಿ, ನಿನ್ ಸಂಶೋಧನೆನೂ ಆಗುತ್ತೆ, PhDನೂ ಪಡೀತಿ ಅಂತ ಹೇಳಿ ಒಂದೇ ಏಕ್ ಮಾರ್ ದೋತು ಕೂಡ ಅನ್ನಂಗೆ ಎಲ್ಲವೂ ಒಂದೇ ಇದರಲ್ಲಿ ಗುರಿನಲ್ಲಿ ಸಾಧಿಸ್ದಂಗ ಆಯ್ತದು. ಅದಕ್ಕಾಗಿ ನನಗೆ ಅಭಿನಂದನೆಗಳನ್ನ ಕಮ್ಮರಣ್ಣವ್ರು ಹೇಳಿದ್ರು, ಅದು ಇಬ್ರಿಗೂ ಸಲ್ಲುತ್ತೆ, ನೀಲಾಂಬಿಕಾ ಅಕ್ಕವರಿಗೂ ನನಗೂ. ಹಾಗಾಗಿ ನೀಲಾಂಬಿಕಾ ಅಕ್ಕವ್ರಿಗೆ ಮೊದ್ಲು ನಾನ್ ಧನ್ಯವಾದನ ಹೇಳಿ ಆಮೇಲೆ ಕಮ್ಮರಣ್ಣವ್ರಿಗೆ ಧನ್ಯವಾದನ ಹೇಳ್ತೀನಿ. ಯಾಕಂದ್ರೆ ಯಾವ್ದೇ ಆಗ್ಲಿ ಒಂದು ಜ್ಞಾನದ ಮೂಲ ಶಾಖೆ ಅದು ಎಲ್ಲಿಂದ ಬರುತ್ತೆ ಅಂತ ನಮಗ್ ಗೊತ್ತಿರಲ್ಲ. ಆನೋ ಭದ್ರಾಹ ಕೃತವು ಎಂತಹ ವಿಶ್ವತಃ ಅಂತ ಹೇಳಿ ಸಂಸ್ಕೃತದ ಒಂದು ಸಾಲ್ ಬರುತ್ತೆ. ನಮ್ಮ ಮನಸ್ಸಿನಲ್ಲಿ ಇರುವ ಕಿಟಕಿಗಳನ್ನೆಲ್ಲ ನಾವು ತೆರೆದಿಟ್ವಿ ಅಂತಂದ್ರೆ ಜ್ಞಾನ ಎಲ್ಲಾ ಕಡೆಯಿಂದ ಬಂದು ನಮ್ಮನ್ನ ಆವರಿಸುತ್ತಂತೆ. ಹಾಗೆ ವಚನ ಮಂದಾರ ಇರಬಹುದು, ನೀಲಾಂಬಿಕಾ ಅಕ್ಕ ಅವರಂತಹ ನಿಷ್ಪ್ರ ಮನಸ್ಸಿದ್ದವ್ರು ಇರ್ಬೋದು, ಇಂಥವ್ರೆಲ್ಲ ಜ್ಞಾನದ ದಾರಿಗಳನ್ನ ತೋರಿಸ್ತಾರೆ. ನಾವು ಆ ದಾರಿಯನ್ನ ಅಳವಡಿಸ್ಕೊಂಡು ಮುಂದೆ ಹೋಗೋದು ಮಾತ್ರ ನಮ್ಮ ಕೆಲಸ. ಅಂತ ಒಂದು ಜಂಗಮ ಸ್ವರೂಪಿ ವಚನಕಾರರನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನಾವು ಸ್ವತಃ ಜಂಗಮ ಸ್ವರೂಪಿಗಳಾಗಿ ಈ ಜಗತ್ನಲ್ಲಿ ಮುಂದುವರಿಬಹುದು ಅಂತ ನನ್ಗ ಅನ್ಸುತ್ತೆ. ಒಂದು ಉತ್ತಮ ಉಪನ್ಯಾಸವನ್ನ ಕೇಳಿದ ಅನುಭವವೂ ಆಯ್ತು. ಕಮ್ಮರಣ್ಣವರ ಒತ್ತಾಯಕ್ಕೆ ಒಂದಿಷ್ಟು ನನ್ನ
ಈ ಅರ್ಧ ಗಂಟೆ ಕೇಳಿದ್ರದ್ದು ಅನುಭವ ಹಂಚ್ಕೊಂಡ ಹಾಗೂ ಆಯ್ತು. ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿಗಳು ಅಕ್ಕವ್ರೆ, ಶರಣಾರ್ಥಿ. ಇನ್ನ ಕೊನೆಯದಾಗಿ ನಮ್ಮಕ್ಕ ಡಾಕ್ಟರ್ ಸರ್ವಮಂಗಳ ಸಕ್ರಿ ಅವರ ಮಾತುಗಳನ್ನು ಆಲಿಸೋಣ. ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆ ಅಸ್ತಿತ್ವಕ್ಕೆ ಬರೋದಕ್ಕೆ ಕಾರಣನೇ ಸಕ್ರಿ ಅಕ್ಕವರು. ಅಕ್ಕವ್ರೆ ಮಾತನಾಡಿ. ಎಲ್ಲರಿಗೂ ಶರಣಾರ್ಥಿಗಳು. ಇದುವರೆಗೂ ನೀಲಾಂಬಿಕಾ ಅಕ್ಕನವರ ಒಂದು ಉಪನ್ಯಾಸ ಅದ್ಭುತ ಮತ್ತು ಏನಂತಂದಾಗ ಮಳೆ ಬಂದು ನಿಂತಂಗ ಆಗ್ಬಿಡಿತ್ತು. ಏನು ವಿಚಾರಧಾರೆಗಳು, ಏನು ಅದ್ಭುತವಾದ ವ್ಯಾಖ್ಯಾನಗಳು, ಎಲ್ಲಿ ನಾವು ಪ್ರಶ್ನೆ ಮಾಡೋಂತೆ ಇಲ್ಲ, ಅಷ್ಟು ರೀತಿಯಾದಂತ ಒಂದು ಅಕ್ಕ ಕೇಳಿಸ್ತಾ ಇಲ್ಲ. ಅದ್ಭುತವಾದ ಸುದೀರ್ಘವಾದಂತ ಉಪನ್ಯಾಸ ಕೊಟ್ಟಿರುವಂತಹದ್ದು ಅದು ಬಹಳ ಒಂದು ವಿಚಿತ್ರ ಅನಿಸ್ತು ನಂಗೆ. ಹಾಗೆ ಹೀಗೂ ಇದೆ ನಮ್ಮಂತ ಅನಿಸ್ತು. ಯಾಕಂತಂದ್ರೆ ನಿಮ್ಮಲ್ಲಿ ನೀವು ಬೆಳೆದ ಪರಿಸರನೇ ಬೇರೆ, ನಾವಿಲ್ಲಿ ಬೆಳೆದಂತ ಒಂದು ಪರಿಸರನೇ ಬೇರೆ. ನಾನು ಬಹಳ ಸಲ ಅನ್ಕೋತೇನೆ, ನಮ್ಮ ಒಂದು ಬೆಳವಣಿಗೆ ಬೇರೆ ದಿಕ್ಕು ಸಾಗಿದೆ. ನಿಮ್ದು ಆ ಒಂದು ಶರಣರ ಒಂದು ಸಂಕಲ್ಪದಲ್ಲಿ ಬೆಳೆದಂತವ್ರು, ನೀವೆಲ್ಲ ಶರಣರಾಗೆ ಬೆಳೆದಂತವ್ರು. ಹೌದಲ್ಲ? ಅಕ್ಕಮಹಾದೇವಿ ಒಂದು ವ್ಯಕ್ತಿತ್ವ ಬಹಳ ಒಂದು ಗಂಭೀರವಾಗಿ, ಒಂದು ಸ್ವಾರಸ್ಯಕರವಾಗಿ ನೀವು ವಚನಗಳ ಮೂಲಕ ವ್ಯಾಖ್ಯಾನ ನೀಡಿದ್ರಿ. ಕಲ್ಯಾಣದ ತಂದೆ ತಾಯಿಗಳೆಂಬ ಒಂದು ಉತ್ಕೃಷ್ಟವಾದ ಒಂದು ವಾಕ್ಯ ಬೆಳೆಸಿದ್ರಲ್ಲ. ಅಂದ್ರೆ ಅಕ್ಕ ಕಂಡುಕೊಂಡಿರ್ತಕ್ಕಂಥ ಕಲ್ಯಾಣದ ತುಂಬ ನಮ್ಮ ತಂದೆ ತಾಯಿಗಳನ್ನೇ ಇದ್ದಾರೆ ಅನ್ನತಕ್ಕಂಥ ಮಾತ್ರ, ಬಸವ ಅನ್ನತಕ್ಕಂಥದ್ದು ನಮ್ಮ ತಂದೆ ಅನ್ನತಕ್ಕಂಥ ಮಾತನ್ನು ಬಹಳ ಒಂದು ಏನು ಕೇಳಿಸ್ತಿಲ್ಲ ಸರ್. ಸಕ್ರಿ ಅಕ್ಕವ್ರೆ ಸೌಂಡ್ ಕೇಳಿಸ್ತಾ ಇಲ್ಲ ತಮ್ದು. ಸಕ್ರಿ ಅಕ್ಕವ್ರೆ ಸೌಂಡ್ ಕೇಳಿಸ್ತಾ ಇಲ್ಲ. ಅಕ್ಕನನ್ನು ಒಂದು ಆರಾಧನಾ ಭಾವದಿಂದಲೂ ಕಾಣಲು ಸಾಧ್ಯ, ಇನ್ನೊಂದು ತೆರನಾಗಿ ಅವಳನ್ನು ವಿಮರ್ಶಾತ್ಮಕವಾಗಿ ನೋಡಲು ಸಹಿತ ಸಾಧ್ಯವಾಗ್ತದೆ. ಬಹಳಷ್ಟು ದೃಷ್ಟಿಕೋನಗಳು ಅಕ್ಕನ ವಚನಗಳಲ್ಲಿ ನಾವು ಕಾಣಲು ಸಾಧ್ಯ ಅನ್ನತಕ್ಕಂಥ ಮಾತು. ಹಾಗಾಗಿ ನಿಮ್ಮ ಒಂದು ವೈರುತನದ ಒಂದು ಉಪನ್ಯಾಸಕ್ಕೆ ನಾನು ಶರಣು ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಅಕ್ಕ ಸಕ್ರಿ ಅಕ್ಕ ಸೌಂಡ್ ಬರ್ತಾ ಇಲ್ಲ ತಮ್ದು. ಯಾಕೋ ಮ್ಯೂಟ್ ಆಯ್ತು ಅವ್ರದ್ದು. ಮಾತಾಡಿ ಅಕ್ಕ. ಓಕೆ, ಏನು ಕೇಳಿಸ್ತಾ ಇಲ್ಲ. ಅದು ಅನ್ಮ್ಯೂಟ್ ಆಗಿಲ್ಲ. ಅನುಪಮ್ ಪಾಟೀಲ್ ಅವ್ರೆ ಮುಂದುವರ್ಸಿ ತಾವು. ಹಾ ಸರ್, ನಾನೊಂದು ಕೇಳೋದಿತ್ತು. ಹೇಳ್ರಿ. ಈಗ ಲಾಸ್ಟಿಗೆ ಒಂದು ವಚನದಲ್ಲಿ ಹೇಳಿದ್ರು ಅವರು, 6 ಅಳಿದು 3 ಆಗಿ, 3 ಅಳಿದು 2 ಆಗಿ, 2 ಅಳಿದು 1 ಆಗಿ ಅಂತ. ಅದು ಒಂದ್ ಸ್ವಲ್ಪ ಅರ್ಥ ಆಗ್ಲಿಲ್ಲ ಆ ಲೈನು. ಅಕ್ಕನ ವಚನದೊಳಗೆ ಒಂದು ಹೇಳಿದ್ರು. ಇನ್ನೊಂದ್ಸರಿ ಕೇಳಿ. ನೀಲಾಂಬಿಕೆ ಅಕ್ಕ ಅವ್ರಿಗೆ ಇದು ಈ ಲಾಸ್ಟ್ ಒಂದು ವಚನದಲ್ಲಿ ಹೇಳಿದ್ರಿ ನೀವು, 6 ಅಳಿದು 3 ಆಗಿ, 3 ಅಳಿದು 2 ಆಗಿ, 2 ಅಳಿದು 1 ಆಗಿ. ಇದು ನಂಗೆ ಸ್ವಲ್ಪ ತಿಳಿಲಿಲ್ಲ. ಹೇಳ್ತೀನಿ ಒಂದ್ ನಿಮಿಷ. ಬಹಳ ಒಳ್ಳೆ ವಚನದ ನೋಡ್ರಿ ಅನುಪಮ. ಅದು ಒಡಲಿಲ್ಲದ ನುಡಿ ಇಲ್ಲದ ಕಡೆ ಇಲ್ಲದ ನಲ್ಲನ ಒಡಗೂಡಿ ಸುಖಿಯಾದೆ ಕೇಳಿರಯ್ಯ. ಭಾಷೆ ಪೈಸರವಿಲ್ಲ ಓಸೆರ ಸೆನನೆಕ್ಕೆ, ಆಸೆ ಮಾಡೆನು ಮತ್ತೆ ಭಿನ್ನ ಸುಖಕ್ಕೆ, ಆಸೆ ಮಾಡೆನು ಮತ್ತೆ ಭಿನ್ನ ಸುಖಕ್ಕೆ. 6 ಅಳಿದು 3 ಆಗಿ, 3 ಅಳಿದು 2 ಆಗಿ, 2 ಅಳಿದು 1 ಆಗಿ ನಿಂದೇನಯ್ಯ. ಇದು ಬಹಳ ಅದ್ಭುತ ಲೈನ್. ಬಸವಣ್ಣ ಮೊದಲಾದ ಶರಣರಿಗೆ ಶರಣಾರ್ಥಿ. ಆ ಪ್ರಭುವಿನ
ಕೃತಕೃತ್ಯಳಾದೆನು ನಾನು, ಮರೆಯಲಾಗದು ನಿಮ್ಮ ಶಿಶುವೆಂದು ಎನ್ನನ್ನು, ಚೆನ್ನಮಲ್ಲಿಕಾರ್ಜುನನ ಬೆರೆಸೆಂದು ಹರಸುತ್ತಿಹುದು. ಇದು ಬಹುಶಃ ಅಕ್ಕ ಅಂಗಲಿಂಗ ಸಮರಸಗೊಳಿಸಿದ್ದಾಳೆ. ಆ ಸಂದರ್ಭದಲ್ಲಿ ಒಡಮೂಡಿದ ವಚನ ಇದು. 6 3 3 2 2 1. ಇಲ್ಲಿ 2 ಅಂದ್ರೆ ಇಲ್ಲಿ ನಾನು ಚೆನ್ನಮಲ್ಲಿಕಾರ್ಜುನ, ಅದನ್ನೂ ಹೋಯ್ತು. ಅದನ್ನೂ ಹೋಗಿ ಕೊನೆಗೆ ಏನ್ ಉಳಿತು ಅಂದ್ರ ಒಂದೇ ಅನ್ನುವಂತಹ ಭಾವನೆ ಉಳಿತು ಅನ್ನುವಂತ. ಧನ್ಯವಾದಗಳು. ಓಕೆ, ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಹಾ ಸರ್. ಸಭಾದಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೂ ಶರಣಾರ್ಥಿಗಳು. ನಮ್ಮ ಧರ್ಮಗಳ ಸಕ್ರಿಯ ಅಕ್ಕ ಅವರ ತಾಂತ್ರಿಕ ತೊಂದರೆ ಆಗಿರ್ಬೋದು, ಅದಕ್ಕಾಗಿ ಸ್ವಲ್ಪ ಗಮನ ಹರಿಸೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಮಾಡಿದಂಥ ಸೋಮವಾರ ಮಾತಾಡಿದ್ದು ಕೇಳಿಲ್ವಾ? ಇಲ್ರಿ ಅಕ್ಕ, ಅದು ಕೇಳಿಲ್ರಿ. ಅಯ್ಯ, ಮೊದ್ಲು ಒಂದು 3 ನಿಮಿಷ ಕೇಳ್ತು. ಇನ್ನೊಂದ್ಸರಿ ಮಾತಾಡಿ, ಇನ್ನೊಂದ್ಸರಿ. ಇರ್ಲಿ ಬಿಡ, ಮಾತಾಡ್ತೀನಿ, ಫೋನ್ ನಲ್ಲಿ ಮಾತಾಡ್ತೀನಿ ಅಕ್ಕನವ್ರ ಕಡೆ. ಸರಿ ಸರಿ, ಅದು ಕೇಳಿಲ್ಲ. ಅದು ಹೌದಾ? 2-3 ಸರಿ ನಾನು ರಿಮೈಂಡ್ ಮಾಡಿದೆ. ಹಾ, ಹಾ. ಫೈನಲಿ ಗಿವನ್ ಅಪ್. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಮಾಡಿದಂಥ ಐಶಾನಿ ಕಿರಣ್ ಮತ್ತು ಐಸಿರಿ ಕಿರಣ್ ಭದ್ರಾವತಿ ಅವರಿಗೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಸುಮಾರು 13 ವಚನಗಳನ್ನ 2 ಪುಟ್ಟ ಮಕ್ಕಳು ಹೇಳಿದ್ವು. ನನಗನ್ಸದೆ 4 ಗಂಟೆಯಿಂದ ತಯಾರಿ ಮಾಡಿದ್ರು ಅನ್ಸುತ್ತೆ. ಮಕ್ಕಳಿಗೆ ಡ್ರೆಸ್ ಹಾಕಿ, ಬಸವಣ್ಣನವರ ಫೋಟೋ ಇಟ್ಟು, ಅಕ್ಕ ಮಹಾದೇವರ ಫೋಟೋ ಇಟ್ಟು ಆ ಒಂದು ಆಂಬಿಯನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ರಲ್ಲ, ಅದು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ಅದನ್ನ ಮಾಂಟೇಜ್ ಟೆಕ್ನಿಕ್ ಅಂತಾರೆ. ಆ ಥರ ಅವರೆಲ್ಲ ಮಕ್ಕಳನ್ನ ರೆಡಿ ಮಾಡಿದ್ದನ್ನು ನೋಡಿದ್ರೆ ಮುಂದಿನ ದಿನಮಾನಗಳಲ್ಲಿ ಆ ಇಬ್ಬರು ಮಕ್ಕಳು ಮುಂದೆ ಬರ್ತಾರೆ ಅನ್ನೋದ್ರಲ್ಲಿ ಸಂಶಯವಿಲ್ಲ. ಹಾಗಾಗಿ ಕಿರಣ್ ಕುಮಾರ್ ಹಾಗೂ ಅವರ ಧರ್ಮಪತ್ನಿಯವರಿಗೆ ಈ ಮೂಲಕ ಕೃತಜ್ಞತೆಯನ್ನು ಅರ್ಪಿಸ್ತಾ, ಒಂದು ಅವರಲ್ಲಿ ವಿನಂತಿ ಮಾಡೋದು ಏನಂದ್ರೆ, ಒಂದು ಆ ಮಕ್ಕಳಿಂದ ಇಡೀ ಕಾರ್ಯಕ್ರಮವನ್ನ ವಚನ ಗಾಯನಕ್ಕೆ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಅವರಲ್ಲಿ ಕೇಳ್ತೀನಿ. ಅಂದ್ರೆ ಆ ಒಂದು ಕಾರ್ಯಕ್ರಮನೇ ವಚನ ಪ್ರಾರ್ಥನೆ ಈ 2 ಪುಟಾಣಿ ಮಕ್ಕಳಿಂದ ಅನ್ನತಕ್ಕಂಥ ಒಂದು ಅವರಲ್ಲಿ ನಿವೇದನೆಯನ್ನ ಮಾಡ್ತಾ, ಆ ಇಬ್ಬರು ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ, ಹೆಚ್ಚಾಗಿ ಅವರ ತಂದೆ ತಾಯಿಗಳು ಕೂಡ ಧನ್ಯವಾದಗಳನ್ನು ಹೇಳ್ತಾನೆ. ಒಟ್ಟು ಇಲ್ಲಿಯವರೆಗೂ 62 ಮಕ್ಕಳನ್ನ ನಾವು ವಚನ ಮಂದಾರದ ಮೂಲಕ ಪರಿಚಯ ಮಾಡಿದ್ದೇವೆ. ಈ ಮಕ್ಕಳು 63, 64ನೆಯ ಬಾಲ ಪ್ರತಿಭೆಗಳು. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಹೆಚ್ಚೆಚ್ಚು ಜನ ಬಾಲಕ ಬಾಲಕಿಯರು ನಮ್ಮ ವಚನ ಮಂದಾರ ವೇದಿಕೆಯಲ್ಲಿ ಭಾಗವಹಿಸೋರಿದ್ದಾರೆ. ಸರಿಸುಮಾರು 335 ಮಕ್ಕಳ ಒಂದು ಲಿಸ್ಟ್ ಅನ್ನ ನಾವು ಮಾಡಿದ್ದೀವಿ. ಅದರಲ್ಲಿ 64 ಮಕ್ಕಳು ಇಲ್ಲಿಯವರೆಗೆ ವಚನ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ಮುಂದಿನ ಜನರೇಷನ್ ಅನ್ನ ಅವರಿಗೆ ಪ್ರೋತ್ಸಾಹ ಕೊಡೋದನ್ನ ಮುಂದುವರಿಸ್ತೀವಿ ಅಂತ ಹೇಳ್ತಾ, ಇಬ್ಬರಿಗೂ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಇನ್ನ ಇಂದಿನ ಉಪನ್ಯಾಸ ಒಂದು ದೃಷ್ಟಾಂತದ ಮೂಲಕ ನಾವು ಇಲ್ಲಿ ಅದನ್ನ ಹೇಳಕ್ ಬಯಸ್ತೀವಿ. ಹಿಂದಿನ ಕಾಲದಲ್ಲಿ ನಾವೆಲ್ಲ ಚೆಕ್ ಅನ್ನ ತೆಗೆದುಕೊಂಡು ಹೋಗಿ ಬ್ಯಾಂಕ್ ಹೋಗ್ತಿದ್ವಿ. ಬ್ಯಾಂಕ್ ಹೋದಾಗ ರಿಸೀವರ್ಗೆ ಚೆಕ್ ಅನ್ನು ಕೊಟ್ಟಾಗ ಒಂದು ಟೋಕನ್ ಕೊಡ್ತಿದ್ದ, ಅದರಲ್ಲಿ ನಂಬರ್ ಇರ್ತಿತ್ತು. ಆ ನಂಬರ್ ಕುಗ್ಗಿದಾಗ ನಾವು ಕ್ಯಾಶಿಯರ್ ಹತ್ರ ಹೋಗಿ ಹಣವನ್ನು ತಗೋತಿದ್ವಿ. ಆ ಚೆಕ್ ಅವನ ಹತ್ರ ಬರ್ತಿತ್ತು. ಆ ಕ್ಯಾಶಿಯರ್ ಏನ್ ಮಾಡ್ತಾನೆ, ಆ ಚೆಕ್ ಅನ್ನು ನೋಡಿ 10,000 ಇದ್ರೆ 10,000ನ್ನ ತೆಗೆದು ಕೊಟ್ಬಿಡ್ತಾನೆ. ಇದು ಒಂದು ದೃಷ್ಟಾಂತ. ಅದನ್ನ ಇನ್ನು ನೆಕ್ಸ್ಟ್ ಟೈಮ್ ಹೋದಾಗ ಅವರು ಟೋಕನ್ ಅನ್ನ ಕೂಗಿದಾಗ ಆ ಕ್ಯಾಶಿಯರ್ ಏನ್ ಹೇಳ್ತಾನೆ, ಎಷ್ಟು ಸಾವಿರ ಅಂತ ಕೇಳ್ತಾನೆ. 10,000 ಅಂತ ಹೇಳಿದಾಗ 10,000ನ್ನ ಕೊಡ್ತಾನೆ. ಇದು 2ನೇ ಕ್ಯಾಶಿಯರ್. ಇನ್ನ 3ನೇ ಸರಿ ನಾವು ಹೋದಾಗ ಇನ್ನೊಬ್ಬ ಬೇರೆ ಕ್ಯಾಶಿಯರ್ ಇರ್ತಾನೆ. ಅವಾಗ ಅವನು ನಮ್ಮನ್ನು ನೋಡಿ, ಆರ್ ಯು ವಿಜಯ್ ಕುಮಾರ್ ಅಂತ ಕೇಳ್ತಾನೆ. ಹೌದು ಸರ್. ಯು ಹ್ಯಾವ್ ರಿಟನ್ 10,000 rupees ಅಂತ. ಹೌದು ಸರ್, 10,000 rupees ಅಂತೀವಿ.
10,000 ರೂಪೀಸ್ ನಿಮ್ಗೆ ಹೇಗೆ ಬೇಕು, 500 ನೋಟು ಎಷ್ಟು ಬೇಕು, 100 ನೋಟ್ ಎಷ್ಟು ಬೇಕು, 20 ನೋಟ್ ಎಷ್ಟು ಬೇಕು ಅಂತ ಕೇಳಿ ಅದನ್ನ ನೋಟ್ ಡೌನ್ ಮಾಡಿಕೊಂಡು ಅದರಂತೆ ಅವನು ದುಡ್ಡನ್ನ ನಮ್ಗೆ ಕೊಡ್ತಾನೆ, ಕ್ಯಾಶಿಯರ್. ಹಾಗಾಗಿ ಈ ಮೂವರಲ್ಲಿ ಯಾರು ಶ್ರೇಷ್ಠ ಅಂದ್ರೆ ನೆಕ್ಸ್ಟ್ ಟೈಮ್ ನಾನು ಹೋದಾಗ ಯಾರು ಇರಬೇಕು ಅಂತ ಅನಿಸ್ತೀವಿ ಅಂತಂದ್ರೆ ಆ ಕೊನೆಯ ಕ್ಯಾಶಿಯರ್ ಏನಿರ್ತಾನಲ್ಲ, ನಮ್ಮನ್ನೆಲ್ಲ ಅಷ್ಟು ಆತ್ಮೀಯತೆಯಿಂದ ಮಾತಾಡಿಸಿ, ಅಷ್ಟು ಪ್ರೀತಿಯಿಂದ ಮಾತಾಡಿ ನಮಗೆ ಏನು ಬೇಕು ಅಂತ ಕೊಡ್ತಾನಲ್ಲ, ದಿಸ್ ಈಸ್ ಎಕ್ಸೀಡಿಂಗ್ ದಿ ಎಕ್ಸ್ಪೆಕ್ಟೇಷನ್ ಅಂತ ನಾವು ಹೇಳ್ತೇವೆ. ಮಾರ್ಕೆಟಿಂಗ್ ಟರ್ಮಿನಾಲಜಿ ಎಕ್ಸೀಡಿಂಗ್ ದಿ ಎಕ್ಸ್ಪೆಕ್ಟೇಷನ್ಸ್. ಇಂದಿನ ಒಂದು ಉಪನ್ಯಾಸ ಎಕ್ಸೀಡಿಂಗ್ ದಿ ಎಕ್ಸ್ಪೆಕ್ಟೇಷನ್ ಅಂತಕ್ಕಂಥ ಒಂದು ಅರ್ಥದಲ್ಲಿ ಈ ಒಂದು ದೃಷ್ಟಾಂತವನ್ನು ನಾವಿಲ್ಲಿ ಕೋಟ್ ಮಾಡೋಕ್ಕೆ ಇಚ್ಛೆಪಟ್ಟೆ. ಉಪನ್ಯಾಸ ಪ್ರಾರಂಭದಲ್ಲಿಯೇ ಬಸವಣ್ಣನವರ ಅದ್ಭುತವಾದಂಥ ಒಂದು ವ್ಯಕ್ತಿತ್ವವನ್ನು ಡಾಕ್ಟರ್ ನೀಲಾಂಬಿಕೆ ಪೊಲೀಸ್ ಪಾಟೀಲ್ ಅವರು ಕಟ್ಕೊಟ್ರು. ಅದನ್ನೇ ನಮ್ಮ ಶಿವಪ್ರಕಾಶ್ ಅವರು ಬಹಳ ಅದ್ಭುತವಾಗಿ ಸುಂದರವಾಗಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದರು. ಇನ್ನು ಬಸವಣ್ಣನವರ ಬಗ್ಗೆ ಅಕ್ಕ ಅವರು ಹೇಳ್ತಾ ಹೇಳ್ತಾ ಬಸವಣ್ಣನವರು ಆತ್ಮ ವಿಮರ್ಶೆಯನ್ನ ಬಹಳ ಅದ್ಭುತವಾಗಿ ಮಾಡಿಕೊಂಡಂತಹ ಒಂದು ವ್ಯಕ್ತಿತ್ವ. ಹಾಗಾಗಿ ಬಸವಣ್ಣನವರ ಕುರಿತು ಮಾತನಾಡೋದು ಅಂದ್ರೇ ನಮ್ಮನ್ನು ಕುರಿತು ನಾವು ಮಾತನಾಡೋದು ಅಂತಕ್ಕಂಥ ವಿಷಯ ಈ ಉಪನ್ಯಾಸದಲ್ಲಿ ಮೂಡಿಬಂತು ಅಂತ ನನ್ನ ಅನಿಸಿಕೆ. ಇನ್ನು ಒಂದು ಸುಂದರವಾದ ಚಿತ್ರಣವನ್ನು ನೀಡಿದರು. ಚನ್ನಮಲ್ಲಿಕಾರ್ಜುನನಿಗೆ ವಿಳಾಸವಾದ ಬಸವಣ್ಣ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರಲ್ಲ, ಬಹಳಷ್ಟು ಚಿಂತನೆಗೆ ಹಚ್ಚುವಂಥ ಒಂದು ವಿಷಯ ಇದು. ಅಂದರೆ ಬಸವಣ್ಣನವರ ಒಂದು ವ್ಯಕ್ತಿತ್ವ, ದಾರಿ ತೋರಿಸುವಂಥ ಒಂದು ವ್ಯಕ್ತಿತ್ವ. ಅದನ್ನ ಒಂದು ಟ್ಯಾಗ್ ಲೈನ್ ಅಂತ ನಾವು ಏನು ಹೇಳ್ಬೋದು, ಬಸವಣ್ಣನವರು ಒಬ್ಬನೇ ಗುರುವಾಗಲಿಲ್ಲ, ಎಲ್ಲರನ್ನೂ ಗುರುವಾಗಿಸಿದರು. ಇದು ವೆರಿ ಡಿಫರೆಂಟ್ ಆಟಿಟ್ಯೂಡ್ ವಿತ್ ಬಸವಣ್ಣ ಅಂತಕ್ಕಂಥದ್ದು ಮಾತನ್ನ ಇಡೀ ಪ್ರಪಂಚದ ಎಲ್ಲರಿಗೂ ಹೋಲಿಸಿದ್ರು. ಎಷ್ಟು ಡಿಫರೆಂಟ್ ಆಗಿ ನಿಲ್ತಾನೆ ಬಸವಣ್ಣ ಅನ್ನೋದಕ್ಕೆ. ಒಬ್ಬನೇ ಗುರುವಾಗಿಲ್ಲ, ಎಲ್ಲರನ್ನೂ ಗುರುವಾಗಿಸಿದ್ರು ಅಂತಕ್ಕಂಥ ಮಾತಿದೆಯಲ್ಲ, ಬಹಳ ಅದ್ಭುತವಾದಂಥ ಮಾತು. ಇನ್ನು ಬಸವಣ್ಣನವರ 52 ಲಕ್ಷಣಗಳನ್ನು ವಿವರಿಸುತ್ತಾ ಒಂದು ದೀರ್ಘವಾದ ವಚನ, 324ನೇ ವಚನ ಅದು. ನಮ್ಮ ಕಾವ್ಯಶ್ರೀ ಮಹಗಾಂಕರವರು ಬಹಳ ಆ ಪಾಯಿಂಟನ್ನ ಬಹಳಷ್ಟು ಕ್ಯಾಚ್ ಮಾಡಿದ್ರು ಅವರು. ಬಹಳ ಅದ್ಭುತವಾದಂಥ ಒಂದು ವಚನ. ಕೊನೆಯದಾಗಿ ನಾನು ಗಮನಿಸ್ತಾ ಇದ್ದೆ ಅಕ್ಕ ಅವ್ರನ್ನ, ಭಾವುಕರಾಗ್ಬಿಟ್ರು ಅವರು ಕೊನೆಯ ಒಂದು ವಚನವನ್ನ ಹೇಳ್ಬೇಕಾದ್ರೆ. ಅಂದ್ರೆ ಒಬ್ಬ ಉಪನ್ಯಾಸಕನಾಗ್ಲಿ, ಒಬ್ಬ ವಿದ್ವಾಂಸನಿಗಾಗ್ಲಿ ಎಷ್ಟು ಇನ್ವಾಲ್ವ್ ಆಗ್ತಾರೆ ಅಂತಕ್ಕಂಥ ಒಂದು ವಿಷಯ ಅಕ್ಕನವರ ಈ ಉಪನ್ಯಾಸ ಹಾಗೂ ಆ ಕೊನೆಯ 5-10 ಕ್ಷಣಗಳು ನಮ್ಮನ್ನು ಭಾವುಕರನ್ನಾಗಿ ಮಾಡಿಬಿಟ್ರು ಅವರು. ಹಾಗಾಗಿ ಇಂದಿನ ಉಪನ್ಯಾಸ ಒನ್ ಆಫ್ ದಿ ಬೆಸ್ಟ್ ಉಪನ್ಯಾಸ ಅಂತ ನನಗನ್ನಿಸ್ತದೆ. ಸರಿಸುಮಾರು 133 ಅದ್ಭುತವಾದ ವಿದ್ವಾಂಸರು ನಮ್ಮ ವಚನ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ನಲ್ಲಿ ಮಾತನಾಡಿದ್ದಾರೆ. ಅದರಲ್ಲಿ ಬೆಸ್ಟ್ ಆಫ್ ದಿ ಬೆಸ್ಟ್ ಉಪನ್ಯಾಸಗಳು ಇದು ಅಂತ ನನ್ನ ಅನಿಸಿಕೆ. ಅದಕ್ಕಾಗಿ ಡಾಕ್ಟರ್ ನೀಲಾಂಬಿಕೆ ಪೊಲೀಸ್ ಪಾಟೀಲ್ ಅವರಿಗೂ ಧನ್ಯವಾದಗಳು. ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ನ ಮಾರ್ಗದರ್ಶಕರು ಕೂಡ ಹೌದು, ಹಮೀದಾ ಬೇಗಂ ಅವರು ಹೇಳೇ ಬಿಟ್ರು ಅವರು. ನಾವು ಅವರನ್ನ ಅಕ್ಕ ಅಂತಾನೆ ಕರಿತೀವಿ ಹೊರತು ಅವ್ರ ಹೆಸರು ತಗೊಂಡು ಕರೆಯಲ್ಲ ಅಂತ. ಅದು ಅದ್ಭುತವಾದಂತಹ ಒಂದು ಚಿಂತನೆ. ನಮಗೆಲ್ಲರಿಗೂ ಮಾರ್ಗದರ್ಶಕರಂತ ಡಾಕ್ಟರ್ ನೀಲಾಂಬಿಕೆ ಪೊಲೀಸ್ ಪಾಟೀಲ್ ಅವರು ಈ ಉಪನ್ಯಾಸ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನ ನಮ್ಮ ಅನುಪಮ ಪಾಟೀಲ್ ಅವರು ಹೇಳಿದ್ರು, ಜಾನಪದರಲ್ಲಿ ಅಕ್ಕ ಮಹಾದೇವಿ ಹೇಳಿ ಅಕ್ಕ. ಮಾಡೋಣ್ರಿ ಸರ್, ಅದು ಮಾಡೋಣ. ಎಲ್ಲರೂ ಅಳ್ತೀರಿ. ಹೌದೌದು, ಅದನ್ನ ಬಹಳ ಅದ್ಭುತ ಹಾಡ್ತಾರ ಸರ್, ಬಹಳ ಅದ್ಭುತ ಹಾಡ್ತಾರ. ಅದನ್ನ ಡಾಕ್ಟರ್ ಗದ್ಗಿ ಮಠ್ ಅವರ PhD ಇದೆ ಜಾನಪದ ಹಾಡುಗಳು ಅಂತ. ಸರ್ ಅದ್ರಾಗ ಅಕ್ಕನ ಬಗ್ಗೆ ಬರದಿಲ್ಲ ಅವರು. ಹೌದೌದು, ಬರದಿಲ್ಲ. ಅದು ಒಂದೇ ಒಂದು ಕೋಟ್ ಮಾಡಿದ್ದಾರೆ. ಈ ಕಡೆ ಎಲ್ಲ ಬಹಳ ಇದೆ ಅಕ್ಕರ್ ಸರ್. ಹೌದ್ರಿ. ಉಡುತಡಿಯ ಕೂಸಾಗಿ ಕಲ್ಯಾಣದ ಮಗಳಾಗಿ ಕದಳಿಯ ಬನದ ಸೊಸಿಯಾಗಿ ಮಹಾದೇವಿ ಎಲ್ಲರ ಬಾಯಾಗ ಅಕ್ಕಾಗಿ. ಷರತ್ತು ಒಡ್ಡ್ಯಾಳ ಮೂರ್ಖಾಗ ತಿಳಿಲಿಲ್ಲ. ನನ್ಗ ಕೆಲವು ನೆನಪವ ನಿಮ್ ಮುಂದೆ ಹೇಳ್ತಾ ಇದ್ದೀನಿ. 3 ಷರತ್ತು ಒಡ್ಡ್ಯಾಳ ಮೂರ್ಖಾಗ ತಿಳಿಲಿಲ್ಲ, ಹಿಡದಾನ ಬೆಂಕಿಯ ಶರಗ ಮಹಾದೇವಿ ಬಿಚ್ಚುತ್ತಾ ಕೊಟ್ಟಾಳ ಕೈಯಾಗ. ಇಲ್ಲ, ಇದ್ರ ಬಗ್ಗೆ ನೀವೇ ಒಂದು ಪದದಲ್ಲಿ ಅಕ್ಕ ಮಹಾದೇವಿ ಅಂತ ನೀವೇ ಒಂದು ಉಪನ್ಯಾಸವನ್ನು ನೀಡಬೇಕು. ಮಾಡೋಣ ಸರ್, ಮಾಡೋಣ.
ಆಮೇಲೆ ಈ ಇವತ್ತಿನ ಉಪನ್ಯಾಸದ ಲೇಖನ ಏನಾದ್ರು ಮಾಡಿದ್ರೆ ನಮಗ್ ಕಳ್ಸ್ಕೊಡಿ. ಮಾಡೀನಿ ಸರ್, ಈಗ ಆಲ್ರೆಡಿ ಲೇಖನ ಬಂದದ್ದು ಎಲ್ಲಾ ಕಡೆ. ನಮಗ್ ಕಳ್ಸ್ಕೊಡಿ. ಕಳಿಸ್ತೀನಿ ಸರ್ ನಿಮ್ಗೂ. ಮಂದಾರ ವೆಬ್ಸೈಟ್ ನಲ್ಲಿ ಹಾಕ್ತೀವಿ. ಆಗ್ಲಿ ಸರ್, ಆಗ್ಲಿ. ಧನ್ಯವಾದಗಳು ಅಕ್ಕ ಅವ್ರೆ, ನಿಮ್ಮ ಉತ್ತಮವಾದಂತಹ ಉಪನ್ಯಾಸಕ್ಕಾಗಿ. ಆಮೇಲೆ ಇವತ್ತು ಸಂವಾದದಲ್ಲಿ ಪಾಲ್ಗೊಂಡಂತಹ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು, ಶಿವಪ್ರಕಾಶ್ ಅವರು, ಹಮೀದಾ ಬೇಗಂ ಮೇಡಮ್ ಅವರು, ಡಾಕ್ಟರ್ ಕಾವ್ಯಶ್ರೀ ಮಹಗಾವ್ಕರ್ ಅವರಿಗೂ, ಸಕ್ಕರೆ ಅವರಿಗೂ ಹಾಗೂ ಅನುಪಮ್ ಪಾಟೀಲ್ ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ, ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದಂತಹ ಶ್ರೀಮತಿ ಅನುಪಮ್ ಪಾಟೀಲ್ ಹುಬ್ಬಳ್ಳಿ ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ, ಮೊದಲು ನಾವು ಅವ್ರಿಗೆ ನಿರ್ವಹಣೆಯನ್ನು ಕೊಟ್ಟಾಗ ಇಲ್ಲ ನಾನು ಮಾಡಕ್ ಬರೋದಿಲ್ಲ ಅಂತಿದ್ರು, ಆದರೂ ಅವರನ್ನ ಒತ್ತಾಯಪೂರ್ವಕವಾಗಿ ನಮ್ಮ ನಿರ್ವಹಣೆ ಮಾಡಲಿಕ್ಕೆ ಹಚ್ಚಿದ್ದೀವಿ. ಇವತ್ತು ಒಬ್ಬ ಪ್ರಬುದ್ಧ ನಿರ್ವಹಣಾ ವ್ಯಕ್ತಿಯಾಗಿ ಅವರು ಬೆಳೆದು ನಿಂತಿದ್ದಾರೆ ಅನ್ನೋಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತದೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಮುಂದಿನ ಶನಿವಾರ ದಿನಾಂಕ 7/6/2025 ಶ್ರೀ ಗುರುಪ್ರಸಾದ್ ಕುಚ್ಚಂಗಿ ಬೆಂಗಳೂರು ಅವರು ತಮ್ಮ ಉಪನ್ಯಾಸವನ್ನ ನೀಡಲಿದ್ದಾರೆ. ಹಾಗಾಗಿ ಮುಂದಿನ ವಾರವೂ ಎಲ್ಲರೂ ಸೇರಿ ಈ ವಚನ ಸಾಹಿತ್ಯದ ತೇರನ್ನ ಎಳೆಯುವಂತ ಒಂದು ಜವಾಬ್ದಾರಿಯನ್ನ ನಾವು ಹೊರೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಧನ್ಯವಾದಗಳು ಹೇಳ್ತಾ ನನ್ನ ಈ ಶರಣ ಸಮರ್ಪಣೆಗೆ ವಿರಾಮವನ್ನು ಹೇಳ್ತೇನೆ. ಶರಣಾರ್ಥಿಗಳು. ಅನುಪಮ್ ಪಾಟೀಲ್, ಯು ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್ ಪ್ಲೀಸ್. ಶರಣಾರ್ಥಿಗಳು ಸರ್. ನಾವು ಪ್ರತಿ ವಾರ ಯಾವ ರೀತಿ ಉಪನ್ಯಾಸಕ್ಕೆ ಕಾಯ್ತಿರ್ತೇವೋ ಅದೇ ರೀತಿ ಅಷ್ಟೇ ಕುತೂಹಲದಿಂದ ಈ ಚರ್ಚೆಯನ್ನು ನಾವು ಕಾಯ್ತಿರ್ತೇವೆ. ಯಾಕಂದ್ರೆ ಉಪನ್ಯಾಸ ಎಷ್ಟು ಮುಖ್ಯನೋ ಈ ಚರ್ಚೆನೂ ಅಷ್ಟೇ ಮುಖ್ಯ. ಅದಕ್ಕಾಗಿ ಈಗೆಲ್ಲ ನಾವು ಕೇಳಿ ನಮ್ಗೆ ಈ ಹೊಸದಾಗಿ ನಮ್ಮಂತವ್ರು ಕಲಿಯೋರ್ಗಾಗಿ ನೀಲಾಂಬಿಕಾ ಅಕ್ಕವರು, ಹಮೀದಾ ಬೇಗಂ ಅಕ್ಕವರು, ಸರ್ವಮಂಗಲ ಸಕ್ರೆ ಅಕ್ಕವರು, ಶಿವಪ್ರಕಾಶ್ ಸರ್, ಕಮ್ಮರ್ ಸರ್ ಎಲ್ಲ ನಮ್ಗೆ ರೋಲ್ ಮಾಡೆಲ್ ಇದ್ದಂಗೆ. ಇವ್ರು ನೋಡಿ ನಾವು ಈಗ ಕಲಿತಾ ಇದ್ದೇವೆ. ಇದೇ ರೀತಿ ನಾವೆಲ್ಲರೂ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ತೀನಿ. ಶರಣಾರ್ಥಿಗಳು.